ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆಗಳು ನಿತ್ಯ ನಿರಂತರವಾಗಿ ಹೆಚ್ಚುತ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ಮೂಲ ಯೋಜನೆ DPR ಏನಿದೆ, ಆ DPRನ್ನು ಹೊರತುಪಡಿಸಿದಂಥ ಕೆಲವೊಂದು ಈ ರಸ್ತೆಗಳ ನಿರ್ಮಾಣದಲ್ಲಿ ಆದಂತಹ ಬದಲಾವಣೆಗಳು ಇಂದು ಬಹುತೇಕ ವಾಹನ ಸವಾರರನ್ನು ನಾಗರಿಕರನ್ನು ಕಂಗೆಡಿಸ್ತಾ ಇದೆ. ಉಡುಪಿ ಭಾಗದಲ್ಲಂತೂ ಬಹುತೇಕವಾಗಿ ಜನರ ಯಾವುದೇ ಬೇಡಿಕೆಗಳಿಗೂ ಕೂಡ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಸ್ಪಂದಿಸಿಲ್ಲ. ಅವರ ಇಚ್ಛೆಯಂತೆ ಈ ರಸ್ತೆಯನ್ನು ನಿರ್ಮಿಸಿ ಇತ್ತೀಚಿನ ದಿನಗಳಲ್ಲಿ ನಾಗರಿಕರನ್ನು, ವಾಹನ ಸವಾರರನ್ನು ಸಂಕಷ್ಟಕ್ಕೆ ದೂಡಿದ್ದಾರೆ. ಅದಕ್ಕೆ ಜ್ವಲಂತ ಉದಾಹರಣೆ ಉಡುಪಿಯ ಸಂತೆಕಟ್ಟೆ ಅಂಡರ್ ಪಾಸ್ ಕಾಮಗಾರಿ. ತಮಗೆ ತಿಳಿದಿರಬಹುದು, ಆರಂಭದಲ್ಲಿ ಅಂಡರ್ ಪಾಸ್ನ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸದೆ ಆ ನಂತರದ ದಿನಗಳಲ್ಲಿ ಕೆಲವೊಂದು ವಿದ್ಯಮಾನಗಳಿಂದ ಈ ಅಂಡರ್ ಪಾಸ್ ವ್ಯವಸ್ಥೆಗೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣಕ್ಕಾಗಿ ಒಂದು ಯೋಚನೆಯನ್ನು ಹಾಕಿಕೊಂಡಿದ್ದು ಮತ್ತು ಅಂಡರ್ ಪಾಸನ್ನು ಇದೀಗ ಆಂಶಿಕವಾಗಿ ಪೂರೈಸಿ ಸಂಚಾರಕ್ಕೆ ಮುಕ್ತವನ್ನಾಗಿಸಿದೆ. ಸಮಸ್ಯೆಗಳು ಆರಂಭವಾಗಿದ್ದು ಇಲ್ಲಿಂದಲೇ. ಯಾವತ್ತು ಅಂಡರ್ ಪಾಸ್ನ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಿ ಸಂಚಾರ ಯೋಗ್ಯವನ್ನಾಗಿ, ಸಂಚಾರಕ್ಕೆ ಮುಕ್ತರನ್ನಾಗಿ ಕಲ್ಪಿಸಿದ್ರು, ಅಂದಿನಿಂದ ಬಹುತೇಕ ವಾಹನ ಸವಾರರಿಗೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ. ಬ್ರಹ್ಮಾವರವನ್ನು ಮತ್ತು ಈ ರಾಷ್ಟ್ರೀಯ ಹೆದ್ದಾರಿ ಹಲವಾರು ನಗರಗಳನ್ನು ಸಂಪರ್ಕಿಸುವುದರಿಂದ ನಿತ್ಯ ನಿರಂತರವಾಗಿ ವಾಹನ ದಟ್ಟಣೆ ಆಗಿ ಟ್ರಾಫಿಕ್ ಜಾಮ್ ನಿರಂತರವಾಗಿ ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಅಂಡರ್ ಪಾಸ್ನ ಕಾಮಗಾರಿಯ ವಿಳಂಬ ಮತ್ತು ಅಂಡರ್ ಪಾಸ್ನ ಕಾಮಗಾರಿಯ ಒಂದು ಅವೈಜ್ಞಾನಿಕ ನಿರ್ಮಾಣ ಮತ್ತು ನಿರ್ವಹಣೆ, ಈ ಎಲ್ಲ ವಿಚಾರಗಳ ಬಗ್ಗೆ, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಮಾಹಿತಿಯನ್ನು ತಿಳಿದುಕೊಂಡಂಥ ಹಾಗೂ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದೊಂದಿಗೆ ಒಂದಷ್ಟು ಸಂಪರ್ಕವನ್ನು ಸಾಧಿಸಿ ಆ ಮೂಲಕವಾಗಿ ಈ ರಸ್ತೆಯನ್ನು, ಈ ಅಂಡರ್ ಪಾಸ್ ಕಾಮಗಾರಿ ಮತ್ತು ರಸ್ತೆಗಳನ್ನು ಬಹಳ ಯೋಗ್ಯವನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರ ಹೋರಾಟ, ಹಕ್ಕೊತ್ತಾಯವನ್ನು ಮಾಡ್ತಾ ಇರುವಂಥ ಸಾಮಾಜಿಕ ಹೋರಾಟಗಾರರಂಥ ಶೇಖರ್ ಹಾವಂಜೆ, ಹಾಗೆಯೇ ಮತ್ತೋರ್ವ ಸಾಮಾಜಿಕ ಹೋರಾಟಗಾರರಂಥ ಅನ್ಸಾರ್ ಅಹಮ್ಮದ್ರವರು ಈ ಜ್ವಲಂತ ಸಮಸ್ಯೆ, ಈ ಕಲ್ಯಾಣಪುರ ಸಂತೆಕಟ್ಟೆಯ ಅಂಡರ್ ಪಾಸ್ ಕಾಮಗಾರಿಯ ಈ ಜ್ವಲಂತ ಸಮಸ್ಯೆಯ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಲಿದ್ದಾರೆ. ಏನಿದು ಸಮಸ್ಯೆ, ಯಾಕಾಗಿ ಈ ಸಮಸ್ಯೆ, ಇದೇ ರೀತಿ ಸಮಸ್ಯೆ ಮುಂದುವರೆದರೆ ಮುಂದೆ ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳು ತಲೆದಾರಬಹುದು, ಇದಕ್ಕೆ ಇರುವಂಥ ಪರಿಹಾರ ಮಾರ್ಗಗಳೇನು, ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ನಿರ್ಲಕ್ಷ್ಯ ವಹಿಸಿದೆ, ಜನಪ್ರತಿನಿಧಿಗಳು ಕೇವಲ ಕೆಲವೊಂದು ಪ್ರಸ್ತಾವನೆಗಳನ್ನು ಸಲ್ಲಿಸಿ ಅಲ್ಲಿಗೆ ಕೈಕಟ್ಟಿ ಕುಳಿತಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಲಿದ್ದಾರೆ. ಮುಖ್ಯವಾಗಿ ಆಶಯಗಳು, ಉದ್ದೇಶಗಳು ಒಂದೇ. ಇಲ್ಲಿ ನಿತ್ಯ ನಿರಂತರವಾಗಿ ವಾಹನ ದಟ್ಟಣೆ ಆಗಬಾರ್ದು, ಟ್ರಾಫಿಕ್ ಕಿರಿಕಿರಿ ಸಂಭವಿಸಬಾರ್ದು, ಇದಕ್ಕೊಂದು ಸೂಕ್ತವಾದಂಥ ಕಾರ್ಯಕ್ರಮಗಳನ್ನು ಹೆದ್ದಾರಿ ಪ್ರಾಧಿಕಾರ ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ರೂಪಿಸಿಕೊಳ್ಬೇಕು ಅನ್ನುವಂಥ ಒಂದು ಮಹದಾಶಯ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಡರ್ ಪಾಸ್ ಕಾಮಗಾರಿಯ ಅವೈಜ್ಞಾನಿಕ ನಿರ್ಮಾಣ, ನಿರ್ವಹಣೆಯ ಕುರಿತು ಮತ್ತು ಟ್ರಾಫಿಕ್ ಕಿರಿಕಿರಿಯ ಕುರಿತು ಮಾಹಿತಿ ನೀಡಲಿಕ್ಕಿರುವಂಥ ಮಾನ್ಯ ಅನ್ಸಾರ್ ಅಹಮ್ಮದ್ ಹಾಗೆಯೇ ಮಾನ್ಯ ಶೇಖರ್ ಹಾವಂಜೆ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಗೌರವಪೂರ್ವಕ ಸ್ವಾಗತ, ನಮಸ್ಕಾರ. ಮೊದಲಾಗಿ ಶೇಖರ್ ಹಾವಂಜೆ ಅವರೇ, ಈ ಸಮಸ್ಯೆ ಏನಿದು ಸಮಸ್ಯೆ ಮತ್ತು ಇಲ್ಲಿಯ ರಸ್ತೆ ನಿರ್ಮಾಣ ಯಾವ ರೀತಿ ಆಗಬೇಕಿತ್ತು, ಯಾವ ರೀತಿ ಆಗಲಿಲ್ಲ, ಮುಂದೆ ಯಾವ ರೀತಿಯಲ್ಲಿ ಆಗಬೇಕಾಗಿದೆ? ಸರ್, ಇದು ಮೊದಲನೇದಾಗಿ ಕಳೆದ 2 ವರ್ಷದಿಂದ ಈ ಸಂತೆಕಟ್ಟೆ ಒಂದು ಜಂಕ್ಷನಲ್ಲಿ ಓಡಾಡುವಂಥ ವಾಹನಗಳಾಗಿದ್ದಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ಅಲ್ಲಿನ ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರ್ಬೋದು, ಶಾಲೆ ಹೋಗುವ ಮಕ್ಕಳಾಗಿದ್ದಿರ್ಬೋದು ಅಥವಾ ಪ್ರತಿಯೊಂದು ಆಟೋ ಚಾಲಕರು, ಕಾರು ಚಾಲಕರು, ಲಾರಿ, ಗೂಡ್ಸ್ ಟೆಂಪೋ ಎಲ್ಲದೂ ಅವ್ರದ್ದು ಅಲ್ಲಿನ ಜೀವನ ಒಂದು ಬಹುದೊಡ್ಡ ಒಂದು ಅದು ಹೇಳತೀರೋದು ಅಂಥ ಒಂದು ಸಮಸ್ಯೆಯಲ್ಲಿದ್ದಾರೆ. ಇದ್ರ ಬಗ್ಗೆ ಯಾರೂ ಇವತ್ತು ಮಾತಾಡ್ತಾ ಇಲ್ಲ. ಮಾತಾಡಿದವರ ವಿರುದ್ಧ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಾತಾಡಿದವರ ವಿರುದ್ಧನೇ ಅವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರೆ ಆ ವ್ಯಾಪಾರಸ್ಥನಿಗೆ ಬೇರೆ ರೀತಿಯ ತೊಂದರೆ, ಕಿರಿಕಿರಿಗಳನ್ನು ಕೊಡ್ತಾ ಶುರು. ಯಾರು ಕೊಡೋದು ತೊಂದರೆ? ಅದನ್ನು ಯಾರು ಗುತ್ತಿಗೆದಾರ ಇನ್ನೊಬ್ಬ ಒಳಗುತ್ತಿಗೆ ಪಡ್ಕೊಂಡಿರ್ತಾನೆ, ಆ ಒಳಗುತ್ತಿಗೆದಾರ ಇನ್ನೊಂದು 2 ಗುತ್ತಿಗೆದಾರರು ಇರ್ತಾರೆ. ಒಬ್ಬ ನಿರ್ವಹಣೆ ಮಾಡುವಂಥದ್ದಲ್ಲ ಇದು. ಮುಖ್ಯವಾಗಿ ಇದು ಹೇಳಬೇಕಂತ ಹೇಳಿದರೆ, ಅಷ್ಟು ದೊಡ್ಡ ಒಂದು ಕಾಮಗಾರಿಯನ್ನು ಇವತ್ತೇನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಆ ಗುತ್ತಿಗೆದಾರರಿಗೆ ಆ ಒಂದು ಸಾಮರ್ಥ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಅಂಥ ಒಂದು ದೊಡ್ಡ ಬೃಹತ್ ಗಾತ್ರದ ಯಂತ್ರಗಳಿಲ್ಲ, ಅವ್ರ ಹತ್ರ ವಾಹನಗಳಿಲ್ಲ. ಇದು ಮೇಲ್ನೋಟಕ್ಕೆ ನಮಗೆ ಒಂದು ಕಂಡು ಬರೋದು ಏನಂತ ಹೇಳಿದರೆ, ಇದು
ಯಾರೋ ಇವರನ್ನು ಮುಂದೆ ಬಿಟ್ಟು ಇವ್ರು ಗುತ್ತಿಗೆ ಪಡ್ಕೊಂಡಿರುವಂಥದ್ದು. ಯಾಕಂತ ಹೇಳಿದರೆ ನಾವು ಕೆಲವು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಇವರು ಕೊಟ್ಟಿರುವಂಥ ಇವ್ರ ಹತ್ರ ಯಾವುದೇ ಓನು ವಾಹನಗಳಿಲ್ಲ, ಬೇರೆ ಅವರ ಒಂದು ಅಗ್ರಿಮೆಂಟ್ ಮೂಲಕ ಅದನ್ನು ಸಬ್ಮಿಟ್ ಮಾಡಿ ಆ ಟೆಂಡರನ್ನು ಪಡ್ಕೊಂಡಿರ್ತಾರೆ. ನೋಂದಾಯಿತ ಗುತ್ತಿಗೆದಾರರಲ್ಲ, ನೋಂದಾಯಿತ ಗುತ್ತಿಗೆದಾರ ಅಂತ ಇವರು ಮಾಡ್ಕೊಂಡಿರ್ತಾರೆ ಅಧಿಕೃತವಾಗಿ. ಯಾಕಂತ ಹೇಳಿದ್ರೆ ಇವರು ಕೂಡ ಒಬ್ರು ಜನಪ್ರತಿನಿಧಿಗಳ ಒಂದು ಅಂಡರಲ್ಲಿ ಇರುವಂತಹ ಗುತ್ತಿಗೆದಾರನಾಗಿರ್ತಾರೆ. ಮೂಲತಃ ಇದು ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ಲಕ್ಷ್ಯ ಅಲ್ಲ ಅಂತೀರಾ ಅಥವಾ ಇಲ್ಲ? ಎಲ್ಲರದ್ದು ಇದರಲ್ಲಿ ಎಲ್ಲರದ್ದು ಪಾತ್ರ ಇದೆ. ಯಾಕಂತ ಹೇಳಿದ್ರೆ ಎಲ್ಲರನ್ನು ಕೂಡ ಒಂದು ಕಟ್ಟುನಿಟ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದು ಯಾರು ಬಿಡ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಕಟ್ಟುನಿಟ್ಟಾಗಿ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದಿದ್ರೆ ಇಂಥ ಒಂದು ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ, ಇಷ್ಟು ಲೇಟು ಆಗ್ತಾ ಇರಲಿಲ್ಲ, ಮತ್ತೆ ಈ ರೀತಿ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಲೇಟ್ಗೆ ಕಾರಣವನ್ನು ಕೊಟ್ಟರು, ಬಂಡೆಕಲ್ಲಿತ್ತು, ಸಮಸ್ಯೆ ಇತ್ತು ಅಂತ. ಸರ್, ಬಂಡೆಕಲ್ಲಿನ ಸಮಸ್ಯೆನೇ ಅಲ್ಲ. ಈಗಿನ ಒಂದು ಟೆಕ್ನಾಲಜಿ ನೋಡಿ, ಎಂಥ ಒಂದು ಬಂಡೆಗಿದ್ದಿರ್ಬೋದು, ಎಂಥದೇ ಒಂದು ಬೆಟ್ಟ ಇದ್ದಿರ್ಬೋದು, 24 ಗಂಟೆಯಲ್ಲಿ ಅದನ್ನು ಕೊರೆಯುವಂಥ ವ್ಯವಸ್ಥೆಗಳಿದ್ದಾವೆ ಇವಾಗ. ಅಂಥದ್ದಿರುವಾಗ ಇದು ನೋಡಿ 29 ಕೋಟಿಯ ಒಂದು ಯೋಜನೆ ಕಾಮಗಾರಿ. ಹೌದು, ಪ್ಲಸ್ ಇವ್ರದ್ದು ಬಂಡೆ ಬಂತಂತ ಅದಕ್ಕೆ ಇನ್ನೊಂದಷ್ಟು ಕೋಟಿ ಅದಕ್ಕೆ ಆ್ಯಡ್ ಆಗ್ತದೆ ಮುಂದೆ. ಒಟ್ಟಿಗೆ ನಮಗೆ ಅನಿಸೋದು ಇದೊಂದು ಏನಂದ್ರೆ ಒಂದು 35-40 ಕೋಟಿ ತನಕ ಹೋಗ್ತದೆ ಕೊನೆಯದಾಗಿ. ಯೋಜನೆ ವೆಚ್ಚ 40 ಕೋಟಿ ಆಗಿದ್ದಿರ್ಬೋದು. ಮತ್ತೆ ಇದರಲ್ಲಿ ನಾವು ಮತ್ತೊಂದು ಯೋಚನೆ ಮಾಡಬೇಕಾಗಿದ್ದೇನೆ ಹೇಳಿದ್ರೆ, ಇಲ್ಲಿ ಯಾರದ್ದು ಕೂಡ ಒಂದು ಸ್ಥಳೀಯರದಾಗಿದ್ದಿರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತು ಅಥವಾ ಸಂಬಂಧಪಟ್ಟ ಏನು ಪ್ರಾಧಿಕಾರ ಇರ್ತದೆ ಅವರ ಗಮನಕ್ಕೂ ತಾರದೆ ಏಕೈಕಿ ಶುರು ಮಾಡಿರುವುದು ನಮ್ಮ ಗಮನಕ್ಕೆ ಬರ್ತದೆ. ನೋಡಿ, ಈ ಮಣ್ಣುಗಳ ಬಗ್ಗೆ ಮಾತಾಡುವಾಗ ಈಗ ಅಲ್ಲೀಗ ಸರ್ಕಾರದ ಕಾಮಗಾರಿಯನ್ನು ಅವರು ನಿರ್ವಹಣೆ ಮಾಡುವಾಗ ಸರ್ಕಾರದ ಕಾಮಗಾರಿಗೆ ಅದೇ ಮಣ್ಣನ್ನು ಉಪಯೋಗಿಸ್ಬೋದು. ಅದನ್ನು ಬಿಟ್ಟು ಬೇರೆ ಇನ್ನೊಂದು ಕಾಮಗಾರಿಗೆ ಉಪಯೋಗ ಮಾಡುವಾಗೆ ಇಲ್ಲ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ, ಇನ್ನೊಬ್ಬ ಗುತ್ತಿಗೆದಾರನಿಗೆ ಒಳ ಗುತ್ತಿಗೆ ಕೊಟ್ಟು ಆ ಒಳ ಗುತ್ತಿಗೆದಾರ ಈಗ ಕಳೆದ ಬಾರಿ ನೋಡಿ ಸುಮಾರೊಂದು 15,000 ಲೋಡ್ನಷ್ಟು ಮಣ್ಣನ್ನು ಏಕೈಕ ಸಾಗಾಟ ಮಾಡಿದ್ದಾರೆ. ಎಲ್ಲ ಖಾಸಗಿ ರೆಸಾರ್ಟ್ಗಳಿಗೆ, ತೋಟಗಳಿಗೆ ತುಂಬಿಸಲಿಕ್ಕೆ ಅಥವಾ ಬೇರೆ ಬೇರೆ ಕಡೆ ಆಗಿರುವಂಥದ್ದು ನಾನು ಖುದ್ದಾಗಿ ನೋಡಿದ್ದೇನೆ. ಮಾಹಿತಿ ನನಗೆ ಇದೆ. ಅದರ ಬಗ್ಗೆ ನಾನು ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಏನೋ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಏನೋ ರಾಯಲ್ಟಿ ಕಟ್ಟಿಸ್ಕೊಂಡ್ರೆ ಅನಿಸ್ತದೆ, ಅದನ್ನು ಸಂಪೂರ್ಣವಾಗಿ ಅಲ್ಲ. ಅದಾದ ನಂತರ ನೋಡಿ ಇಷ್ಟೆಲ್ಲ ಜನರಿಗೆ ಸಮಸ್ಯೆ ಆಗಿತ್ತು. ಅಲ್ಲಿ ಎಷ್ಟು ಮಳೆಗಾಲದಲ್ಲಿ ಎಲ್ಲ ರಸ್ತೆ ಕುಸಿದು ಬಿದ್ದಿರುವಂಥದ್ದು ಎಲ್ಲದನ್ನು ನಾವೆಲ್ಲ ಕಣ್ಣಾರ ಕಂಡವರು, ನೀವೆಲ್ಲ ನೋಡಿದವರು. ಆದರೆ ಮತ್ತೆ ಪುನಃ ಅದೇ ತಪ್ಪನ್ನು ಮತ್ತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವರು ಮನುಷ್ಯರ ಅಂತ ನಮಗೆ ಅನಿಸ್ತದೆ. ಒಂದು ಸರ್ತಿ ಒಂದು ವರ್ಷ ಒಂದು ಮಳೆಗಾಲದಲ್ಲಿ ಇಷ್ಟೆಲ್ಲ ಜನರಿಗೆ ಸಮಸ್ಯೆ, ತೊಂದರೆ ಎಲ್ಲದನ್ನು ಕೊಟ್ಟವರು ಈಗ ಮಳೆಗಾಲ ಬರಲಿಕ್ಕೆ ಇನ್ನೊಂದು ಹೆಚ್ಚು ಸಮಯ ಇಲ್ಲ, ಇನ್ನೂ 15 ದಿವಸ, 1 ತಿಂಗಳಲ್ಲಿ ಖಂಡಿತ ಮಳೆ ಬರ್ತದೆ. ಒಂದು ವೇಳೆ ಮಳೆ ಬಂದರೆ ಈಗ ಒಂದು ಸರ್ವಿಸ್ ರೋಡ್ ಅಂತ ಬಿಟ್ಟು ಕೊಟ್ಟಿದ್ದಾರಲ್ಲ, ಅದರದ್ದು ಸ್ಥಿತಿ ಗತಿ ಹೇಗಿರ್ಬೋದು ಅಂತ ಒಮ್ಮೆ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಜನರಿಗೆ ಪ್ರಾಣಾಪಾಯ ಆಗ್ಬೋದು ಅದು ನೋಡುವಾಗ. ಹೇಗೆ ಅಂತ ಹೇಳಿದ್ರೆ ನೋಡಿ, ಒಂದು ಸೈಡಲ್ಲಿ ವಾಲ್ ಮಾಡಿದ್ದಾರೆ. ಆ ಸೈಡ್ ವಾಲ್ ಎಷ್ಟು ದಪ್ಪ ಇದೆ, ಕೇವಲ 1 ಅಡಿಯಷ್ಟು ಮಾತ್ರ ಆಗಲ್ಲ. ಸರಿ ಇರಲಿ, ಒಂದು ಕಡೆ ಮಾತ್ರ ಇದೆ, ಇನ್ನೊಂದು ಕಡೆಯಲ್ಲಿ ಇಲ್ಲ, ಮಣ್ಣೆ ಕಾಣಿಸ್ತದೆ. ಮಳೆ ಬಂದರೆ ಹೇಗೆ ತಡೀತಾರೆ? ಅದು ತಡಲಿಕ್ಕೆ ಸಾಧ್ಯನಾ? ಮನುಷ್ಯರಿಂದ ಸಾಧ್ಯನಾ ಅದು ತಡೀಲಿಕ್ಕೆ? ಖಂಡಿತ ಸಾಧ್ಯ ಇಲ್ಲ. ಮತ್ತೆ ಮೇಲ್ಗಡೆ ನೋಡಿ ವಾಲ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಮಗಾರಿ ನಡೀತಾನೆ ಇದೆ, ಕೆಳಗಡೆ ವಾಹನ ಹೋಗ್ತಾನೆ ಇದೆ. ಆ ಕಾಮಗಾರಿ ನಡೆಸುವಾಗ ಏನಾದರೂ ಇಲ್ಲಿ ವಾಹನದ ಮೇಲೆ ಅಥವಾ ಜನರ ಮೇಲೆ ಮೈ ಮೇಲೆ ಬಿದ್ದರೆ ಇದಕ್ಕೆ ಯಾರು ಹೊಣೆಗಾರರು? ಆಕ್ಷೇಪ ತರಾತುರಿಯಲ್ಲಿ ಇದನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದ್ರು ಅನ್ನೋ ಆರೋಪನ ಅಥವಾ ಇನ್ನಷ್ಟು ಸಮಯ ತಗೊಂಡು ಆ ನಂತರ ಮುಕ್ತಗೊಳಿಸಬಹುದಿತ್ತು ಅನ್ನುವಂಥ ಒಂದೇ ಅವರು ಈ ಮೂಮೆಂಟ್ ಅಲ್ಲಿ ಇನ್ನೊಂದು ಬದಿಯನ್ನು ಇವಾಗ ಅಗಿಲಿಕ್ಕೆ ಶುರು ಮಾಡಬಾರ್ದಿತ್ತು. ಯಾಕಂದ್ರೆ ಮಳೆಗಾಲ ಸದ್ಯಕ್ಕಿದೆ. ಸ್ಟಾರ್ಟಿಂಗ್ ಅಲ್ಲೇ ಮಳೆಗಾಲ ಮುಗ್ದ ಕೂಡಲೇ ಮಾಡಬೇಕಾಗಿತ್ತು. ಇಲ್ಲಂತ ಹೇಳಿದ್ರೆ ಇನ್ನೊಂದು ಈ ಮಳೆಗಾಲ ಮುಗಿದ ನಂತರ ಅದನ್ನು ಮಾಡಬೇಕಾಗಿತ್ತು. ಈ ಕಡೆ ಯಾವುದು ಅದು ಇವತ್ತೇನು ತಾತ್ಕಾಲಿಕವಾಗಿ ಒಂದು ಬಿಟ್ಟುಕೊಟ್ಟಿದ್ದಾರೆ ಒಂದು ಮಾರ್ಗ, ಅದು ಖಂಡಿತವಾಗ್ಲೂ ಅದು ಶಾಶ್ವತ ಅಲ್ಲ. ಅದರಿಂದ ಅನಾಹುತ ನಡೀತದೆ. ಇದರಿಂದ ಖಂಡಿತವಾಗ್ಲೂ ಜನರಿಗೆ, ವಾಹನಗಳಿಗೆ ತುಂಬ ತೊಂದರೆ ಅಂತೂ ಆಗೋದು ಪಕ್ಕ. ಇವಾಗ ಆ ಬದಿಯಲ್ಲಿ ನೋಡಿ ಮಣ್ಣು ನಿನ್ನೆ ರಾತ್ರಿಯಿಂದ ತೆಗಿಲಿಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನೊಂದು ಸೈಡಲ್ಲಿ ರಾತ್ರಿನೇ ಎಷ್ಟು ತರತುರಿಯಲ್ಲಿ ತೆಗಿತಾರೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಆ ಒಳಗುತ್ತಿಗೆದಾರರಿದ್ದಾರೆ, ಅವರು ಇನ್ನೊಂದು ಬೇರೆ ಒಳಗುತ್ತಿಗೆದಾರರಿಗೆ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ಆ ಮಣ್ಣನ್ನು ಇನ್ನೊಂದು ಸರ್ಕಾರಿ ಒಂದು ಬೃಹತ್ ಗಾತ್ರದ ಕಾಮಗಾರಿಯಲ್ಲಿ ನಡೀತಾ ಇದೆ, ಚೆಕ್ ಡ್ಯಾಮು, ಅದಕ್ಕೆ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ಮಾಹಿತಿ ಇದೆ. ಇವ್ರು ಏನು ಮಾಡ್ತಾರೆ, ಆ ಸಾಗಾಟ ಮಾಡೋರಿಗೆ 1 ಲಾರಿ ಮಣ್ಣಿಗೆ 1,000 ರೂಪಾಯಿ ತಗೊಳ್ತಾರೆ ಸರ್. 1,000 ರೂಪಾಯಿ. ಸಾಧಾರಣ ಒಂದು 15-16 ಸಾವಿರ ಲೋಡ್ ಮಣ್ಣಿದೆ ಅದರಲ್ಲಿ. 2 ಕಡೆ, ಆ ಕಡೆ ಈ ಕಡೆ ತೆಗೆದರೆ ಒಂದೇ ರಸ್ತೆಯಲ್ಲಿ. ಹೋದ ಸಲ ಅಷ್ಟೇ ಇತ್ತು. ಆದರೆ ಇಷ್ಟು ಮಣ್ಣನ್ನು ಸರ್ಕಾರಕ್ಕೆ ಇದು ವಂಚನೆ ಮಾಡಿರೋದು ಇವರು ಸರ್ಕಾರ ಕಾಮಗಾರಿಗೆ ಬಳಸ್ಕೊಳ್ಳಿ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಾಯಲ್ಟಿ ಕಟ್ಟಬೇಕಾಗಿತ್ತಲ್ವಾ? ಯಾವುದೇ ಒಂದು ಸಾಗಾಟ ಪರವಾನಗಿ ಇಲ್ಲ ಲಾರಿಗಳಿಗೆ, ಇದು ಅಕ್ರಮ ಆಯ್ತಲ್ವಾ? ಇದು ಇಲ್ಲಿಗಲ್ಲು.
ನಮ್ಮ ಪ್ರಶ್ನೆ ಇದೆ. ನಾನು ನಿನ್ನೆ ರಾತ್ರಿನೇ ಪಟ್ಟಂತಹ ಜಿಯೋಲಜಿಸ್ಟ್ಗೆ ಫೋನ್ ಮಾಡಿ ಹೇಳಿದ್ದೇನೆ, ಅವರು ಇವತ್ತು ಬೆಳಿಗ್ಗೆ ಕಳಿಸ್ತಾನೆ ಅಂತ ಹೇಳಿದ್ದಾರೆ. ಈಗ ಹೋಗಿದ್ದಿರ್ಬೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಮಾಡೋದು ನಮ್ಮ ಯಾವುದು ತಮ್ಮ ಕಳಕಳಿ ಕಾಳಜಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತಾನ, ಅಥವಾ ಈ ಸಂಚಾರ ಮುಕ್ತವನ್ನಾಗಿ ಮಾಡಿಸಿದಂಥ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ಸರಿಪಡಿಸಬೇಕು ಅಂತ? ಸರ್, ಇದು ಅಭಿವೃದ್ಧಿಯ ಹೆಸರಲ್ಲಿ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದೇನೆ. ಅಭಿವೃದ್ಧಿಯ ಹೆಸರಲ್ಲಿ, ಅಭಿವೃದ್ಧಿಗೆ ನಮ್ದು ಆಕ್ಷೇಪಣೆ ಇಲ್ಲ. ಅಭಿವೃದ್ಧಿ ಮಾಡಲಿ, ಅದು ವೈಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಮಾಡಲಿ. ಒಳ್ಳೆ ಗುತ್ತಿಗೆದಾರ ಬೇಕಾದಷ್ಟು ಕೆಲಸ ನಿರ್ವಹಣೆ ಮಾಡಿದಂಥ ದೊಡ್ಡ ಬೃಹತ್ ಕಂಪನಿಗಳಿದ್ದಾವೆ, ಅಂಥ ಕಂಪನಿಗೆ ಕೊಟ್ಟು ಅದನ್ನು ಸ್ವಲ್ಪ ಭದ್ರವಾಗಿ ಆಮೇಲೆ ಅತಿ ಶೀಘ್ರವಾಗಿ ಮಾಡುವಂಥ ಅನೇಕ ಕಂಪನಿಗಳು ನಮ್ಮ ಮಂಗಳೂರಲ್ಲಿದೆ, ಉಡುಪಿಯಲ್ಲಿದ್ದಾರೆ. ಲೋಕಲ್ ಕಂಪನಿಗೆ ಕೊಟ್ಟಿದ್ದಾರೆ ಇಲ್ಲ, ಇದು ದೂರದ ಹುಬ್ಬಳ್ಳಿ ಒಬ್ಬ ಗುತ್ತಿಗೆದಾರನೇ ಕೊಟ್ಟಿಗೆ. ಆ ಗುತ್ತಿಗೆದಾರನ ಹತ್ರ ನಾನು ಕೇಳ್ಪಟ್ಟ ಮಟ್ಟಿಗೆ ಅವನ ಹತ್ರ ದೊಡ್ಡ ಯಾವುದೋ ವ್ಯಕ್ತಿ ಹತ್ರ ಇಲ್ಲ. ಅಂತ ಗುತ್ತಿಗೆದಾರನ ಇದು ಸಾಮರ್ಥ್ಯ ಕೂಡ ಇಲ್ಲ ಅವ್ರ ಹತ್ರ ಇದನ್ನು ನಿರ್ವಹಣೆ ಮಾಡುವಂಥದ್ದು. ನನ್ನ ಒಂದೇ ಇವತ್ತು ನಮ್ಮ ಆಕ್ಷೇಪಣೆ ಅಂತ ಹೇಳಿದ್ರೆ, ಆ ಗುತ್ತಿಗೆದಾರನಿಂದ ಸಾಧ್ಯ ಇಲ್ಲ ಇದು ಮಾಡಲಿಕ್ಕೆ. ಜನರ ದುಡ್ಡು ಪೋಲಾಗ್ತದೆ, ಜನರಿಗೆ ತೊಂದರೆ ಆಗ್ತದೆ, ಎಲ್ಲ ಅಲ್ಲಿ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ತದೆ. ಒಂದೆರಡು ಸಮಸ್ಯೆ ಇಲ್ಲ, ಸ್ಥಳೀಯರು ಯಾರು ಇವತ್ತು ಒಂದೇ ಒಂದು ಮಾತಾಡ್ತಾ ಇಲ್ಲ. ಯಾಕಂತಂದ್ರೆ ಸ್ಥಳೀಯರಿಗೆ ಒಂದು ಕಡೆಯಲ್ಲಿ ಅವರ ಆಮಿಷ, ಇನ್ನೊಂದು ಕಡೆ ಅವರಿಗೆ ಬೆದರಿಕೆ. ಬಟ್ ಹೋರಾಟ ಆಯ್ತಲ್ಲ ಸರ್, ಕೆಲವು ಹೋರಾಟ ಅನ್ನೋದು ಸರ್, ಹೋರಾಟ ಮಾಡಿದಾಗ ಆ ಹೋರಾಟಗಾರರನ್ನು ಹೋಗಿ ಇವರು ಹೋರಾಟವನ್ನು ಹತ್ತಿಕ್ಕಿ ಅವನಲ್ಲಿ ಖರೀದಿ ಮಾಡುವಂಥದ್ದು ನಿರಂತರವಾಗಿ 2 ವರ್ಷದಿಂದ ನಡೀತಾ ಇದೆ. ಮೊನ್ನೆ ಕೂಡ ಒಂದು ತಾತ್ಕಾಲಿಕ ಒಂದು ಧರಣಿ ಥರ ಮಾಡಿದ್ರು. ಆ ಧರಣಿಯಲ್ಲಿ ನಿರತರವರೇ ಕೆಲವರಿಗೆ ಇವಾಗ ಮಣ್ಣು ತಿನ್ನಲಿಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ದುರಂತ. ಅಲ್ಲಿ ಏನು ಹೋರಾಟ ಮಾಡಲಿಕ್ಕೆ ಅಂತ ಮುಂಚಿನಲ್ಲಿ ನಿಂತಿರ್ತಾರೆ, ಅವರಿಗೆ ಇವಾಗ ಮಣ್ಣು ತೆಗಲಿಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ. ಸರ್, ಇದಕ್ಕೆ ಏನು ಅನ್ನಬೇಕು ನಾವು? ಇದು ವೈರುಧ್ಯಗಳು. ಅವರು ಯಾಕೆ? ಆದರೆ ಅವರ ಧರಣಿಯ ಉದ್ದೇಶ ಏನು? ನಮ್ಗೆ ಇದರಲ್ಲಿ ಪಾಲು ಬೇಕು ಅಂತ. ಇದರಲ್ಲಿ ಪಾಲು ಸಿಕ್ಕಿದಾಗ ಒಂದು ಧರಣಿ ಮುಗೀತಲ್ಲಿಗೆ. ಆ ರೀತಿ ಮಾಡ್ತಾ ಇದ್ದಾರೆ. ಇದು ನೇರ ನಾವು ಮಾತಾಡಿದಾಗ ನಾವಿಲ್ಲಿ ಕೆಟ್ಟವರಾಗ್ತಾ ಇದ್ದೇವೆ. ನಾವು ಇವತ್ತು ಮೂಲ ಯೋಜನೆಯಲ್ಲಿ ಏನಿತ್ತು? ಈಗ PPP ಮಾದರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಚತುಷ್ಪಥವನ್ನಾಗಿಸುವಂಥ ನಿಟ್ಟಿನಲ್ಲಿ ಮೂಲ ಒಂದು DPR ಏನಿದೆ ಅದರಲ್ಲಿ ಏನಿತ್ತು ಮತ್ತು ಯಾವ ರೀತಿಯಲ್ಲಿ ಅದು ಬದಲಾವಣೆ ಆಯಿತು? ಆನಂತರ ಅಂಡರ್ಪಾಸ್ನ ಪ್ರಸ್ತಾವನೆಗಳು ಇರಲಿಲ್ಲ. ಹಲವಾರು ಜನರ ಒತ್ತಾಯ, ಸಮಸ್ಯೆಯನ್ನು ಅರಿತು ಶಾಸಕರ ಕೆಲವೊಂದು ಪ್ರಸ್ತಾವನೆಯನ್ನು ಮನಗೊಂಡು ಆನಂತರ ಅದಕ್ಕೆ ಅಂಡರ್ಪಾಸ್ಗೆ ಅಲ್ಲಿ ಅನುಮೋದನೆಯನ್ನು ಕೊಟ್ಟರು. ಅಂಡರ್ಪಾಸ್ ಅಲ್ಲಿ ಅನಿವಾರ್ಯವಾ ಅಥವಾ ಬೇರೆ ಏನಾದರೂ ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ಮಾಡಬಹುದಿತ್ತ? ನೋಡಿ, ನನ್ನ ಪ್ರಕಾರ ಆ ಜಾಗದಲ್ಲಿ ಅಂಡರ್ಪಾಸ್ ಅನ್ನುವಂಥದ್ದೇ ಅಗತ್ಯ ಇರಲಿಲ್ಲ. ಇದೇ ಹೆಚ್ಚಾಗಿ ಕೇಳಿ ಬರುವಂತಹ ಮಾತು. ಅದನ್ನು ನಿಜವಾಗಿಯೂ ನಮ್ಮ ಶಾಸ್ತ್ರೀಯ ಸರ್ಕಲಲ್ಲಿ ಇರುವ ಮಾದರಿಯಲ್ಲಿ ಮಾಡ್ಬೋದಿತ್ತು. ಪಿಲ್ಲರ್ ಹಾಕ್ಕೊಂಡು ಏನು ಹೇಳ್ತಾರೆ ಅದಕ್ಕೆ, ಫ್ಲೈಓವರ್ ರೀತಿಯಲ್ಲಿ ಮಾಡಬಹುದಿತ್ತು. ಆ ಫ್ಲೈಓವರ್ ಮಾಡುವ ಕರಾವಳಿ ಬೈಪಾಸ್ ಅಲ್ಲಿ ಮಾಡಿದ್ದಾರೆ ಫ್ಲೈಓವರ್, ಅದು ಸರಿಯಾಗಿಲ್ಲ. ಅಲ್ಲಿ ನಮ್ಮ ಶಾಸ್ತ್ರೀಯ ಸರ್ಕಲ್ ಕುಳೂರಿನಲ್ಲಿ ಇರುವ ರೀತಿಯಲ್ಲಿ ಮಾಡಿದರೆ ಎಷ್ಟೋ ವಾಹನಗಳಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗ್ತಿತ್ತು, ಎಷ್ಟೋ ಟೆಂಪೋ ಚಾಲಕರಿಗೆ ಅನುಕೂಲ ಆಗ್ತಿತ್ತು. ಅದೇ ರೀತಿ ತಳ್ಳುಗಾಡಿ ವ್ಯಾಪಾರಸ್ಥರು ಅವರಿಗೆ ಎಷ್ಟು ಅನುಕೂಲ ಆಗ್ತಿತ್ತು. ಆದರೆ ನಮ್ಮ ದುರಂತ ಏನಂತಂದ್ರೆ, ನಮ್ಮನ್ನು ಆಳುವಂಥ ಸರ್ಕಾರಗಳೇ ನಮ್ಮನ್ನು ದೋಚುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಯಾರು ಗುತ್ತಿಗೆ ವಹಿಸ್ಕೊಂಡಿದ್ದಾರೆ, ನಿಜವಾಗಿ ನಾವು ಪ್ರತಿ ಸಲ ಗುತ್ತಿಗೆದಾರನಿಗೆ ಬೈಯುವುದು ಅಂತ ಕೆಲಸ ಮಾಡ್ತೀವಿ. ನಿಜವಾಗಿ ಸರ್ಕಾರಕ್ಕೆ ಬೈಬೇಕು. ಸರ್ಕಾರ ಅನುವು ಮಾಡಿ ಕೊಟ್ಟಿದ್ರಿಂದಲೇ ಇವ್ರು ದೋಚಿದಲ್ವಾ. ಅವರಿಗೆ ಒಂದು ಲೂಟಿ ಮಾಡಲಿಕ್ಕೆ ಅನುಕೂಲಕರ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುವುದು ಸರ್ಕಾರ. ಹಾಗಾಗಿ ಸರ್ಕಾರಕ್ಕೆ ಜನರ ಮೇಲೆ ಕಾಳಜಿ ಇಲ್ಲ. ಸರ್ಕಾರಕ್ಕೆ ಜನರ ಮೇಲೆ ಒಂದು ಕಿಂಚಿತ್ತೂ ಕಾಳಜಿ ಇದ್ದದೇ ಆದರೆ ನಿಜವಾಗಿ ಅಂತ ಒಂದು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ಕಳಪೆ ಮಟ್ಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವುದಿಲ್ಲ. ಕಳಪೆ ಅಂತ ಯಾಕೆ ಹೇಳ್ತೀರಾ ಸರ್? ನೋಡಿ, ಇವರಿಗಾಗಲೇ ಹೇಳಿದ್ರು ಆ ಸೈಡಲ್ಲಿ ಒಂದು ಫೀಟ್ ಇದು ಕಟ್ಟಿದ್ರು ಅಂತೇಳಿ. ಯಾವುದು ಅದು ನಿಜವಾಗ್ಲೂ ಒಂದು ಏನ್ ಹೇಳ್ತಾರೆ, ಅದು ಕಾಮಗಾರಿಯ ಜ್ಞಾನ ಇದ್ದವರು 1 ಫೀಟಲ್ಲಿ ಕಟ್ಟುವುದಿಲ್ಲ. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ಕೊಳ್ತಾರೆ. ಹಾಗೇನೆ ಈಗ ವಾಹನ ಬರಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಕೇವಲ ಕುಂದಾಪುರದಿಂದ ಅಲ್ಲಿ ಹೆದ್ದಾರಿಯಲ್ಲಿ 3 ಲೈನ್ ಬರುವಂತ ಗಾಡಿ ಈ ಅಂಡರ್ ಪಾಸ್ ಅಲ್ಲಿ ಒಂದೇ ಲೈನ್ ಹೋಗ್ಬೇಕು. ಅದಕ್ಕೆ ಪೂರಕವಾಗಿ ಡೈವರ್ಷನ್ ತಗೊಂಡು, ಹೌದು, ಡೈವರ್ಷನ್ ಒಂದೇ ಲೈನ್ ಹೋಗ್ಬೇಕು. ಒಂದು ವೇಳೆ ನೀವು ಆ ಸರ್ವಿಸ್ ರೋಡ್ ಅನ್ನು ಬಿಟ್ಟು ಕೊಡ್ತಿದ್ರೆ ವಾಹನ ಸರಾಗವಾಗಿ ಹೋಗ್ತಿತ್ತು. ನಿನ್ನೆ ನಾನು KG ರೋಡಿಂದ ಅಂಬಲ್ಪಾಡಿ ಬೈಪಾಸ್ಗೆ ಬರಲಿಕ್ಕೆ 45 ನಿಮಿಷ ತಗೊಂಡಿದ್ದೇನೆ ಸರ್. ಅಷ್ಟೊಂದು ಟ್ರಾಫಿಕ್. ಅದು ಅಲ್ಲಿ ಅಂಡರ್ ಪಾಸ್ ಅಲ್ಲಿ ಅವ್ಯವಸ್ಥೆ ಆಯಿತು. ಅದರ ನಂತರ ಈಚೆ ಬಂದಾಗ ಇವರು ಡಾಮರೀಕರಣ ಮಾಡ್ತಾ ಇದ್ದಾರೆ. ಅದು ಟ್ರಾಫಿಕ್ಗೆ ಕಿರಿಕಿರಿ ಮಾಡ್ತಾ ಉಂಟು. ಎಲ್ಲ ಒಟ್ಟಾರೆಯಾಗಿ ನೋಡ್ಲಿಕ್ಕೆ ಹೋದ್ರೆ ಸರ್ಕಾರಕ್ಕೆ ಜನರ ಮೇಲೆ ಕಾಳಜಿ ಇಲ್ಲ. ಅಂದ್ರೆ ಅವಸರದಲ್ಲಿ ಸಂಚಾರ ಮುಕ್ತಗೊಳಿಸಿದ್ರು ಅನ್ನೋದು ತಮ್ಮ ಆರೋಪನಾ?
ಅಲ್ಲ, ಅವಸರದಲ್ಲಿ ಮಾಡ್ಲಿ, ನಾವು ಮಾಡಿದ್ದು ತಪ್ಪಲ್ಲ. ಅಲ್ಲ, ಮಾಡಿದ್ದು ತಪ್ಪಲ್ಲ. But ಆದ್ರೆ ಬೇಕಾದಂತ ವ್ಯವಸ್ಥೆ ಮಾಡ್ಕೊಂಡು ನೋಡಿ. ಕುಂದಾಪುರ ಬ್ರಹ್ಮಾವರದಿಂದ ಬಂದ ವಾಹನಗಳು ಎಲ್ಲಿ ನಿಲ್ಬೇಕು? ಆ ಅಂಡರ್ ಪಾಸ್ ಆದ್ರ ನಂತರ ನಿಲ್ಬೇಕು. ಅಲ್ಲಿಂದ ರಿಕ್ಷಾ ಹತ್ಕೊಂಡು ಪೂರ 50 ರೂಪಾಯಿ ಕೊಟ್ಟು ಸಂತೆಕಟ್ಟೆ ಬರಬೇಕು. ಇದಂತ ವ್ಯವಸ್ಥೆ. ಅದೇ ಸರ್ವಿಸ್ ರೋಡಲ್ಲಿ ಆ ಸರ್ವಿಸ್ ರೋಡನ್ನು ಬಿಟ್ಟು ಕೊಟ್ಟು ಅಲ್ಲಿ ಒಂದು ಬಸ್ ನಿಲ್ದಾಣಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ವ್ಯವಸ್ಥೆ ಆಗ್ತದೆ. ಇನ್ನು ಹೆಚ್ಚಾಗಿ ನಮ್ಮ ವಾಹನ ದಟ್ಟಣೆ ಆಗುವಂಥದ್ದು, ಟ್ರಾಫಿಕ್ ಬ್ಲಾಕ್ ಆಗಿ ಕಿರಿಕಿರಿ ಆಗುವಂಥದ್ದು ಈ ಬಸ್ನವರು ರಸ್ತೆ ಮಧ್ಯದಲ್ಲಿ ನಿಲ್ಲಿಸೋದು. ಅವರಿಗೆ ಒಂದು ಸಾಮಾಜಿಕವಾದ ಕಳಕಳಿ ಇಲ್ಲ. ಹಿಂದೆ ಇದ್ದಾರೆ, ಹಿಂದೆ 50 ಬಸ್ ಇರಲಿ, ಎಷ್ಟೇ ವಾಹನಗಳು ಹೊರಡಲಿ, ಅವರಿಗೆ ಬಿದ್ದೇ ಹೋಗಲಿಲ್ಲ. ಅವ್ರದ್ದೇ ಲೋಕ ಅವರಿಗೆ, ಅವರಷ್ಟಕ್ಕೆ ನಿಲ್ಲಿಸೋದು ಅದು ಸಂಪೂರ್ಣ. ಅದರ ಬಗ್ಗೆ ಗಮನ ವಹಿಸ್ಬೇಕು ಯಾರು? ಜಿಲ್ಲಾಡಳಿತ ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು. ನೀವು ವಾಹನಕ್ಕೆ ಸಂಚಾರಕ್ಕೆ ಯೋಗ್ಯವಾದಂತಹ ರಸ್ತೆಯನ್ನು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಿ. ಆದರೆ ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟು ಆ ರೀತಿಯಲ್ಲಿ ಮಾಡಬೇಕಿತ್ತು. ಜಿಲ್ಲಾಡಳಿತದ ವೈಫಲ್ಯ ಇದೆ ಇದರಲ್ಲಿ. ಸರಿ. ಅಂದರೆ ಹೇಗೆ ಆಗಬೇಕಂತ ಅಂತ ತಾವು ಹೇಳ್ತೀರಿ? ಈಗ ಸರ್ವಿಸ್ ರೋಡ್ ತಾವು ಹೇಳಿದ್ರಿ ಸಮಸ್ಯೆ ಅಂತ. ಸರ್ವಿಸ್ ರೋಡನ್ನು ಮುಕ್ತಗೊಳಿಸಲಿಕ್ಕೆ ಏನು ಯಾವ ಕಾರಣವನ್ನು ನೀಡ್ತಾರೆ ಅವರು? ಇಲ್ಲ, ಅಲ್ಲಿ ಕಾಮಗಾರಿ ಆಗ್ತಾ ಉಂಟು. ಒಂದು ಸರ್ವಿಸ್ ರೋಡ್ ಸಂಚಾರಕ್ಕೆ ಯೋಗ್ಯ ಮಾಡಿ ಬಿಡ್ಲಿಕ್ಕೆ ಅಷ್ಟು ದೊಡ್ಡ ವಿಷಯ ಅಲ್ಲ, ಅದು ಮಾಡಿ ಬಿಡ್ಬೋದು. 2 ವರ್ಷದಿಂದ ಇವರು ಸರ್ವಿಸ್ ರೋಡ್ನೇ ನಿರ್ಮಾಣ, ಅದರ ಒಟ್ಟಿಗೆ ಸರ್ವಿಸ್ ರೋಡ್ ನಿರ್ಮಾಣ ಮಾಡಿ ವ್ಯವಸ್ಥೆಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಅದರ ಬಗ್ಗೆ ಶೇಖರಾಂಜರ್ ಹೇಳಿದಾಗ ಅವ್ರ ಹತ್ರ ಬೇಕಾದಂತಹ ಮೆಟೀರಿಯಲ್ಸ್ ಎಲ್ಲ ಯಂತ್ರಗಳಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಬೇಕಾದಂತಹ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಓಕೆ. ಈಗ ಇಲ್ಲಿ ತಾವು ಹೇಳಿದಂತೆ ಈಗ ಅಲ್ಲಿ ಕಳಪೆ ಕಾಮಗಾರಿಗಳು ಕೂಡ ಆಗಿದೆ ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ ಅಂತ. ಏನು ಇನ್ನು ಇದನ್ನು ಸರಿಪಡಿಸಲೇಬೇಕು. ಸರಿಪಡಿಸುವುದಾದರೆ ಏನೇನು ಮಾರ್ಗಗಳಿವೆ? ಇಲ್ಲ, ಇನ್ನೂ ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಅದನ್ನು ಇದು ಶಾಶ್ವತ ಸಮಸ್ಯೆ. ಶಾಶ್ವತ ಸಮಸ್ಯೆ. ಇನ್ನು ಈ ಏನು ಕುಂದಾಪುರಕ್ಕೆ ಹೋಗುವಂತ ಹೈವೇ ಅಂಡರ್ ಪಾಸ್ನ ಕಾಮಗಾರಿ ನಡೀತದೆ. ಆ ಕಾಮಗಾರಿ ನಡೆದಂತ ಸಂದರ್ಭ ಸ್ವಲ್ಪ ಮಟ್ಟಿನ ಒಂದು ರಿಲ್ಯಾಕ್ಸೇಷನ್ ಸಿಗ್ಬೋದು. ಆದ್ರೆ ಆ ಹೊತ್ತಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದು ವೇಳೆ ನೀವು ಕುಂದಾಪುರಕ್ಕೆ ಹೋಗುವಂತ ಮಣ್ಣನ್ನು ಅಗಿತಿದ್ದಾರೆ. ಈಗ ಆ ಮಣ್ಣಗ ತಾಗಿಕೊಂಡಿರುವಂತ ಸರ್ವಿಸ್ ರೋಡ್ನ ಮಣ್ಣೇನಿದೆ, ಕಳೆದ ಬಾರಿ ಕುಸಿದ್ರೆ ನಮ್ಮ ಉಡುಪಿ ಕುಂದಾಪುರಕ್ಕೆ ಇರುವಂತಹ ಸಂಪರ್ಕ ರಸ್ತೆ ಕಡ್ದೋಗ್ತದೆ. ಗಂಭೀರ ಸಮಸ್ಯೆಗಳು ಇದೆ. ಗಂಭೀರ ಸಮಸ್ಯೆಗಳು. ಅದರ ಬಗ್ಗೆ ನಮ್ಮ ಈ ಭಾರತದ ಸಮಸ್ಯೆಗಳೇನಂತಂದ್ರೆ, ಮುಂದೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ದೂರದೃಷ್ಟಿಯ ಯೋಜನೆ ಇಲ್ಲ. ಅದು ಸಮಸ್ಯೆ ಆದಾಗ ಆಯ್ತಂತ ತಲೆ ಮೇಲೆ ಕೈ ಇಡುವಂಥದ್ದು. ಅದರಲ್ಲಿ ನಮ್ಮ ಜನರ ಪಾತ್ರನೂ ಇದೆ. ನಾವೆಷ್ಟೋ ಹೋರಾಟಗಳನ್ನು ಮಾಡ್ತೇವೆ, ಅವರು ಹೋರಾಟ ಮಾಡೋದಿಲ್ಲ, ಮಾಡುವವರಿಗೂ ಒಂದು ಬೆಂಬಲ ಕೊಡೋದಿಲ್ಲ, ಅಣಕ ಮಾಡ್ತಾರೆ. ಹೌದು, ಅವರ ಲೆಕ್ಕಾಚಾರ ಏನಂತಂದ್ರೆ, ಕಳೆದ ಬಾಗಿ ಶೇಖರಾಂಜಿಯವರು ಹೋರಾಟ ಮಾಡಿದ್ರು, ಎಷ್ಟು ಜನ ಬೆಂಬಲ ಕೊಟ್ಟರು? ನಿಜವಾಗಿ ಸಮಸ್ಯೆ ಆಗಿರುವಂತಹ ಸಮಸ್ಯೆಯನ್ನು ಅರಿತುಕೊಂಡು ಎಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತವಾಗಿ ಅದಕ್ಕೆ ಪರಿಹಾರ ಸಿಗ್ತದೆ. ಜನರ ತಲೆಯಲ್ಲಿ ಏನು ದುಡ್ಡ, ಇವನಿಗೆ ಬೆಂಬಲ ಕೊಟ್ಟು ಇವೇ ದೊಡ್ಡ ಜನ ಆಗ್ಬೇಕು ಅಂತ ಮೆಂಟಾಲಿಟಿ, ಒಂದು ಕೀಳು ಮಟ್ಟದ ಮನಸ್ಥಿತಿ. ಆದ್ರೆ ನಾವ್ ಹೇಳಿದ್ದು ನಮ್ಮಂತ ದೊಡ್ಡ ಜನ ಮಾಡೋದು ಬೇಡ, ನೀವೇ ಹೋರಾಟ ಮಾಡಿ, ನಾವು ನಿಮ್ಮೆಂದು ಬರ್ತೇವೆ. ಈಗ ಹೋರಾಟ ಅನಿವಾರ್ಯನಾ? ನಿಜವಾಗಿ ಅನಿವಾರ್ಯ ಇದೆ. ಈಗ ಹೋರಾಟ ಯಾಕಂತಂದ್ರೆ ಒಂದು ನೋಡಿ, ಸರ್ವಿಸ್ ರೋಡ್ ಬಿಟ್ಟು ಕೊಡ್ತಾ ಇಲ್ಲ. ಸರ್ವಿಸ್ ರೋಡ್ ಬಿಟ್ಟು ಕೊಟ್ರೆ ಎಷ್ಟೋ ಜನ ಸಂತೆಕಟ್ಟೆಯಲ್ಲಿ ಅಲ್ಲೂ ಸಮಸ್ಯೆ ಇದೆ ನೋಡಿ. ಸಂತೆಕಟ್ಟೆಯಲ್ಲಿ ನೀವು ಸರ್ವಿಸ್ ರೋಡಲ್ಲಿ ಬಸ್ ನಿಲ್ಲಿಸಿ ಅಲ್ಲಿ ಜನರನ್ನು ನಿಲ್ಲಿಸಿದ್ರೆ ಅವರು ಸಂತೆಕಟ್ಟೆ ಪೇಟೆಗೆ ಬರಬೇಕು. ಕಿನ್ನಿಮುಲ್ಕಿಯಲ್ಲಿ ಮಾಡಿದಂತಹ ಒಂದು ಮೇಲೆ ಬ್ರಿಡ್ಜ್ ವ್ಯವಸ್ಥೆ ಏನಿದೆ ಅಂತ ವ್ಯವಸ್ಥೆ ಇಲ್ಲ, ಸಂಪರ್ಕ ರಸ್ತೆ ಇಲ್ಲ. ಅವರು ಮತ್ತು 50 ರೂಪಾಯಿ 100 ರೂಪಾಯಿ ಕೊಟ್ಟು ರಸ್ತೆ ರಿಕ್ಷಾದಲ್ಲೇ ಬರಬೇಕು. ಬಿಟ್ರೆ ಶಾಶ್ವತ ಪರಿಹಾರ ಆಗ್ಬೇಕಂತಂದ್ರೆ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಬೇಕು. ಅಂದ್ರೆ ಸರ್ವಿಸ್ ರಸ್ತೆ ಬಿಟ್ಟು ಕೊಡದಿದ್ದರಿಂದ ವ್ಯಾಪಾರ ವಹಿವಾಟುಗಳು ಕೂಡ ಕಷ್ಟ ಅಂತೀರ ತಾವು? ಅದು ಸಮಸ್ಯೆನೇ ನೋಡಿ. ನಾನು ಆಗ್ಲೇ ಹೇಳಿದೆ, ಅಂಡರ್ ಪಾಸ್ ಅಗತ್ಯನೇ ಇರಲಿಲ್ಲ. ಅಂಡರ್ ಪಾಸ್ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗ್ತದೆ ಅನ್ನುವಂತಹ ಇವ್ರು ಏನ್ ಮಾಡಿದ್ರು, ಅಂಡರ್ ಪಾಸ್ ಆದ್ರೆ ಏನೇನು ಲಾಭ ಉಂಟಂತ ನೋಡಿದ್ರು. ಬಟ್ ಜನರೇ ಒತ್ತಾಯ ಮಾಡಿದ್ರಲ್ಲ. ಅಲ್ಲ, ಅವರು ಹೌದು, ಆವಾಗ ನೋಡಿ, ಒಂದು ಒತ್ತಾಯ ಇರುವಾಗ, ಒಂದು ಮನವಿ ಇರುವಾಗ ಅಂಡರ್ ಪಾಸ್ಗೆ ಒತ್ತಾಯ ಮಾಡಿದ್ರು ಆವಾಗ. ಅಲ್ಲ, ಅದು ಮಾಡಿರ್ಬೋದು, ಅದಕ್ಕೆ ಬೇಕಂತ ಪೂರಕ ವ್ಯವಸ್ಥೆ ಆಗ್ಬೇಕಲ್ಲ. ಈಗ ನೋಡಿ, ಅವರ ಒತ್ತಾಯಕ್ಕೆ ಮಾಡಿದ್ರು, ಇವ್ರು ಮಾಡಿದ್ರು ಅಂತ ಹೇಳ್ತಿರ್ತಾವು. ಓಕೆ, ನೀವು ಕುಂದಾಪುರದಿಂದ ಬಂದ ಬಸ್ ನಿಂತು ಆ ಜನರು ಬಸ್ಸಿಂದ ಹಿಡಿದು ಸಂತೆಕಟ್ಟೆ ಹೇಗೆ ಬರಬೇಕು? ಒತ್ತಾಯ ಉಂಟು, ಒಪ್ತೇನೆ ನಾನು. ಆದ್ರೆ ಅದಕ್ಕೆ ಬೇಕಂತ ವ್ಯವಸ್ಥೆ ಮಾಡ್ಬೇಕಲ್ವಾ? ಜನರು ಒತ್ತಾಯ ಮಾಡಿದ ಎರ್ರಾಬಿರ್ರಿ ಮಾಡ್ಕೊಂಡು ಅರ್ಧಂಬರ್ಧ ವ್ಯವಸ್ಥೆ ಮಾಡಿದ್ರೆ ಏನ್ ಪ್ರಯೋಜನ? ಸಮರ್ಪಕವಾಗಿ ಮಾಡ್ಬೇಕು. ಇನ್ನೊಂದು, ಯಾರು ಮೊದಲಲ್ಲಿ ಒತ್ತಾಯ ಮಾಡಿದ್ರ ಅವರು ಈಗ ಬೈಕೊಳ್ತಿದಾರಲ್ಲ, ಅದಕ್ಕೇನು ಹೇಳ್ತೀರಿ? ಒತ್ತಾಯ ಮಾಡಿದ್ರು. ಹೌದು, ನಾವು ನಮ್ಮ ಒತ್ತಾಯ ಇತ್ತು, ಹೌದು. ಆದ್ರೆ ಒತ್ತಾಯ ಯಾಕಾಗಿತ್ತು? ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕು, ಒಳ್ಳೆ ನಮ್ಮ ವಾಹನ ದಟ್ಟಣೆ ಕಮ್ಮಿ ಆಗ್ಬೇಕಂತೇಳಿ. ಆದ್ರೆ ಅದಾಯ್ತಾ?
ಇಲ್ಲ, ಒತ್ತಾಯ ಮಾಡಿದ್ದು ಒಂದು ಒಳ್ಳೆ ರಸ್ತೆ ನಿರ್ಮಾಣ ಆಗಲಿ, ರಸ್ತೆ ನಿರ್ಮಾಣ ಮಾಡಿರೋದು. ಆದ್ರೆ ಆ ಒತ್ತಾಯವನ್ನು ಇಟ್ಕೊಂಡು ಇವರು ಲಾಭ ಪಡ್ಕೊಂಡ್ರ ಅದು ಬೇಕಲ್ವಾ? ಸರಿ, ಮೂಲ DPR ನಲ್ಲಿ ಏನಿತ್ತು ಸರ್ ಅಲ್ಲಿ? ಅಲ್ಲ, 3 DPಯಲ್ಲಿ ಅದು ಇವರಿಗೆ ಬೇಕಾದಾಗ ತಯಾರು ಮಾಡಿದ್ರು ಇವರು ಚತುಷ್ಪಥ ಯೋಜನೆ. ಇವರಿಗೆ ಬೇಕಾದಾಗೆ ನೋಡಿ. ಈ ಮೊದಲೆಲ್ಲ ಏನಿತ್ತು ಅಂತಂದ್ರೆ ನಾವು ಸಾಮಾನ್ಯವಾಗಿ ನೋಡಿದಾಗೆ ಒಂದು ಕಾಮಗಾರಿ ಆರಂಭ ಮಾಡುವಂಥದ್ದು, ಅದೇನಾದ್ರೂ ಸಮಸ್ಯೆ ಆದ್ರೆ, ಅವ್ಯವಸ್ಥೆ ಆದ್ರೆ ಮತ್ತೆ ತಿರುಗಿಸಬೇಡ, ಬದಲಾವಣೆ. ಆದ್ರೆ ಈಗ ಹಾಗಲ್ಲ. ಈಗ ಕುತ್ಕೊಂಡು ಕರೆಕ್ಟ್ ಕ್ಯಾಲ್ಕುಲೇಟೆಡ್ ಮಾಡಿ ನನ್ಗೆ ಎಷ್ಟು ಕೋಟಿ, ನಿನ್ಗೆ ಎಷ್ಟು ಕೋಟಿ, ನನ್ಗೆ ಎಷ್ಟು ಲಕ್ಷ ಎಲ್ಲ ಮಾಡ್ಕೊಂಡು ಮೊದಲಿಂದ ಸ್ಕೆಚ್ ಮಾಡಿ ಮಾಡುವಂಥದ್ದು. ಮತ್ತೆ ಸಿಕ್ಕಿ ಬೀಳೋ ಪ್ರಮೇಯವೇ ಇಲ್ಲ ಅಂತ ದುರಂತಕ್ಕೆ ನಾವು ಬಂದು ನಿಂತಿದ್ದೇವೆ ಈಗ. ಓಕೆ, ಶೇಖರ್ ಹಾವಂಜಿ ಅವರೇ, ಈಗ ಅಂಡರ್ ಪಾಸ್ ಕಾಮಗಾರಿ ಈ 2 ವರ್ಷದ ಅವಧಿಯನ್ನ ಯಾಕೆ ತೆಗೆದುಕೊಂಡಿತು? ಇದರ ಬಗ್ಗೆ ತಾವು ಏನಾದರೂ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ಅಥವಾ ಕಾಲಕಾಲಕ್ಕೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಗುತ್ತಿಗೆದಾರರನ್ನು ಸಂಪರ್ಕಿಸಿದ್ದೀರಾ? ಈಗ ಒಂದು ಕಾಮಗಾರಿಗೆ ಇಂತಿಷ್ಟೇ ಅವಧಿ ಅಂತ ಮೂಲ ಒಪ್ಪಂದದಲ್ಲಿ ಇರುತ್ತೆ. ಅದು ವಿಸ್ತರಣೆ ಆದಾಗ ಯೋಜನಾ ವೆಚ್ಚಗಳು ಜಾಸ್ತಿ ಆಗ್ತದೆ ಮತ್ತು ಇಂಥ ಸಮಸ್ಯೆಗಳು ಕೂಡ ತಲೆದೂರ್ತದೆ. ಇದರ ಬಗ್ಗೆ ಏನಾದರೂ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀರಾ? ಯಾಕೆ ಹೀಗಾಯಿತು ಸರ್? ಈಗ ವಿಳಂಬ ಆಗಲಿಕ್ಕೆ ಅವ್ರ ಹತ್ರ ಕಾರಣ ಕೇಳಿದರೆ ಮಧ್ಯದಲ್ಲಿ ಬಂಡೆ ಬಂತಂತ ಒಂದೇ ವಿಚಾರ, ಒಂದು ವಿಚಾರ ಹೇಳಿ. ಸಮಸ್ಯೆನೇ ಅಲ್ಲ. ಇವಾಗ ನಾವು ಮೊದಲು ಯೋಚನೆ ಮಾಡಬೇಕಾಗಿದ್ದು ಸರ್, ನೋಡಿ, ನಮ್ಮ ಉಡುಪಿ ಎಲ್ಲಿಂದ ನೀವು ಸಾಧಾರಣ ಈ ಬಲಾಯಿ ಪಾದೆಯಿಂದ ಬ್ರಹ್ಮಾವರವರೆಗೆ ತಗೊಳ್ಳೋಣ, ಅಲ್ಲಿಗೆ ಹೋಗುವಂಥದ್ದು ಯಾವುದು ಕ್ರಾಸ್ ಆಗಲಿ ಅಥವಾ ಯಾವ ಅಂಡರ್ ಪಾಸ್ ಯಾವುದಾದ್ರೂ ಸರಿಯಾಗಿದೆಯಾ? ಎಷ್ಟು ಸಮಸ್ಯೆಗಳ ಸುರಿಮಳೆ. KG ರೋಡಲ್ಲಿ ಟರ್ನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಿಜವಾಗ್ಲೂ ಒಂದು ಮೇಲ್ಸೇತುವೆ ಅಥವಾ ಏನಾದರೂ ಅಲ್ಲಿ ಬೇಕಾಗಿತ್ತು. ಇದು ಮೊದಲೇ ಒಂದು ಮೂಲ ಏನು ಹೈವೇ ಮಾಡುವಾಗ ಯಾಕೆ ಇದನ್ನೆಲ್ಲ ಅವರ ಯೋಜನೆಯಲ್ಲಿ ರೂಪಿಸಿಲ್ಲ ಅನ್ನೋದು ಮೊದಲ ಪ್ರಶ್ನೆ. ಪ್ರಸ್ತಾವನೆಯಲ್ಲಿ ಇತ್ತು. ಇಲ್ಲಿ ಏನೋ ಈ ಅಂಬಲಪಾಡಿ ಬೈಪಾಸ್ನ ಸಮಸ್ಯೆಗಳು, ಅಲ್ಲಿಂದ ಅದನ್ನು ಒಂದೊಂದೇ ಕೊನೆಗೊಳಿಸಿದ್ರು ಅಂತ. ಹೌದು, ಆದರೆ ಸರ್, ಈ ದುಡ್ಡು ಯಾರ್ದು? ನಮ್ಮ ದುಡ್ಡು. ಈಗ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದಿರ್ಬೋದು, ಅದರಲ್ಲೇ ಆಗುವಾಗನೇ ಆಗಿದ್ರೆ ಒಂದೇ ಒಂದು ಟೈಮ್ ಸ್ವಲ್ಪ ಜಾಸ್ತಿ ತಗೊಂಡು ಮುಗ್ದು ಹೋಗ್ತಿತ್ತಲ್ವಾ? ಇದು ಎಲ್ಲ ಹೈವೇ ಮುಗ್ದ ನಂತರ ಮತ್ತೆ ಪುನಃ 2ನೇ ಶುರು ಮಾಡಿದ ಕಾಮಗಾರಿಗಳು ಇದೆಲ್ಲ ನಿಜವಾಗ್ಲೂ ಅದು ಅನ್ಸರಾಮ ಹೇಳಿದ್ರಲ್ಲ, ಅದು ಯಾಕೆ ಯೋಜನೆಗಳನ್ನು ಹೇಗೆ ಪ್ಲಾನ್ ಮಾಡ್ತಾರೆ, ಆ ರಸ್ತೆಯ ಪ್ಲಾನ್ ಮಾಡುವಾಗನೇ ಈ ಪರ್ಸೆಂಟೇಜ್ ಪ್ಲಾನ್ ಕೂಡ ಒಟ್ಟೊಟ್ಟಿಗೆ ಆಗ್ತದೆ. ಹಾಗಾಗ್ಲಿಕ್ಕೆ ಹೋಗಿ ಇದು ಹಳೆಯ ಸೇತುವೆಗಳನ್ನು ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಹೌದು, ಇದು ನಿಜವಾಗ್ಲೂ ಜನರಿಗೆ ಒಳ್ಳೇದಾಗಬೇಕು, ಜನರ ಸಮಸ್ಯೆಗಳಿಗೆ ನಾವು ಪರಿಹಾರವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದು ಅಲ್ಲೇ ಅಲ್ಲ. ಯಾಕಂತ ಹೇಳಿದ್ರೆ ಇದು ಎಲ್ರಿಗೂ ಗೊತ್ತಿದೆ. ಯಾವುದು ಸಂತೆಕಟ್ಟೆಯಲ್ಲಿ ಅಂತೂ ನಮಗೆ ಅದು ಅಂಡರ್ ಪಾಸ್ನ ಅವಶ್ಯಕತೆ ಇರಲಿಲ್ಲ. ಅದು ಅಲ್ಲಿ ಬೇಡಿಕೆ ಇತ್ತಂತ ತಾವು ಹೇಳಿದ್ರಿ. ಬೇಡಿಕೆ ಇಟ್ಟ ಹಾಗೆ ಅದು ಜನರನ್ನು ಇವರು ಸೃಷ್ಟಿ ಮಾಡ್ತಾರೆ, ನಮ್ಮನ್ನಾಳುವ ಜನಪ್ರತಿನಿಧಿಗಳು. ಇಷ್ಟೆಲ್ಲ ಆದರೂ ಸರ್, 2 ವರ್ಷದಿಂದ ಇಷ್ಟೆಲ್ಲ ಜನರು ಚೀರಾಟ, ಕೂಗಾಟ, ಬೊಬ್ಬೆ ಹೊಡಿತಾ ಇದ್ದಾರೆ. ಬೇಡಿಕೆಗಳ ಬಗ್ಗೆಯೂ ಕೂಡ ಬಹಳ ದೀರ್ಘ ಅವಧಿಯಲ್ಲಿ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ರು. ಮತ್ತೆ ಅದೊಂದು ಪ್ರಸ್ತಾವನೆಗೆ ಆಗಿದ್ದಿರ್ಬೋದು. ಅದು ಕೊನೆಗೆ ಇಷ್ಟು ತರಾತುರಿಯಲ್ಲಿ ಇಂಥ ವೈಜ್ಞಾನಿಕವಾಗಿ ಮಾಡಿ ಅಂತ ಯಾರು ಜನ ಬೇಡಿಕೆ ಇತ್ತಿಲ್ಲಲ್ಲ. ಈಗ ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಈಗ ನಮ್ಮ ವಿರೋಧ ಪಕ್ಷ ಅಂತ ಕರಿತೇವೆ ಕಾಂಗ್ರೆಸ್, ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವ್ರು ಎಲ್ಲಿ ಹೋಗಿದ್ದಾರೆ ನನ್ನ ಪ್ರಶ್ನೆ. ಇಷ್ಟೆಲ್ಲ ಜನರಿಗೆ ಹೋರಾಟಗಾರರು ಅವರು ಇವರು ಎಲ್ಲರೂ ಈಗ ಧರಣಿ ಮಾಡ್ತಾರೆ, ಹೇಳಿಕೆ ಕೊಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಯಾಕೆ ಮಾತಾಡ್ತಾ ಇಲ್ಲ? ಕಾಂಗ್ರೆಸ್ನಲ್ಲಿ ಲೀಡರ್ಗಳಿಲ್ವಾ? ಅವರಿಗೆ ಕಣ್ಣು ಕಾಣಲ್ವಾ? ಅಥವಾ ಅವರು ಇದರಲ್ಲಿ ಪಾಲುದಾರರ? ನಾವು ಅದನ್ನೇ ಕೇಳಬೇಕಾಗ್ತದೆ. ಅವ್ರಿಗೆ ಇವತ್ತು ಯಾರು ಬಾಯಿ ತುಟಿ ಬಿಸ್ತಾ ಇಲ್ಲ, ಯಾಕೆ? ಅವ್ರಿಗೇನಾಗಿತ್ತು? ಅವರಿಗೆ ಸಮಸ್ಯೆ ಗೊತ್ತಾಗಲ್ವ ಜನರಿದ್ದು? ಇವರು ಇಬ್ಬರು ಕೂಡ ಜನರ ಸಮಸ್ಯೆಗೆ ಖಂಡಿತವಾಗ್ಲೂ ಪರಿಹಾರವಾಗಿ ಇವರು ಮಾಡೋರಲ್ಲ. ಇವರು ಅವರ ಸ್ವಾರ್ಥಕ್ಕೋಸ್ಕರ ಆಗಿರುವವರು. ಇವರು ಸ್ವಾರ್ಥಕ್ಕೋಸ್ಕರ ಮಾಡಿ ಇವರಿಗೆ ಪ್ರಕೃತಿ ಖಂಡಿತವಾಗ್ಲೂ 2 ಕಡೆಯವರಿಗೆ ಮುಂದಿನ ದಿನಗಳಲ್ಲಿ ಬೇಕಾದವರಿಗೆ ಒಂದು ಕೊಡ್ತದೆ. ಯಾಕಂದ್ರೆ ಜನರು ದಿನನಿತ್ಯ ಕಣ್ಣೀರಾಗ್ತಾ ಇದ್ದಾರೆ. ಅಲ್ಲಿನ ವ್ಯಾಪಾರಸ್ಥರ ಗೋಳು ಒಂದು ಸರ್ತಿ ಹೋಗಿ ಅವ್ರನ್ನ ವಿಚಾರಿಸಿ ಸರ್, ಹೇಳ್ತಾರೆ ಅವರು, ನಾವು ದಿನನಿತ್ಯ ಹೇಗೆ ಇತ್ತು, ನಾವು ಹೇಗೆ ಆಗಿದ್ದೇವೆ ಅಂತ. ಆಟೋ ಚಾಲಕರ ಪರಿಸ್ಥಿತಿ ಕೇಳಿ, ಟ್ಯಾಕ್ಸಿ ಕಾರ್ನವ್ರ ಹತ್ರ ಕೇಳಿ, ಗೂಡ್ಸು ಟೆಂಪದವ್ರ ಹತ್ರ ಕೇಳಿ, ಅಲ್ಲಿ ಗೂಡ್ಸು ಲಾರಿಯವ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ, ಕಣ್ಣೀರು ಹಾಕ್ತಾರೆ. ನಾವು ಏನು ಮಾಡಬೇಕು? ನಾವು ಇಷ್ಟೆಲ್ಲ ರಿಕ್ಷಾ ತಗೊಂಡಿದ್ದೇವೆ, ಕಾರ್ ತಗೊಂಡಿದ್ದೇವೆ, ಲೋನ್ ಮಾಡಿ, ಇದನ್ನು ಇವತ್ತು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳಿಬ್ಬರು ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಯಾಕೆ ಬಂತು ಸರ್ ಸಮಸ್ಯೆ? ಎಲ್ಲಿ ಸರ್ ಅವ್ರಿಗೆ ಏನು ತಗೊಂಡು ಹೋಗ್ಲಿಕ್ಕೆ ಆಗ್ತದೆ ಈ ರಸ್ತೆಯಲ್ಲಿ? ಅವ್ರಿಗೆ ಅಲ್ಲಿ ರಸ್ತೆಯಲ್ಲಿ ತಿರುಗಾಡ್ಲಿಕ್ಕೆ ಆಗದಿದ್ದಾಗ ಆಟೋ ರಿಕ್ಷಾದವ್ರು ಹೇಗೆ ಹೋಗ್ಲಿ? ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲ. ಕಾರ್ನವ್ರು ಎಲ್ಲಿ ಹೋಗ್ಲಿ? ಲಾರಿಯವರು ಗುಡ್ಸು ಬೇರೆ ಹೊಯ್ಗೆ ಕಲ್ಲು ತಗೊಂಡು ಹೇಗೆ ಹೋಗುವುದಲ್ಲಿ? ಆಗ್ತಾ ಇಲ್ಲ. ಇವರು ಕಳೆದ ಮಳೆಗಾಲದಲ್ಲಿ ಒಂದು ಟಾರ್ಪಲ್ ಹಾಕಿ ಮುಚ್ಚಿ ಯಾರಿಗೂ ಕಣ್ಣಿಗೆ ಬಟ್ಟೆ ಕಟ್ಟಿ ಇದು ಮಾಡಿದರೆ ಅದು ಗೊತ್ತಾಗಲ್ಲ ಅಂತ, ಬೆಕ್ಕು ಹಾಲೆ ಕುಡಿಯುವಾಗ ಕಣ್ಣು ಮುಚ್ಚಿ ಕುಡಿತದ ಆ ರೀತಿ ಇವರು ಮಾಡಿದ್ರು. ಆದರೂ ಅಲ್ಲಿ ಏನಾಗಿತ್ತು ನೀವೆಲ್ಲ ಗಮನಿಸಿದ್ರಿ. ಅಷ್ಟೆಲ್ಲ ಹೋರಾಟಗಳು ಆದ ನಂತರ ಒಂದು ಸೈಡ್ ವಾಲ್ ಮಾಡಿದ್ರು. ಅದೇನು ಶಾಶ್ವತನ? ಅದನ್ನು ಈ ಸರ್ತಿ ಮುಂದೆ ಈ ಮಳೆಗಾಲದಲ್ಲಿ ಜನರಿಗೆ ಸಮಸ್ಯೆ ಖಂಡಿತವಾಗ್ಲೂ ಕೊಡ್ತದೆ. ಮುಖ್ಯವಾಗಿ ಇಲ್ಲಿ ನಾನು ವಿರೋಧ ಪಕ್ಷದವ್ರನ್ನೇ ನಾನು ಹೊಣೆ ಮಾಡ್ತಾ ಇದ್ದೇನೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಸರ್ಕಾರ ಅವ್ರದ್ದಿದೆ. ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಿರೋರು ಕಾಂಗ್ರೆಸ್ ಸರ್ಕಾರ. ಇದು ಯಾಕೆ ಉನ್ನತ ಈಗ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಕೂಡ
ರಾಜ್ಯ ಸರ್ಕಾರ ಯಾಕೆ ಇದಕ್ಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ? ತಾವು ಹೋರಾಟಗಾರರು ಸಂಪರ್ಕಿಸಿಲ್ಲ ಅಂತ ಹೇಳ್ತಾರೆ. ಮನವಿ ಕೊಡ್ಲಿಲ್ವೇ ಜಿಲ್ಲಾಧಿಕಾರಿಯ ಮೂಲಕ? ಮನವಿ ಯಾಕೆ ಇವರಿಗೆ ಕಾಣಲ್ವಾ? ಈಗ ಲೋಕೋಪಯೋಗಿ ಸಚಿವರಿಗೆ ಅಲ್ಲಲ್ಲ, ಅಲ್ಲೀಗ ಸ್ಥಳೀಯ ಕಾಂಗ್ರೆಸ್ನ ಮುಖಂಡರುಗಳಿಲ್ವಾ? ಏನಾದ್ರೂ ಬೇರೆ ಒಂದಾಗ ಓಡೋಡಿ ಬರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಜನರನ್ನು ಬೇಕಾದಷ್ಟು ಮೇಲೆ ಎತ್ತಿಡ್ತಾರೆ, ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ, ಬೇರೆ ಬೇರೆ ಏನೇನೇನೇನೆಲ್ಲ ತಗೊಂಡು ಹೋಗ್ತಾರಲ್ಲ. ಇದು ಇಷ್ಟು ದೊಡ್ಡಂತಹ ಜ್ವಲಂತ ಸಮಸ್ಯೆ. ಇದು ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ಇದು ನೋಡಿ ನಮ್ಮ ಮಂಗಳೂರಿಂದ ಮುಂಬೈ ತನಕ ಸಂಪರ್ಕ ಹೊಂದುವಂತಹ ಒಂದು ರಸ್ತೆ. ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡ್ತದೆ ಇಲ್ಲಿ. ಇದು ಅಂತಿಂತ ವಿಚಾರವಲ್ಲ. ಇದನ್ನು ಯಾಕೆ ಇಷ್ಟೊಂದು ಈಸಿಯಾಗಿ ತಗೊಂಡಿದ್ದಾರೆ? ಯಾರು ಇದ್ರ ಬಗ್ಗೆ ಮಾತಾಡ್ತಲ್ಲ. ಮಾತಾಡದಿದ್ದಾಗೆ ಇವರೇ ಕಟ್ಟಿ ಹಾಕಿದಾರ? ಅಥವಾ ಎರಡೂ ಪಕ್ಷಗಳು ಒಟ್ಟಾಗಿ ಯಾರನ್ನು ಹೋರಾಟ ಮಾಡಬೇಡಿ ಅಂತ ಏನಾದ್ರೂ ಒಂದು ಬೆದರಿಕೆ ಹಾಕ್ತಾ ಇದೆಯಾ ಅಂತ ನಮ್ಗೆ ಅನಿಸ್ತಾ ಇದೆ. ಅಷ್ಟೆಲ್ಲ ಮಣ್ಣಲ್ಲಿ ಸ್ಟಾಕ್ ಇಟ್ಟಿದ್ದಾರೆ, ಈಗ ಆ ಮಣ್ಣನ್ನು ನೋಡಿ ತಗೊಂಡು ಹೋಗ್ತಾ ಇದ್ದಾರೆ ಬೇರೆ ಇನ್ನೊಬ್ರು ವರ್ಕಿಗೆ. ಬಟ್ ತಮ್ಮ ಹೋರಾಟ ಒಂದಷ್ಟು ವಿಳಂಬ ಆಯ್ತಲ್ಲ ಸರ್? ವಿಳಂಬ ನಾವು ಸ್ಟಾರ್ಟಿಂಗ್ ಮಾಡಿದ್ದೇವೆ. ಓಪನ್ ಮಾಡುವಾಗ ಮೊದಲ JCB ರಸ್ತೆಗೆ ಇಟ್ಟಾಗ ನಾವು ವಿಡಿಯೋ ಮಾಡಿದ್ದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಸಾವಿರಾರು ಜನ ನಿನ್ಗೆ ಮಣ್ಣು ಬೇಕಾದ್ರೆ ನಿನ್ನ ಮನೆಗೆ ಹಾಕೋ, ನಿನ್ನ ಮೈ ಮೇಲೆ ಹೇಳ್ಕೋ, ನಿನಗೆ ಅಧಿಕ ಪ್ರಸಂಗ ಯಾಕೆ, ಒಂದು ಕಮೆಂಟ್ ಅನ್ನು ನೀವು ನನ್ನ ಪೇಜಿಗೆ ಹೋಗಿ ನೋಡಿ. ಅವ್ರು ಇವತ್ತೆಲ್ಲಿ ಹೋಗಿದ್ದಾರೆ ಸರ್? ನಾನು ಅವತ್ತು ಇದನ್ನು ವಿರೋಧ ಮಾಡಿದಾಗ ಮುಂದಿನ ದಿನಗಳೇ ದೊಡ್ಡ ಮಟ್ಟದ್ದು ಇಲ್ಲಿ ಒಂದು ದುರಂತ, ಸಾರ್ವಜನಿಕರಿಗೆ ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ದೊಡ್ಡ ಮಟ್ಟ ತೊಂದರೆ ಆಗ್ತದೆ ಅಂತ ನಾನು ಮೊದಲ ವಿಡಿಯೋ ಮಾಡಿದಾಗ ನನಗೆ ಏನೇನು ಪಟ್ಟ ಕಟ್ಟಿದ್ರು. ಬಕೆಟ್ ಅಂದರು, ಅವನಿಗೆ ಕಾಸು ಸಿಕ್ಕಿಲ್ಲ ಅಂದರು, ದುಡ್ಡು ಸಿಕ್ಕಿದ್ರೆ ಇವನು ಬಾಯಿ ಮುಸ್ತಾನೆ ಅಂತ ಹೇಳಿದರು, ಬೇರೆ ಬೇರೆ ಏನೇನೆಲ್ಲ ಹೇಳಿದರು. ಇವತ್ತಿಗೂ ಆ ಪೋಸ್ಟ್ ಇದೆ ನೋಡಿ ಸರ್. ಅವ್ರು ಎಲ್ಲಿದ್ರು ಇವಾಗ? ನಾನು ಅವತ್ತು ಏನು ಅದನ್ನು ವಿರೋಧ ಮಾಡಿದ್ದೆ, ಆ ವಿರೋಧ ಮಾಡಿದಾಗ ಇವರೆಲ್ಲ ಕಮೆಂಟ್ ಮಾಡಿದವರು ಇವರು ಎಲ್ಲೋ ಹೋದ್ರು? ಯಾರು ಸರ್ ಈಗ ಅಂಧಭಕ್ತರು? ಆ ಟರ್ಪಲ್ ಒಳಗಡೆ ಎತ್ತಿ ಎತ್ತಿ ನಾನು ತೋರಿಸಿದೆ ನೋಡಿ, ಇದು ಮಣ್ಣು ಬೀಳ್ತಾ ಇದೆ ಅಂತ. ನೀನು ಬೇಕಾದ್ರೆ ನಿನ್ನ ಮನೆಗೆ ತಗೊಂಡೋಗಿ ಹಾಕು 4 ಲೋಡು, ನಾವು ಹೇಳ್ತೇವೆ ಅಂತಾರೆ. ಇಂಥವ್ರನ್ನು ನಾವು ಏನಂತ ಕರಿಬೇಕು, ಏನಂತ ಹೇಳಬೇಕು? ಇಂಥವ್ರನ್ನ ಇಟ್ಕೊಂಡು ನಾವು ಸಮಾಜದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸತ್ಯ ಹೇಳಿದ್ರೆ ನಾವು ಟೆರರಿಸ್ಟ್ ಅಂತಾರೆ. ನಮಗೆ ಸತ್ಯ ಜೋರಾಗಿ ಮಾತಾಡಿದ್ರೆ ಅವನಿಗೆ ಈ ಕಡೆಯಿಂದ ದುಡ್ಡು ಬಂತಂತ ಹೇಳ್ತಾರೆ. ಹಾಗಾದ್ರೆ ಸದ್ಯದಲ್ಲಿ ನಮ್ಮ ಸಂತೆಕಟ್ಟ ಕುಸಿದು ಕಂಪ್ಲೀಟ್ ಹೋದ್ರು. ಇದಕ್ಕೆ ಇವರು ಮಾತಾಡುವವರು, ನನ್ನ ಟೀಕೆ ಮಾಡಿದವರಿಗೆ ಯಾವುದು ಇದು ಕಣ್ಣಿಗೆ ಕಾಣಲ್ವಾ? ಈಗ ಅವ್ರದ್ದೇ ಆದಂತಹ ಆಡಳಿತ, ಒಂದು ಕಡೆ ಅವ್ರದ್ದೇ ಶಾಸಕರಿದ್ದಾರೆ, ಇನ್ನೊಂದು ಕಡೆ ಇನ್ನೊಬ್ರು, ಒಂದು ಕಡೆದು ಸರ್ಕಾರ ಇದೆ. ಇವ್ರು ಯಾಕೆ ಬಾಯಿ ಮುಚ್ಚಿ ಕೂತಿದ್ದಾರೆ ಅಂತ ಕೇಳೋದು ನನ್ನ ಕ್ವಶನ್. ಅಂದ್ರೆ ತಮಗೆ ಸಂತೆಕಟ್ಟೆ ನಗರದ ಅಸ್ತಿತ್ವದ ಬಗ್ಗೆ ಒಂದಷ್ಟು ಸಂದೇಹ ಇದೆ ಅಂತ? ಖಂಡಿತ. ಈ ನಗರ ಹಾಳಾಗಿದೆ ಅಂತೀರಾ? ಹಾಳಾಗಿದೆ. ಅದು ಇನ್ನು ಸರಿ ಆನ್ಸರ್ ಅಹಮದ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಅದು ಸರಿ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಅಂತ ನಾನು ಕೂಡ ಅದೇ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇನ್ನು ಅಷ್ಟು ಸುಲಭ, ಇನ್ನು ಇದೇ ರೀತಿ ಆದ್ರೆ ಇನ್ನು 5 ವರ್ಷ ಕಳೆದರೂ ಇದು ಕಂಪ್ಲೀಟ್ ಆಗಲ್ಲ. ಇನ್ನು 5 ವರ್ಷ ಬೇಕು ಇನ್ನು. ಯಾಕಂದ್ರೆ ಈ ಗುತ್ತಿಗೆದಾರ ಖಂಡಿತ ಗುತ್ತಿಗೆದಾರನಲ್ಲ, ಇವರು ಸೃಷ್ಟಿ ಮಾಡಿರುವಂತ ವ್ಯಕ್ತಿ. ಇವರು ಯಾರು ಜನಪ್ರತಿನಿಧಿಗಳು, ಅವರ ಒಂದು ಆವಾಗ ಏನೊಂದು 40% ಅಂತ ಒಂದು ಮಾತಿತ್ತು. ಆ 40%ನವರು ಸೃಷ್ಟಿ ಮಾಡಿರುವ ಗುತ್ತಿಗೆದಾರ, ಸಣ್ಣ ಪುಟ್ಟ ಗುತ್ತಿಗೆದಾರ. ಅವ್ರನ್ನ ನೋಡುವಾಗ ಗೊತ್ತಾಗ್ತದೆ ಅವ್ರದ್ದು ವರ್ಕರ್ ಎಷ್ಟು. ಇವಾಗ ನೋಡಿ ಸರ್, ಹೋಗಿ ಸ್ಪಾಟ್ ಅಲ್ಲಿ 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಬೃಹತ್ ಒಂದು 29 ಕೋಟಿ ರೂಪಾಯಿಯ ಕಾಮಗಾರಿಯನ್ನು 3-4 ಜನ ಮಾಡೋದು ಸರ್. ಅವರ ನೋಡಿ. ಬಟ್ ಈ ಕಾಮಗಾರಿ ಈಗ ಪ್ರಥಮ ಹಂತದ ಕಾಮಗಾರಿಯನ್ನೇ ಈಗ ರಿಲೀಸ್ ಮಾಡಿದಾರಲ್ಲ, ಅಲ್ಲಿ ಯಾವುದೇ ಚೆಕ್ ಇಲ್ಲದೆ ಮಾಡೋದಿಲ್ಲ. ಒಂದಷ್ಟು ಥರ್ಡ್ ಆಫೀಸರ್ಸ್ ಬಂದು ಅದನ್ನು ಚೆಕ್ ಮಾಡಿ ರಿಲೀಸ್ ಮಾಡಬೇಕು. ಈ ಹಂತದಲ್ಲಿ ಅದನ್ನು ಮಾಡಲಿಲ್ವ ಅಂತ ಹೇಳ್ತೀರಾ? ಅಲ್ಲ, ಮಾಡಿರ್ತಾರೆ. ಡಾಕ್ಯುಮೆಂಟ್ ಅಲ್ಲಿ ರೆಕಾರ್ಡ್ ಆಗಿ ಎಲ್ಲದೂ ಸರಿ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ಈಗ ನ್ಯಾಯಾಂಗದ ಮೇಲೂ ನಂಬಿಕೆ ಕಳ್ಕೊಳ್ತಾ ಇದ್ದೇವೆ ನಾವು. ಯಾಕಂದ್ರೆ ಯಾರು ಯಾವ ಸಮಯದಲ್ಲಿ ಏನಾಗ್ತಾರಂತ ಗೊತ್ತಾಗಲ್ಲ. ಅವ್ರದ್ದೇ ಎಲ್ಲ, ಅವರೇ ಇವರೇ ಅವರು ಪ್ರತಿಯೊಂದು ಮಾಡೋರು ಅವರೇ. ಅಂಥದ್ದಿರುವಾಗ ಅಲ್ಲಿ ಅವರು ಪೂರಕವಾಗಿ ಎಲ್ಲ ರೆಡಿ ಮಾಡ್ತಾರೆ ಹೊರತು ಇದು ಸರಿ ಇಲ್ಲ ಅಂತ ಒಂದಲ್ಲಿ ಯಾರು ಕೂಡ, ಯಾವ ಅಧಿಕಾರಿ ಕೂಡ ವರದಿ ಹಾಕಲ್ಲ. ಈಗ ಬಂಡೆ ಬಂದಾಗ ನಮ್ಮ ಆಗಿನ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತೆ ಪತ್ರ ಬರೀತಾರೆ, ಇದು ಕಾಮಗಾರಿಗೆ ಹೆಚ್ಚುವರಿ ಹಣ ಬೇಕಂತ. ಅದಕ್ಕೆ ಮತ್ತೆ ಏನೋ 1-2 ಕೋಟಿ ಆ್ಯಡ್ ಆಯ್ತು ಅಂತ ಕೇಳ್ಪಟ್ಟೆ. ಇವ್ರು ಖಾಲಿ ದುಡ್ಡನ್ನು ಅದಕ್ಕೆ ಆ್ಯಡ್ ಮಾಡೋ ಬಗ್ಗೆನೇ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ 2 ಕೋಟಿ ಆದರೆ ಇವರಿಗೆ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ, ಅದೇ ಮಾಡ್ತಾರೆ ಹೊರತು ಇದು ಜನರಿಗೆ ಸಮಸ್ಯೆ ಆಗ್ತದೆ, ಜನಸಾಮಾನ್ಯರಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ, ಇದು ವಿಳಂಬ ಆಗಬಾರ್ದು, ಅವೈಜ್ಞಾನಿಕ ಅಂತ ಯಾವತ್ತು ಯಾವ ಜನಪ್ರತಿನಿಧಿ ಆಗಲಿ ಯಾವ ಅಧಿಕಾರಿ ಆಗಲಿ ಒಂದೇ ಒಂದು ಮಾತಾಡಿರೋದು ಇದೆಯಾ ಸರ್? ಅನ್ಸಾರ್ ಅಹಮದ್ ಅವರೇ, ಇನ್ನೇನು ಮಳೆಗಾಲ ಆರಂಭಿಸಲಿಕ್ಕೆ ಒಂದಷ್ಟು ದಿನಗಳು ಮಾತ್ರ ತಗಲ್ತದೆ. ಈ ಹಿನ್ನೆಲೆಯಲ್ಲಿ ಈ ಮಳೆಗಾಲದ ಪೂರ್ವದಲ್ಲಿಯೇ ಈ ಸಮಸ್ಯೆ ಆದರೆ ಮಳೆಗಾಲದ ಸಮಯದಲ್ಲಿ ಏನಾಗಬಹುದು? ಮತ್ತೆ ಈಗ ಒನ್ ಸೈಡೆಡ್ ಮಾಡಿದಾರಲ್ಲ, ಇನ್ನೊಂದು ಸೈಡನ್ನು ಆರಂಭಿಸಿದ್ದಾರೆ. ಇನ್ನೊಂದು ಸೈಡ್ ಆರಂಭಿಸುವಾಗ ಅದರ ಕಾಮಗಾರಿ ಹೇಗಿರಬೇಕು ಮತ್ತು ಆ ಕಾಮಗಾರಿಯನ್ನು ಎಷ್ಟು ಸಮಯದೊಳಗೆ ಪೂರೈಸಬೇಕು ಮತ್ತು ಆ ಕಾಮಗಾರಿಗಳಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ತಾವು ಅದನ್ನು ನಿಲ್ಲಿಸುವ ಪ್ರಯತ್ನದಲ್ಲಿ ಏನಾದರೂ ಹೋರಾಟವನ್ನು ಮಾಡ್ತೀರಾ? ತಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ಇನ್ನೊಂದು ವಿಚಾರ ಹೇಳ್ತೇನೆ ನಾನು. ಅವ್ರು ಹೇಳ್ತಾರೆ ಕೆಳಗೆ ಬಂಡೆ ಇದೆ ಅಂತೇಳಿ. ಈಗಿನ ವೈಜ್ಞಾನಿಕವಾದಂತಹ ವ್ಯವಸ್ಥೆಗಳು ಹೇಗಿದೆ ಅಂತಂದರೆ,
ನೆಲದ 20 ಫೀಟ್ ಅಡಿಯಲ್ಲಿ ಏನಿದೆ ಅಂತೇಳಿ ಕಂಡುಕೊಳ್ಳುವಂತಹ ವ್ಯವಸ್ಥೆ ಇದೆ. ಅದನ್ನು ಯಾಕೆ ಮಾಡಲಿಲ್ಲ? ಒಂದು. ಎರಡನೇದಾಗಿ ತಾವು ಇನ್ನೊಂದು ವಿಚಾರ ಹೇಳಿದ್ರೆ, ಆಗ ಕಾಮಗಾರಿಯನ್ನು ಸರ್ಕಾರ ಅಥವಾ ಜಿಲ್ಲಾಡಳಿತ ಅದನ್ನು ಸಂಚಾರಕ್ಕೆ ಬಿಡಲಿಕ್ಕೆ ಯಾಕೆ ಅನುವು ಮಾಡಿಕೊಟ್ಟಿತ್ತು, ಪರ್ಮಿಷನ್ ಕೊಟ್ಟಿತ್ತು ಅಂತೇಳಿ. ನೋಡಿ ಸರ್, ನವಯುಗ ಕಂಪನಿಯವರು ನಮ್ಮ ರಾಷ್ಟ್ರೀಯ ಹೆದ್ದಾರಿ 66 ಕಾಮಗಾರಿ ತಗೊಂಡ್ರು. ಆ ಕಾಮಗಾರಿ ಸಂಪೂರ್ಣ ಆಗದೆ ಈ ಉಡುಪಿಯ ಆಗಿನ ಜಿಲ್ಲಾಧಿಕಾರಿಯವರೇ ರಿಪೋರ್ಟ್ ಕೊಟ್ಟರು ಕಾಮಗಾರಿ ಸಂಪೂರ್ಣ ಆಗಿದೆ ಅಂತೇಳಿ. ಆ ವರದಿ ಆಧಾರದ ಮೇಲೆ ಟೋಲ್ ಗೇಟಲ್ಲಿ ಟೋಲ್ ಸಂಗ್ರಹ ಮಾಡಲಿಕ್ಕೆ ಆರಂಭ ಮಾಡಿದ್ರು. ವ್ಯವಸ್ಥೆ ಹೇಗಿದೆ ಅಂತ ನಮ್ಮ ಕಣ್ಣ ಮುಂದೆ ಇದೆ ವ್ಯವಸ್ಥೆ. ಇಂಥ ವ್ಯವಸ್ಥೆಗಳಿರುವಾಗ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ಜವಾಬ್ದಾರಿಯುತ ಜಿಲ್ಲಾಧಿಕಾರಿಯವರೇ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರಂತಾದ್ರೆ ನೋಡಿ, ಎಲ್ಲಿವರೆಗೆ ಅಂತಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ಗಳೇ ನಿರ್ಮಾಣ ಆಗಲಿಲ್ಲ. ಬಹುಶಃ ಕಾನೂನಿನ ಪ್ರಕಾರ ಎಷ್ಟೋ % ಸರ್ವಿಸ್ ರಸ್ತೆ ಆಗದೆ ಅವರು ಟೋಲ್ ತಗೊಳ್ಳಿಕ್ಕಿಲ್ಲ. ಅಂತ ವ್ಯವಸ್ಥೆ ಎಲ್ಲಿ ಆಗಿದೆ? ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಕಾನೂನು ಲೆಕ್ಕಕ್ಕಿಲ್ಲ ಅವರಿಗೆ. ಕೇವಲ ಅವ್ರ ಲಾಭ ಎಷ್ಟು ಅದು ಲೆಕ್ಕ ಬಿಟ್ರೆ ಅವರಿಗೆ ಕಾನೂನಿನ ಬಗ್ಗೆ ಯಾವುದೇ ತಲೆಬಿಸಿ ಇಲ್ಲ ಅವರಿಗೆ. ಅವ್ರದ್ದು ಪ್ರಶ್ನೆ ಒಂದೇ, ಇದು ಮಾಡಿದ್ರೆ ನನ್ಗೆ ಎಷ್ಟು ಬರ್ತದೆ, ಅದು ಮಾಡಿದ್ರೆ ನನ್ಗೆ ಎಷ್ಟು ಲಾಸ್ ಆಗ್ತದೆ ಅಂತ ಹೇಳಿ. ಮಳೆಗಾಲದಲ್ಲಿ ಏನಾಗಬಹುದು? ಒಂದು ಮುಗಿದ ಕಾಮಗಾರಿ, ಒಂದು ಆರಂಭದ ಕಾಮಗಾರಿ. ಒಂದು ವೇಳೆ ಅವ್ರು, ನಾನು ಆಗ್ಲೇ ಹೇಳಿದೆ, ಮಣ್ಣನ್ನು ತೆಗೆದ್ರೆ ಖಂಡಿತವಾಗಿ ಆ ಸರ್ವಿಸ್ ರಸ್ತೆ ನಾವು ಬಿಡುವಂತ ಇನ್ನೊಂದು ಎಡ್ಜ್ ಇದೆಯಲ್ಲ, ಅದು ಕುಸಿತದೆ. ಕಳೆದ ಬಾರಿ ಕುಸಿದಾಗೆ ಅದು ಕುಸಿದದ್ದೇ ಹೌದಾದ್ರೆ ನಮಗೆ ಉಡುಪಿಯಿಂದ ಕುಂದಾಪುರ ಮುಂಬೈಗೆ ಹೋಗುವಂತ ಸಂಪರ್ಕ ರಸ್ತೆ ಕಡಿತ ಆಗ್ತದೆ. ಆ ಕಡಿತ ಆದ್ರೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಅಗ್ದು ಬಿಟ್ಟಿದಾರಲ್ಲ ಅದನ್ನು ಸಂಚಾರಕ್ಕೆ ಬಿಡ್ತಾರೆ. ಹೌದಲ್ವ ನೋಡಿ, ತಾಬೇಕಾದ್ರೆ ಯಾವುದು ಮಣ್ಣು ತೆಗೆದು ಲೆವೆಲ್ ಮಾಡಿರ್ತಾರಲ್ಲ ಅದರಲ್ಲೇ ಸಂಚಾರ ಮಾಡಿ ಅಂತ ಬಿಡ್ತಾರೆ. ಆಗ ಆಗುವಂತಹ ಪರಿಸ್ಥಿತಿ ನೀವು ಯೋಚನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ಲಿಕ್ಕೆ. ಇದು ತಾವೇ ಸಂಗ್ರಹಿಸಿಕೊಂಡ ಮಾಹಿತಿ ಅಥವಾ ಯಾರಾದರೂ ತಜ್ಞರು ಕೊಟ್ಟಂತಹ ಮಾಹಿತಿ? ಬೇಡ, ಈ ವಿಚಾರದಲ್ಲಿ ತಜ್ಞರು ಕೊಡ್ಬೇಕಂತ ಕಳೆದ ಸಲ ಅಲ್ಲಿ ಕುಸಿತ ಇಲ್ವಾ? ಎಲ್ಲಿ ಈಗ ಏನು ಸಂಚಾರಕ್ಕೆ ಬಿಟ್ಟು ಕೊಟ್ಟಿದ್ದಾರೆ, ಒಂದು ಪಿಲ್ಲರ್ ಕಟ್ಟಿದ್ದಾರೆ, ಅಲ್ಲಿ ಕುಸಿತ ಇಲ್ವಾ? ಅಲ್ಲಿ ಕುಸಿತ ಅಂದ್ರೆ ಇಲ್ಲಿ ಕುಸಿಯದಿರ್ತದ? ಓಕೆ. ನಾವು ಒಂದ್ಸಲ ಇದು ಏನ್ ಹೇಳ್ತಾರೆ, ಹಗ್ಲಿಗೆ ನೋಡಿದ ಬಾವಿಯಲ್ಲಿ ರಾತ್ರಿಗೆ ಬಿದ್ದಾಗೆ. ನಾವು ಹಗ್ಲಿಗೆ ಬಾವಿ ಕಂಡಿದ್ದೇವೆ, ರಾತ್ರಿಗೆ ಹೋಗಿ ಬೀಳುದು. ಇನ್ನು ಅದನ್ನು ಖಂಡಿತವಾಗಿಯೂ ನಾವಂತಲಲ್ಲ, ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ಇದನ್ನು ವಿರೋಧ ಮಾಡಬೇಕು. ಸ್ವಾರ್ಥಕ್ಕೋಸ್ಕರ ಅಲ್ಲ. ಸಮಸ್ಯೆ ಆಗ್ತಾ ಇದೆ, ನಿಜವಾದ ಸಮಸ್ಯೆ ಇದೆ. ನೋಡಿ, ಈ ರಸ್ತೆ ಕಾಮಗಾರಿ ಮಾಡ್ಲಿಕ್ಕೆ ಇಷ್ಟು ಇವರು ಟೆನ್ಷನ್ ಮಾಡ್ಕೊಳ್ತಿದ್ದಾರೆ. ಇನ್ ಮೇಲಿಂದ ಒಂದು ಓವರ್ ಬ್ರಿಡ್ಜ್ ಬರ್ಬೇಕಲ್ಲ, ಓವರ್ ಬ್ರಿಡ್ಜ್ ಒಂದು ಕಿನ್ನಿಮುಲ್ಕಿಗಿಂತ ಉದ್ದ ಇದೆ ಇದು ಓವರ್ ಬ್ರಿಡ್ಜ್. ಒಂದು 200 ಫೀಟ್ ವರೆಗೆ ಇರ್ಬೋದು. ಅದು ಆ ಮೇಲ್ಗಡೆ ಹೇಗೆ ಮಾಡ್ತಾರೆ? ಈ ಯೋಜನೆಯಲ್ಲೇ ಇದೆ ಅದು. ಹೌದು. ಅದು ಯಾವ ರೀತಿ ಮಾಡ್ತಾರೆ? ಸಾಧ್ಯ ಇದೆ ಇವ್ರ ಹತ್ರ? ಏನಾದರೂ ನೂತನ ಟೆಕ್ನಾಲಜಿ ಇವ್ರ ಹತ್ರ ಆಗಿಲ್ಲಲ್ಲ. ಇವ್ರ ಹತ್ರ ನೂತನ ಟೆಕ್ನಾಲಜಿ ಇರುವುದಾದ್ರೆ ಇವ್ರು 2 ವರ್ಷ ಚಿಲ್ಲರೆ ತಗೊಳ್ತಾರೆ ಕೇವಲ ಒಂದು ಸೈಡ್ ಬಿಡ್ಲಿಕ್ಕೆ. ಇವರು ಏನ್ ಮಾಡಿದಾರೆ ಅಂತ ನೋಡಿ, ನೀವು ಯಾಕಾಗಿ ಒಂದ್ ಸೈಡ್ ಬಿಟ್ರು ಅಲ್ಲ, ಒಂದ್ ನಿಮಿಷ ನೀವು ಗಮನ ಇಟ್ಟು ನೋಡಿ. ಇವರು ಮಣ್ಣು ತೆಗೆದು ದುಡ್ಡಾಗುವ ವಿಚಾರವನ್ನು ಬೇಗ ಮಾಡಿದ್ರು. 1 ತಿಂಗಳೊಳಗೆ, 1.5 ತಿಂಗಳೊಳಗೆ ಮುಗ್ದಿದೆ. ಮತ್ತೆ ದುಡ್ಡು ಬರೋದಿಲ್ಲ ಅಲ್ಲಿ. ಮತ್ತೆ ಕಾಮಗಾರಿ ಆರಾಮದಲ್ಲಿ ಆದ್ರೆ ಆಯ್ತು ಹೋದ್ರೆ ಆಯ್ತು ಅಂತೇಳಿ 1.5 ವರ್ಷಕ್ಕಿಂತ ಹೆಚ್ಚು ತಗೊಂಡಿದ್ದಾರೆ ಕಾಮಗಾರಿಗೆ. ಮಣ್ಣು ತೆಗಲಿಕ್ಕೆ ಕೇವಲ 2 ತಿಂಗಳು ತಗೊಂಡದ್ದು. ಅಂದ್ರೆ ಮಣ್ಣಲ್ಲಿ ಲಾಭ ಇದೆ ಅವರಿಗೆ. ಈಗ ಏನು ಮಣ್ಣು ತೆಗೆದಿದ್ದಾರೆ, ಅದಕ್ಕೆ 1 ರೂಪಾಯಿ ರಾಯಲ್ಟಿ ಕಟ್ಟಲಿಲ್ಲ, ಅದು ಬೇಗ ಮುಗಿಸ್ತಾರೆ. ಈಗ ಮಳೆ ಬರೋ ಮೊದಲು ಮುಗಿಸ್ತಾರೆ. ಮತ್ತೆ ರಸ್ತೆಗೆ ಕಾಮಗಾರಿ ಮಾಡ್ಲಿಕ್ಕೆ ಮಳೆ ಸ್ಟಾರ್ಟ್ ಆಯ್ತು ಅಂತೇಳಿ ಆ ಕಾರಣ ಕೊಟ್ಟು ನಿಲ್ಲಿಸ್ತಾರೆ. ಇದು 100% ನೀವು ಬರ್ದಿಟ್ಕೊಳ್ಬೇಕಾದ್ರೆ. ಬಟ್ ಆ ಕಾಮಗಾರಿ ಸರಿ ಇಲ್ಲ, ಇದನ್ನಾದ್ರೂ ಸರಿ ಮಾಡಿ ಅಂತ ತಾವೇನಾದ್ರೂ ಹೇಳಿಲ್ವೇ ಯಾರ ಹತ್ರ? ಯಾವ ಕಾಮಗಾರಿ ಸರಿ ಇಲ್ಲ? ಈಗ ಆ ಸೈಡ್ ಕಟ್ಟಿದ್ದೇ ಸರಿ ಇಲ್ಲ, ಇದನ್ನಾದ್ರೂ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳಿ. ನೋಡಿ ಸರ್, ಸಮಸ್ಯೆ ಏನಂತಂದ್ರೆ ಯಾರು ಅದನ್ನು ನಿರ್ದೇಶನ ಮಾಡ್ಬೇಕಿಲ್ಲ, ನೀನು ಸರಿಯಾಗಿ ಮಾಡ್ಬೇಕಂದ್ರೆ ಒಂದು ಕಟ್ಟುನಿಟ್ಟಿನ ನಿರ್ದೇಶನ ಕೊಡ್ಬೇಕಾ? ಅವರೇ ಅವರೊಟ್ಟಿಗೆ ಸೇರ್ಕೊಂಡಾಗ ಯಾರಿಗೆ ಹೇಳು ಸ್ವಾಮಿ ನಾವು? ಇಲ್ಲಿ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಪಾತ್ರ ಏನೂ ಇಲ್ವೇ? ಅವರ ಪಾತ್ರ ಇದೆ. ಅವರ ಹತ್ರ ತಾವು ಸಂಪರ್ಕಿಸಲಿಲ್ವೇ ಅಧಿಕಾರಿಗಳನ್ನು? ನೋಡಿ, ನವಯುಗ ಕಾಮಗಾರಿ ಆರಂಭವಾದ ಸಮಯದಲ್ಲೇ ನಾವು ಬರೆದ ಪತ್ರಕ್ಕೆ ಲೆಕ್ಕವೇ ಇಲ್ಲ. ಒಂದೇ ಒಂದು ಪತ್ರಕ್ಕೆ ಕಾನೂನು ಕ್ರಮ ತಗೊಳ್ಳೋದು ಬಿಡಿ, ಒಂದೇ ಒಂದು ಪತ್ರಕ್ಕೆ ಒಂದು ಹಿಂಬರ ಕೊಟ್ಟದ್ದೇ ಆದ್ರೆ ಯಾವುದೇ ಬೇಜಾರಿಲ್ಲಿತ್ತು. ಪತ್ರ ನೋಡುದು, ಕಸದ ಬುಟ್ಟಿಗೆ ಸಿತಾರ. ಸ್ಥಳೀಯ ಅಧಿಕಾರಿ ಒಬ್ರು ಇದ್ದಾರಲ್ಲ, ಯಾರು? ಈ KDP ಸಭೆಯಲ್ಲೆಲ್ಲ ಭಾಗವಹಿಸ್ತಾರೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ. ಏನ್ ಮಾಡ್ತಾರೆ ಅವರು? ಅಲ್ಲಿ ಅವರನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ಇಷ್ಟವರೆಗೆ ಪ್ರಶ್ನೆ ಮಾಡಿದಕ್ಕೆ ಅವರು ಯಾವ್ದು ಉತ್ತರ ಕೊಡ್ಲಿಲ್ಲ, ಇನ್ನು ಪ್ರಶ್ನಿಸಬೇಕು. ನೋಡಿ, ಕೇವಲ ನಾನು, ಶೇಖರ ಅವಂಜಿ ಅವರು, ಇನ್ನೊಬ್ರು
ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲ. ಸಮಸ್ತ ನಾಗರಿಕರು ಒಟ್ಟಾಗಿ ಅವರಿಗೆ ಒಂದು ಏನು ಒತ್ತಡ ಬೀಳುವ ರೀತಿಯಲ್ಲಿ ಪ್ರಶ್ನಿಸಬೇಕು. ಒಂದು ಬೃಹತ್ವಾದಂಥ ಒಂದು ಧರಣಿ ಹೇಗೆ ಇರಬೇಕಂತಂದ್ರೆ ಯಾರ್ಯಾರಿಗೆ ಸಮಸ್ಯೆ ಆಗಿದೆ ಅವ್ರೆಲ್ಲರೆಲ್ಲರೂ ಭಾಗಿಯಾಗಬೇಕು. ನನಗೆ ಸಮಸ್ಯೆ ಇಲ್ಲ, ನನ್ನ ಕಾರಲ್ಲಿ ಹೋಗ್ತೇನೆ ಅಂತ ಹೇಳಿಸಿದ್ರೆ ಅದು ಅವನ ಮೂರ್ಖತನ. ಸಮಸ್ಯೆ ಎಲ್ರಿಗೂ ಇದೆ, ಈಗ ಗೊತ್ತಾಗೋದಿಲ್ಲ. ತಲೆ ಬುಡಕ್ಕೆ ಬಂದ ನಂತರ ನಾವು ಒಂದು ಬೊಬ್ಬೆ ಹಾಕಿ ಪ್ರಯೋಜನ ಇಲ್ಲ ಅಷ್ಟೇ. ಯಾವಾಗಲೂ ಸಮಸ್ಯೆ ದೂರದೃಷ್ಟಿ ಆಗಲೇ ಹೇಳಿದೆ, ನಮಗೆ ಏನು ಸಮಸ್ಯೆ ಆಗ್ಬೋದು ಅಂತ ನಾವು ದೂರದ ಒಂದು ಯೋಚನೆ ಮಾಡಿದರೆ ಖಂಡಿತ ಪ್ರತಿಯೊಬ್ಬರಿಗೂ ಅಲ್ಲಿ ಗೊತ್ತಾಗ್ತದೆ ಏನು ಸಮಸ್ಯೆ ಆಗ್ತದಂತ. ಬಟ್ ಜಿಲ್ಲಾಡಳಿತ ಹೇಳುತ್ತೆ ಈ ಹೈವೇಗಳಲ್ಲಿ ಕಾಮಗಾರಿಗಳನ್ನು ಪೂರ್ಣವಾಗಿ ಮಾಡಬೇಕು, ಅದು ನಿಜವಾಗಿ ಒಪ್ತಕ್ಕಂತೆ ಮಾತು ಮತ್ತು ಸಮರ್ಪಕವಾಗಿ ಇರಬೇಕು. ಆದರೆ ಇನ್ನೂ ಟ್ರಾಫಿಕ್ ದಟ್ಟಣೆಗಳು ಅಧಿಕವಾಗ್ತಾ ಇದೆ, ಡೆನ್ಸಿಟಿ ಆಫ್ ವೆಹಿಕಲ್ಸ್ ಜಾಸ್ತಿ ಆಗ್ತದೆ, ಎಲ್ಲರೂ ಕೂಡ ವೆಹಿಕಲ್ ತೆಗೆದುಕೊಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ಕೂಡ ವರ್ತುಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ, ಜನರು ಕೂಡ ಅದನ್ನು ಉಪಯೋಗಿಸಬೇಕು ಅಂತಾರೆ. ಅದಕ್ಕೇನು ಹೇಳಿ? ನಿಜವಾಗಿ ಇವರಿಗೆ ಅಷ್ಟು ಕಾಳಜಿ ಇದ್ರೆ ಸರ್ವಿಸ್ ರ್ಯಾಕ್ ಯಾಕೆ ಬಿಟ್ಟು ಕೊಡಿಸಲಿಲ್ಲ? ಇವರಿಗೆ ಟೆನ್ಷನ್ ಇದೆಯಲ್ಲ, ಜನರ ಬಗ್ಗೆ ಕಾಳಜಿ ಇದೆ, ವಾಹನ ದಂಡ ಹೆಚ್ಚಾಗ್ತದೆ, ಸರ್ವಿಸ್ ರ್ಯಾಕ್ ಯಾಕೆ ಬಿಟ್ಟು ಕೊಡಿಸಿಲ್ಲ ಇಷ್ಟವರೆಗೆ? ಇವತ್ತು ಬೆಳಿಗ್ಗೆ ನೋಡಿದೆ ಸರ್ವಿಸ್ ರೋಡ್ ಕೆಲಸ ಆಗಲಿಲ್ಲ, ಮಾಡಿಸ್ಬೋಯ್ತಲ್ಲ ಅದನ್ನು. ರಿಂಗ್ ರೋಡ್ಗಳನ್ನು ಬಳಸಿಕೊಳ್ಳಿ ಅಂತಾರೆ. ಹೌದು, ಯಾವ ರಿಂಗ್ ರೋಡು? ಈ ಕೆಲವೊಂದು ಸಂದರ್ಭಗಳಲ್ಲಿ ಬ್ರಹ್ಮಾವರ ಪೆರಡೂರಾಗಿ ಸಾಗಬಹುದು, ಇಂತಹ ರಿಂಗ್ ರೋಡ್ಗಳನ್ನು ನೋಡಿ. ಒಂದು ವೇಳೆ ಅಂಬಾಗಿಲು ಮಣಿಪಾಲ ಒಂದು ವೇಳೆ ಜವಾಬ್ದಾರಿಯುತ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಜವಾಬ್ದಾರಿಯುತ ಅಧಿಕಾರಿ ಆಗಿರ್ಬೋದು ಇಂಥ ಒಂದು ಅಸಂಬದ್ಧ ಹೇಳಿಕೆ ಕೊಟ್ರೆ ಅವನಿಗೆ ಯಾವ್ದ್ರಲ್ಲಿ ಹೊಡಿಬೇಕಂದ್ರೆ ಜನರು ನಿರ್ಧಾರ ಮಾಡಬೇಕು. ಹೇಳ್ಬಹುದು ಅವರು ಮುಂದಿನ ಅಲ್ಲ, ಅದೇ ಹೇಳ್ಬೋದು. ಹೇಳಿದ್ದೆ ಆದ್ರೆ ಈಗ ಕಾಮಗಾರಿ ನಡೀತಾ ಇದೆ, ಅವ್ರು ಅಂತ ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದೆ ಹೌದಾದ್ರೆ, ಉತ್ತರಗಳನ್ನು ಕೊಟ್ಟದ್ದೇ ಹೌದಾದ್ರೆ, ಅಂತ ಅಧಿಕಾರಿಗೆ ಆ ಜಿಲ್ಲಾಡಳಿತಾಧಿಕಾರಿ ಆಗಿರ್ಬೋದು ಅಥವಾ ಯಾವುದೇ ನಾಯಕರಾಗಿರ್ಬೋದು, ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು, ಯಾವ್ದ್ರಲ್ಲಿ ಹೊಡಿಬೇಕಂದ್ರೆ ಜನರ ನಿರ್ಧಾರ ಮಾಡಬೇಕು. ದೊಡ್ಡ ದೊಡ್ಡ ನಗರಗಳಲ್ಲಿ ಅದೇ ಹೇಳ್ತಾರೆ, ರಿಂಗ್ ರೋಡ್ಗಳನ್ನು ಅಭಿವೃದ್ಧಿ ಪಡಿಸ್ತಾರೆ. ರಿಂಗ್ ರೋಡ್ ಎಲ್ಲಿದೆ? ನೀವು ತಾವೇ ಹೇಳಿದಾಗೆ ಬ್ರಹ್ಮಾವರದ ಒಳಗೆ ಅಂತೇಳಿ ಇವರು ಮಾಡಿದಂತಹ ಪಟಿಂಗದರ ಕೆಲಸಕ್ಕೆ 20 ಕಿಲೋಮೀಟರ್ ಸುತ್ತಾಕೊಂಡು ಬರ್ಬೇಕಾ? ಅದಲ್ಲ, ಅದು ಒಂದು ಅಸಂಬದ್ಧ ಹೇಳಿಕೆಗಳು. ಬಟ್ ಅಲ್ಲಿ ಒಟ್ಟಾರೆ ಇವರು ಮಾಡಿದಂತಹ ಕರ್ಮಕಾಂಡವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನುಡಿಸ್ಕೊಳ್ಳಿಕ್ಕೋಸ್ಕರ ಹೇಳ್ಬೋದು, ಬಿಟ್ರೆ ಅದು ಪ್ರಾಕ್ಟಿಕಲ್ ಅಲ್ಲ ಅದು. ಶೇಖರ್ ಹಾವಂಜಿ ಅವರೇ, ಈಗ ಅಲ್ಲಿ ಆಗಬೇಕಾದದ್ದು ಏನು ತಮ್ಮ ಪ್ರಕಾರ? ಒಂದು ಸಮರ್ಪಕ ರಸ್ತೆ ವಾಹನ ಸವಾರರಿಗೆ ಸುಸೂತ್ರವಾಗಿ ಸಾಗಲಿಕ್ಕೆ ಯೋಗ್ಯವಾಗುವಂತೆ ಮಾಡುವಲ್ಲಿ ಇನ್ನೂ ಆದರೂ ಪರಿವರ್ತನೆ ಮಾಡಿ ಏನಾದರೂ ಮಾಡಲಿಕ್ಕೆ ಏನಾದರೂ ಅವಕಾಶಗಳು ಇದೆಯಾ ಸರ್? ನೀವಿವಾಗ ಹೇಳಿದ್ರಿ ಬೇರೆ ಮಾರ್ಗಗಳನ್ನು ರಿಂಗ್ ರೋಡ್ಗಳನ್ನು ಬಳಸ್ಕೊಳ್ಳಿ ಅಂತ. ಈಗ ನೋಡಿ, ಆ ಸಂತೆ ಒಂದು ಎಷ್ಟು ಚಂದವಾಗಿ ಎಷ್ಟು ವರ್ಷದಿಂದ ಆಗ್ತಿತ್ತು. ಈ ಹೈವೇ ಒಂದು ಆದ ನಂತರ ಶಿಫ್ಟ್ ಮಾಡುವ ಮುಂಚೆ ಹೈವೇ ಅಲ್ಲೇ ಸಂತೆ ಆಗ್ತಿತ್ತು, ರಸ್ತೆನಲ್ಲೇ ಒಂದು ಹೈವೇ ಬಂದ್ ಆಗ್ತಿತ್ತು ಪ್ರತಿ ಆದಿತ್ಯವಾರ. ಇವಾಗ ಏನ್ ಮಾಡಿದ್ದಾರೆ, ಮೇಲ್ಗಡೆ ಅವರಿಗೆ ಒಂದು ಸುಸಜ್ಜಿತವಾದ ಒಂದು ಸಂತೆ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ. ಇವಾಗ ಅಲ್ಲಿ ಏನು ದೇವಸ್ಥಾನ ಇದೆ, ಆ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡ ಬೃಹತ್ ಗಾತ್ರದ ಲಾರಿಗಳೆಲ್ಲ ಆ ಸಂತೆಯ ಏನದು ಮಾರ್ಕೆಟ್ ಕಟ್ಟಿದ್ದಾರೆ ಅದಕ್ಕೆ ತಾಕೊಂಡೇ ಹೋಗ್ತಾ ಇದೆ, ಸಂದಿನಲ್ಲೇ ಸಾಕ್ತಾ ಇದೆ. ಇದು ಎಷ್ಟು ಅಲ್ಲಿನ ನಿವಾಸಿಗಳಿಗೆ ಎಷ್ಟು ಧೂಳು, ಅಲ್ಲಿ ಹೋಗಿ ನೋಡ್ಬೇಕು ಸರ್. ಅದೆಲ್ಲ ಇಷ್ಟೆಲ್ಲ ಸಮಸ್ಯೆಗಳನ್ನು ಅವರೆಲ್ಲ ಹೇಳ್ಕೊಳ್ತಾರ? ಇಲ್ಲ, ನಮಗೆ ರಸ್ತೆ ಆಗ್ತದೆ. ಬಟ್ ಸಂತೆಯೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡುವುದಕ್ಕೂ ಕೂಡ ಆಕ್ಷೇಪಗಳು ಇತ್ತು ಆ ಸಂದರ್ಭದಲ್ಲಿ. ಹೌದು, ಕರೆಕ್ಟ್, ಅದು ಸಮಂಜಸ ಅಲ್ಲ, ಬೇರೆ ಎಲ್ಲ ಕಡೆ ಇರಲಿಲ್ಲ. ಅದಕ್ಕೆ ಪರ್ಯಾಯ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು. ಯಾಕಂದ್ರೆ ಇದು ಕೂಡ ಸಮಸ್ಯೆಯನ್ನ ತಂದಿತ್ತು, ಕೆಲವೊಂದು ಅಪಘಾತಗಳು ಸಂಭವಿಸಿತ್ತು ಆ ಸಂದರ್ಭದಲ್ಲಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಲ್ಲೇ ಮಾಡೋ ಬದಲು ಬೇರೆ ಸರ್ಕಾರಿ ಭೂಮಿ ಇತ್ತಲ್ಲ, ಅಲ್ಲಿ ಯಾಕೆ ಮಾಡಿಲ್ಲ ಇವರು? ಎಲ್ಲಿ ನೇಜರಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಗ್ರೌಂಡ್ ನಿರುಪಯೋಗವಾದಂತಹ ಗ್ರೌಂಡ್ ಇದೆ. ಬಟ್ ಅದು ಗ್ರಾಮಗಳನ್ನು ಸಂಪರ್ಕಿಸುವುದಿಲ್ಲ ಅಂತಾರೆ. ಎಲ್ಲಿ ಹೈವೇ ಆಗಿದೆ ಇವಾಗ ಸಂಪರ್ಕ ಕಾರಣಗಳು ಎಲ್ಲ ಒಂದು 4-5 ಗ್ರಾಮಗಳು ಕ್ರೋಢೀಕರಣಗೊಳ್ಳುವಂತಹ ಒಂದು ಪ್ಲೇಸ್ ಅಂದ್ರೆ ಅದು ಸಂತೆಕಟ್ಟೆ. ಸರ್ ಕರೆಕ್ಟ್, ನೀವು ಕೇಳ್ತಾ ಇರುವ ಪ್ರಶ್ನೆ ಸೇಮ್ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದೇ ರೀತಿ ಕ್ವಶನ್ ಮಾಡ್ತಾರೆ. ಯಾರಾದ್ರೂ ಒಬ್ಬ ಪ್ರಶ್ನೆ ಮಾಡಿದಾಗ ಅಲ್ಲಿ ರಸ್ತೆ ಇದೆ ಅಂತ, ಮುಂದೆ ಇದು ರಸ್ತೆ ಈ ಮಳೆಗಾಲದಲ್ಲಿ 2 ಪೈಪ್ ಅನ್ನು ಅಳವಡಿಸಿದ್ದಾರೆ, ನೀವು ನೋಡಿದಿರಲ್ಲ ಗೊತ್ತಿಲ್ಲ, ಯಾವುದಕ್ಕೆ ಹೊಸ ಇದಕ್ಕೆ ದೊಡ್ಡದು ಆ ಪೈಪ್ನ ಅದು ಯಾವ ರೀತಿಯಾಗಿ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ತುಂಬಾ ಜನ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ನೀವು ಒಂದು ವೇಳೆ ಅದು ನೋಡಿದ್ದಿದ್ದರೆ ಯಾಕಾಗಿ ಹಾಕಿದ್ದಿರ್ಬೋದು ಅಂತ ಅನಿಸ್ತದೆ ನಿಮಗೆ ಸರ್? ಮುಂದೆ ಮಳೆಗಾಲದಲ್ಲಿ ಅದರಲ್ಲಿ ನೀರು ಹೋಗ್ಬೇಕಂತ ಒಂದು ತೋರ್ಪಡೆಗೆ ಅಷ್ಟೇ. ಒಂದು ವೇಳೆ ಅದನ್ನು ಅಗಿದಾಗ ಎಲ್ಲ ಇದಕ್ಕೆ ಬರ್ತದೆ, ಮಣ್ಣು ಇದಕ್ಕೆ ಕುಸಿತದೆ, ಸಂಪೂರ್ಣ ರಸ್ತೆನೆ ಬಂದಾಗ್ತದೆ. ಇಲ್ಲಿ ರಸ್ತೆಗಿಂತ 2 ಫೀಟ್ ಮೇಲೆ ಇದೆ. ಹೌದು, ಅಂದ್ರೆ ಅವರು ಯೋಚನೆ ಮಾಡಿಟ್ಟಿದ್ದಾರೆ ಸರ್. ಅದು ಕೇಳಲಿಲ್ಲವ ತಾವು ಅಧಿಕಾರಿಗಳಲ್ಲಿ? ಅಲ್ಲಲ್ಲ, ಅವರು ಅದು ಯೋಚನೆ ಮಾಡಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಹೈಟ್ ಅಲ್ಲಿ ಅದಕ್ಕೆ ಮಣ್ಣು ಬಿದ್ದಾಗ ಆ ಲೆವೆಲ್ ಇಂದ ನೀರು ಹೋಗ್ಲಿ ಅಂತ ಇಟ್ಟಿದ್ದಾರೆ. ಅದು ಬೀಳ್ತದಂತ ಅವರಿಗೆ ಗೊತ್ತಿದೆ.
ಗೊತ್ತಿದ್ದೇ ಮಾಡಿದ್ದಾರೆ. ಮುಂದೆ ನಾವೀಗ ಮಣಿಪಾಲದಲ್ಲಿ ನಮಗೊಂದು ಶೀಮ್ರ ಬ್ರಿಡ್ಜ್ ಆಗಿದೆ, ಅದರಿಂದ ವಾಹನಗಳನ್ನು ಕಳಿಸಬಹುದು, ಅಥವಾ ಹಿರಿಯಕಾಗಿ ಈ ರೀತಿ ಹೆಬ್ರಿಯಾಗಿ ಪೆರಡೂರಾಗಿ ಕಳಿಸಬಹುದು. ಈ ಪರ್ಯಾಯ ಮಾರ್ಗ ಅಂತ ನೀವು ಹೇಳಿದ್ರಲ್ಲ, ಅದಲ್ಲ ಪರ್ಯಾಯ ಮಾರ್ಗ ನಾವು ಕೇಳ್ತಾ ಇಲ್ಲ. ಇಲ್ಲಿ ಜನರಿಗೆ ಆಗ್ತಿರುವಂತ ಸಮಸ್ಯೆಗೆ ಏನು ಪರಿಹಾರ? ಇಲ್ಲಿ ಇಷ್ಟೊಂದು ಜನರೊಂದು ತೆರಿಗೆ ಹಣ ಕೋಟಿ ರೂಪಾಯಿ, 39, 38, 40 ಕೋಟಿ ಅಂದ್ರೆ ಏನು ಸರ್ ಅದು? ಜನರ ತೆರಿಗೆ ಹಣ ಇಷ್ಟೊಂದು ಪೋಲ್ ಆಗ್ತದೆ. ಅದು ಯಾರಿಗೆ ಹೋಗ್ತದೆ? ನಿಜವಾಗ್ಲೂ ಅದು ಕಾಮಗಾರಿಗೆ ಬಳಕೆ ಆಗ್ತಾ ಇದೆಯಾ? ಇವರೇ ಕಳ್ಳ ರಾಜಕಾರಣಿಗಳು, ಅವರ ಬೆಂಬಲಿಗರು, ಅವರ ಚೇಲಗಳು ಇವತ್ತು ಪಾಲ್ ಮಾಡ್ಕೊಳ್ತಾ ಇದ್ದಾರೆ. ಈ ಕಾಮಗಾರಿ ಇಷ್ಟು ಒಂದು ನಿಧಾನಗತಿಯಲ್ಲಿ ಆಗ್ತು. ನಿನ್ನೆಯಿಂದ ಮಣ್ಣು ತೆಗೆಯುವುದು ಅಂದಾಗ ಎಷ್ಟು ಸ್ಪೀಡ್ ಆಗ್ತದೆ ನೋಡಿ. ಹೋಗಿ ಮಣ್ಣು ತಿನ್ನೋದಂದ್ರೆ ಬಹಳ ಇಷ್ಟ ಈ ಕಳ್ಳರಿಗೆಲ್ಲ. ಈಗ ಮಣ್ಣು ತಿನ್ಲಿಕ್ಕೆ ಆಗ್ತದಲ್ಲ, ಒಂದು ಲೋಡಿಗೆ 1,000 ರೂಪಾಯಿ ಸರ್. ಆ ಒಳಗುತ್ತಿಗೆದಾರ ಇನ್ನೊಬ್ಬರಿಗೆ ಕೊಡ್ತಾ ಇರೋದು. ಒಂದು ಲೋಡಿಗೆ 1,000 ಅಂತ ಹೇಳಿದ್ರೆ ಅದ್ರಲ್ಲಿ 15,000 ಲೋಡ್ ಮಣ್ಣಾಗ್ತದೆ. ಅದ್ರ ದುಡ್ಡಿಗೆ ಹೋಗ್ತದೆ ಯಾರಿಗೆ? ಅದು ಸರ್ಕಾರಕ್ಕೆ 1 ರೂಪಾಯಿ. ಗಣಿ ಮತ್ತು ಭೂಗರ್ಭ ಇಲಾಖೆಗೆ ಈ ಬಗ್ಗೆ ನಾವು ನಿರಂತರವಾಗಿ ಹೇಳಿತ್ತು. ಕಳೆದ ಬಾರಿ ಕೂಡ ನಾನು ಫೋನ್ ಮಾಡಿ ನನಗೆ ಅಧಿಕಾರಿಗಳಿಗೆ ತುಂಬಾ ಗಲಾಟೆ ಕೂಡ ಆಗಿತ್ತು. ಆ ನಂತರ ಅದರಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ಇದರೆಲ್ಲ ಹೋದಾಗ ಆ ಸಂದರ್ಭದಲ್ಲಿ ಅದಕ್ಕೆ ಏನು ನನ್ನ ಮಾತಿಗೆ ಏನು ತಡೆ ಹಾಕ್ಲಿಕ್ಕೋಸ್ಕರ ಏನೋ ಬಂಡೆ ಸಿಕ್ಬಿಡ್ತಂತಾಯಿತು. ಬಂಡೆಯನ್ನು ನೆವನ ಇಟ್ಕೊಂಡು ಮೊನ್ನೆ ತನಕ ಬಂಡೆ ವಿಚಾರ ಮಾಡಿದ್ರು. ಬಂಡೆ ಕಟ್ ಮಾಡಲಿಕ್ಕೆ ಎಂಥ ವಿಷಯನೇ ಅಲ್ಲ ಸರ್ ಅದು. ಆವಾಗ ಹೇಳಿದ್ದು ನಾನು ಮೊದಲೇ, ಈಗಿನ ಒಂದು ಟೆಕ್ನಾಲಜಿ ಅಂತಿಂಥದ್ದಲ್ಲ, ಎಂಥದ್ದು ಬೇಕಾದ್ರೆ ಅನ್ಸರಮದ ಹೇಳಿದ್ರು. ನೆಲದ ಅಡಿಯಲ್ಲಿ 20 ಅಡಿಯಲ್ಲಿ ಇದ್ದಿದ್ದು ನಿಂತಲ್ಲೇ ನಮಗೆ ತೋರುವಂಥ ವ್ಯವಸ್ಥೆಗಳಿದ್ದಾವೆ ಅಂತ. ಇದೆಲ್ಲ ಕಾರಣಗಳಷ್ಟೇ. ಯಾಕಂತ ಹೇಳಿದ್ರೆ ಇವ್ರದ್ದು ಪರ್ಸೆಂಟೇಜ್ ಯಾರಿಗೆ ಅಲ್ಲಿ ಕಮ್ಮಿ ಹೋಗಿರ್ತಿದ್ದೆ, ಹಾಗಾಗಿ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಗುತ್ತಿಗೆದಾರ ಅಮಾಯಕ, ಗುತ್ತಿಗೆದಾರನೇ ಗೊತ್ತೇ ಇಲ್ಲ. ಅವನೊಬ್ಬ ನಿಜವಾಗ್ಲೂ ಗುತ್ತಿಗೆದಾರ ಅಲ್ಲ ನನ್ನ ಪ್ರಕಾರ. ಅವ್ನು ನಿಜವಾಗ್ಲೂ ಒಬ್ಬ ಇಷ್ಟು ದೊಡ್ಡ ವರ್ಕ್ ಮಾಡುವಂಥ ಕೆಪಾಸಿಟಿ ಇದ್ದ ಒಬ್ಬ ಗುತ್ತಿಗೆದಾರ ಆಗಿದ್ದರೆ ಇಷ್ಟು ವಿಳಂಬನ ಆಗ್ತಾ ಇರಲಿಲ್ಲ. ಅಲ್ಲಿ ವರ್ಕರ್ಸ್ ಕೂಡ 10 ಜನ 8 ಜನ 4 ಜನ ಕೆಲಸ ಮಾಡುವವರಲ್ಲ. ಅವ್ರದ್ದು ಯಾವುದೇ ಒಂದು ವಾಹನಗಳಿಲ್ಲ. ಅವ್ರದ್ದು ಎಲ್ಲ ನೋಡಿ, ಅವ್ರದ್ದು ಡಾಕ್ಯುಮೆಂಟಲ್ಲಿ ನೀವು ಬೇಕಾದ್ರೆ ತಗೊಂಡು ನೋಡಿ. ಬೇರೆ ಬೇರೆಯವರ ವಾಹನಗಳನ್ನು JCB ಟಾಚಿಗಳನ್ನು ಗುತ್ತಿಗೆ ಪಡ್ಕೊಂಡಿದೆ ಅಂತ ಇಲ್ಲಿ ಟೆಂಡರ್ಗೆ ಹೋಗಿ ಗುತ್ತಿಗೆ ಪಡೆಯುವಾಗ ಅಲ್ಲಿ ಸಬ್ಮಿಟ್ ಮಾಡಿ. ಬಟ್ ಬದಲಾದಂತಹ ಕೆಲವೊಂದು ಕಾಮಗಾರಿಗಳಲ್ಲಿ ಅಲ್ಲಿಯ ಸ್ಥಳೀಯ ಹೋರಾಟ ಸಮಿತಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಯೋಜನೆಗಳನ್ನು ರೂಪಿಸಿದ್ದಾರೆ ಮತ್ತು ಕಾಮಗಾರಿಗಳನ್ನು ನಡೆಸಿದ್ದಾರೆ. ತಮ್ಮನ್ನು ವಿಶ್ವಾಸಕ್ಕೆ ಪಡೆದಿಲ್ವೇ ಸರ್? ಅಲ್ಲಿಯ ಹೈವೇಯ ಒಂದು ಹೇಳಿದ್ರಿ ಹೋರಾಟ ಸಮಿತಿ, ಹೌದು. ಅದರಲ್ಲಿ ಇರುವವರು ಯಾರಂತ ನೋಡಿ ನೀವು ಮೊದಲು. ಆ ಸಮಿತಿಯಲ್ಲಿ ಇರುವವರು ಯಾರು? ಈಗ ಒಬ್ಬ ಕಳ್ಳನಿಗೆ ಇನ್ನೊಬ್ಬ ಕಳ್ಳನನ್ನು ಒಂಚೂರು ಅವನ ಹಿಡಿಮಾರೆ ಅಂತ ಹೇಳಿದ ಕಳ್ಳ ಹಿಡಿತಾನ ಅಥವಾ ಆ ಕಳ್ಳನ ಜೊತೆಗೆ ಶಾಮೀಲಾಗ್ತಾನೆ ಸರ್? ಇದು ಆಗಿರೋದು ಅದೇ. ಆ ಕಮಿಟಿಯಲ್ಲಿರೋರು ಉನ್ನತ ಮಟ್ಟದ ಎಲ್ಲ 2 ಪಕ್ಷದ ನಾಯಕರುಗಳೇ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆ ಕಮಿಟಿಯನ್ನು ಡಿಸಾಲ್ವ್ ಮಾಡಿ ಸುಮ್ಮನೆ ಬಿಟ್ಟಾಕ್ಬೇಕು. ಇವಾಗ ನಿನ್ನೆ ಮಣ್ಣು ತೆಗೆಯುವ ಕಮಿಟಿಯವರು ಎಲ್ಲಿ ಸತ್ತೋಗಿದ್ರು? ಜನರಿಗೆ ಎಷ್ಟು ಸಮಸ್ಯೆ ಆಗ್ತದೆ, ಸರ್ಕಾರಕ್ಕೆ ಇಷ್ಟು ಕೋಟಿ ಲಾಸ್ ಆಗ್ತದೆ, ಜನರ ದುಡ್ಡನ್ನು ಇವತ್ತು ಪೋಲ್ ಮಾಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ, ನಿಲ್ಲಿಸಿ ಅಂತ ಯಾಕೆ ಹೇಳಲಿಕ್ಕೆ ಅವರಿಗೆ ಬಾಯಿಲ್ವ ಕಮಿಟಿಯವರಿಗೆ? ತಾವು ಹೇಳಿಲ್ವಾ? ನನಗೆ ಯಾವ ಕಮಿಟಿ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅಲ್ಲಿ ಕಮಿಟಿ ಇದೆ ಅಂತ ಹೇಳಿದ್ದು ನನಗೆ ಗೊತ್ತಾಗಿರೋದೇ ನಿನ್ನೆ. ಅಲ್ಲಿ ಕಮಿಟಿ ಇದೆ, ಕಮಿಟಿಯರೆಲ್ಲ ನಿರ್ಣಯ ಮಾಡಿದ್ದು ಅಂತ. ಮೊನ್ನೆ ಧರಣಿ ಮಾಡಿದಾಗ ನಾನು ಇದ್ದಾರಲ್ವ ಅಂತ ನನಗೆ ತುಂಬ ಖುಷಿ ಆಯಿತು. ಪೆಟ್ರೋಲ್ ಬಂಕಿನ ಸೈಡಲ್ಲಿ ಎಲ್ಲ ಮೀಡಿಯಾದವರು ಬಂದರೆ ಎಲ್ಲ ತುಂಬ ಜನ ನಿಂತಿದ್ದು. ನನಗೆ ಒಂದು ಸೈಡಲ್ಲಿ ನಾನು ಕಾರ್ ಹಾಕಿ ನಿಂತೆ. ಲಾಸ್ಟಿಗೆ ನಾನು ಹೋರಾಟ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ. ಆದರೂ ಜನರಿಗೆ ಈಗಾದರೂ ಅರ್ಥ ಆಯ್ತಲ್ಲ ಅಂತ ನಂಗೆ ತುಂಬ ಒಳಗೆ ಖುಷಿ ಆಯಿತು. ನನ್ನ ಫ್ರೆಂಡಿಗೆ ಒಂದು 2-3 ಜನಕ್ಕೆ ಫೋನ್ ಮಾಡಿ, ತಮ್ಮ ಪ್ರಕಾರ ಇದು ಹೋರಾಟದ ಸಮಿತಿ ಅದು ನಕಲಿ. ಅಲ್ಲಿರುವಂಥ ಹೋರಾಟ ಸಮಿತಿ, ಇದರಲ್ಲಿರುವವರೇ ಅವರಲ್ಲೇ ಇವರು, ಅವರೇ ಒಂದೇ ಮುಖದ ಎರಡು ಮುಖದ ಒಂದು ನಾಣ್ಯ. ಹಾಗಾದ್ರೆ ನಿನ್ನೆಯಿಂದ ಮಣ್ಣು ಹೋಗ್ತಾ ಇದೆಯಲ್ಲ, ಇದಕ್ಕೆ ಪರಿಹಾರ ಏನು ಸರ್? ಅದಕ್ಕೆ ಹೋರಾಟ ಸಮಿತಿ ಇದಾರಲ್ಲ ಅವರನ್ನು ನೀವು ಒಂದು ಸರ್ತಿ ಇಲ್ಲಿ ಕರೆದು ಕೇಳಬೇಕಾಗ್ತದೆ ಸರ್. ನನ್ನ ಒಂದೇ ದಯವಿಟ್ಟು ತಮ್ಮಲ್ಲಿ ಕಳಕಳಿಯ ಮನವಿ, ಆ ಹೋರಾಟ ಸಮಿತಿಯವ್ರನ್ನ ಇಲ್ಲಿ ತಂದು ನಿಜವಾದ ವಿಚಾರಗಳನ್ನು ಇಲ್ಲಿ ಅವರು ಮಂಡನೆ ಮಾಡಬೇಕು. ಸುಮ್ಮನೆ ಹಾರಿಕೆಯಾಗಿ ಊಹಾಪೋಹ ಗಾಳಿ ಮಾತುಗಳನ್ನು ಆಡಬಾರ್ದು. ನಿಜವಾಗ್ಲೂ ಅವರು ಎದೆ ಮುಟ್ಕೊಂಡು ಹೇಳ್ಬೇಕು. ಅವರು ಹೌದು ಇಂಥದ್ದು ನಡೀತಾ ಇದೆ ಅಂತ. ಮೊನ್ನೆ ಹೋರಾಟ ಮಾಡಿದವ್ರನ್ನು ನೀವು ಕರಿಬೇಕು. ಮೊನ್ನೆ ಏನೆಲ್ಲ ಹೇಳಿಕೆ ಕೊಟ್ಟರಲ್ಲ, ಇವತ್ತು ಅವರಿಗೆ ಮುಂಚೂಣಿಯಲ್ಲಿ ಮಣ್ಣು ಸಾಗಾಟ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ತಿಂತಾ ಇದ್ದಾರೆ ಇವಾಗ ಮಣ್ಣು. ಕಳೆದ ಬಾರಿ ನಾನು ಆರೋಪ ಮಾಡಿದ್ದೆ ನೇರವಾಗಿ, ಆಗಿನ ಶಾಸಕರ ಹಿಂಬಾಲಕರು, ಬೆಂಬಲಿಗರು, ಚೇಲಗಳು ಎಲ್ಲ ಇವತ್ತು ಕೋಟಿ ರೂಪಾಯಿದ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ. ಅದು ಮುಗ್ಧ ಭಾಗ ಆಯ್ತು, ಅದೇ ಒಂದದು ಹೋಯ್ತು. ಈಗಿನ ಶಾಸಕರ ಹಿಂಬಾಲಕರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಇವರು ಒಂದಷ್ಟು ಮಾಡ್ತಾರೆ. ಎಲ್ಲರೂ ಇದೇ ರೀತಿ ಒಂಚೂರು ಸ್ಥಳೀಯ ನಾಯಕ ಕೊಂಡವರು ಅವರವರು ಸ್ವಾರ್ಥಕ್ಕೆ ಬರೇ ದುಡ್ಡು ಹಣ ಅಂತಾನೆ ಹೋದ್ರೆ, ಹೋರಾಟ ಸಮಿತಿಯೇ ನಿಷ್ಕ್ರಿಯವಾದ್ರೆ ಪರಿಹಾರವನ್ನ ನಾವು ಬಯಸುವುದಾದ್ರೂ ಹೇಗೆ? ಹೋರಾಟ ಸಮಿತಿ ನಿಷ್ಕ್ರಿಯ ಅನ್ಲಿಕ್ಕೆ ಹೋರಾಟ ಸಮಿತಿ ಮಾಡುವಾಗ ಆನ್ಸರ್ ಅನ್ನೋದೊಂದು ಸ್ಟಾರ್ಟಿಂಗ್ ಒಳ್ಳೆ ವಿಚಾರ. ಅದೇ ಮುಂದಿನ ದಾರಿ ಏನು ಅಂತ ತಮ್ಮದು? ಮುಂದಿನ ದಾರಿ ಏನಾದ್ರೂ ಒಂದೇ ನ್ಯಾಯಾಂಗದ ಕದ ತಟ್ಟಬೇಕು, ಒಂದೇ ಬೇರೆ ಉಗ್ರ ಹೋರಾಟಗಳನ್ನ ಮಾಡಬೇಕು, ಇಲ್ಲ ಬೇರೆ ನಾಗರಿಕರನ್ನ ಸಮಾನ ಮನಸ್ಕರನ್ನ ಒಟ್ಟುಗೂಡಿಸಿ ಬೃಹತ್ ಹೋರಾಟವನ್ನ ಸಂಘಟಿಸಬೇಕು. ಸರ್, ಒಂದು ನಮ್ಮ ಮುಂದೆ ಯಾವ ದಾರಿ ಇದೆ? ಏನು ನಾವು ಇದರ ಬಗ್ಗೆ ಯಾರು ನಿಜವಾದ ನೈಜ ಹೋರಾಟ ಮಾಡ್ತಾರ ಅವ್ರ ಜೊತೆಗೆ ನಾನಿದ್ದೇನೆ.
ಈ ನಕಲಿಗಳ ಜೊತೆಗೆ ಈ ಆಮಿಷಕ್ಕೆ ಎಲ್ಲ ಬಲಿಯಾಗಿ ಹೋಗ್ತಾರಲ್ಲ ಅವ್ರ ಜೊತೆಗೆ ನಾನಿಲ್ಲ. ನಿಜವಾದ ವಿಚಾರವನ್ನು ಸಾರ್ವಜನಿಕರಿಗೆ, ಒಂದು ಸಮಾಜಕ್ಕೆ ಅನ್ಯಾಯ ಆಗ್ತದೆ, ಇದನ್ನು ನಾವು ಖಂಡಿಸಬೇಕು, ಇದನ್ನು ಎದುರಿಸಬೇಕು ಅಂತ ಯಾರು ನಿಜ ಹೋರಾಟ ಮಾಡಲಿಕ್ಕೆ ಬರ್ತಾರೆ ಅವ್ರ ಜೊತೆಗೆ ನಾನಿರ್ತೇನೆ. ಇವತ್ತು ನಾನು ಈ ಮಾತು ಮಾಡಿದಾಗ ಮುಂದಿನ ದಿನಗಳಲ್ಲಿ ನನಗೆ ಇನ್ನೊಂದು 2 ಕೇಸುಗಳನ್ನು ಸೃಷ್ಟಿ ಮಾಡ್ತಾರೆ ನೋಡಿ. ಯಾಕಂತ ಹೇಳಿದ್ರೆ ಸತ್ಯ ಹೇಳಿದ್ರೆ ಹಾಗೆ ಅಲ್ವಾ, ನಮ್ಮಂಥವ್ರನ್ನ ಮಾತಾಡಲಿಕ್ಕೆ ಬಿಡಲ್ಲ ಇವರು. ಮಾತಾಡಿದರೆ ಇವ್ರದ್ದು ಎಲ್ಲೇ ಬಣ್ಣ ಬಯಲಾಗ್ತದೆ, ಇವ್ರದ್ದು ಎಲ್ಲ ಒಳಗೆ ಎಲ್ಲ ಹೊರಗೆ ಬರ್ತದೆ ಅಂತ ಭಯ ಇರ್ತದೆ. ಹಾಗಾಗಿ ನಮ್ಮನ್ನು ಸಮಾಜದಲ್ಲಿ ನಾವು ಕೆಟ್ಟವರು ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ನಾವೆಲ್ಲೂ ಕೆಟ್ಟದಾಗಿಲ್ಲ, ಮೂಲೆ ಸೇರಿಲ್ಲ, ನಮ್ಮ ಹೋರಾಟದ ಧ್ವನಿ ನಾವು ಇವತ್ತಿಗೂ ತಗ್ಗಿಸಿಲ್ಲ, ಕುಗ್ಗಿಸಿಲ್ಲ, ಬಗ್ಗಿಸಿಲ್ಲ. ಅದು ಸಮಾಜದಲ್ಲಿರುವಂಥ ಒಂದು ವಾಡಿಕೆ. ಈ RTI ಕಾರ್ಯಕರ್ತರನ್ನ ಒಂದಷ್ಟು ಸಂದೇಹಾಸ್ಪದವಾಗಿಯೇ ನೋಡುವಂಥ ಪರಿಸ್ಥಿತಿ. ಒಳ್ಳೇದು ಸರ್, ಅವರೇ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ನಮ್ಮನ್ನು ಅವರೇ ಇವತ್ತು ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಸಾಮಾನ್ಯ ಜ್ಞಾನ ಅನ್ನೋದು ಇದೆಯಲ್ಲ, ಯಾವ ನಿಮ್ಮ ಎಜುಕೇಶನ್ಗಿಂತಲೂ ಮಹತ್ವದ್ದು. ಯಾವ ಡಿಗ್ರಿ ಪಡ್ಕೊಳ್ಳಿ, ಯಾವ IAS ಮಾಡಲಿ, IPS ಮಾಡಲಿ, ಅದಕ್ಕಿಂತ ಇಂಪಾರ್ಟೆಂಟ್ ಮುಖ್ಯವಾಗಿರುವಂಥ ಒಂದು ಎಜುಕೇಶನ್ ಸಾಮಾನ್ಯ ಜ್ಞಾನ. ಸಮಾಜದಲ್ಲಿ ಏನು ಆಗ್ತದೆ, ಏನು ಹೋಗ್ತದೆ ಅನ್ನೋದಕ್ಕೆ ಎಲ್ಲದಕ್ಕೂ ನಮಗೆ ಹೋರಾಟ ಮಾಡಲಿಕ್ಕೆ ಕಲಿಸಿಕೊಟ್ಟವರೇ ನಮ್ಮ ವಿರೋಧಿಗಳಂತ ನಾನು ಹೇಳ್ತೇನೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ನಮ್ಮ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ಸಾರ್ ಅಹಮದ್ ಅವರೇ, ತಮ್ಮ ದಾರಿ ಏನು, ಮುಂದಿನ ದಾರಿ? ಈಗ ಏನಾದರೂ ಮಾಡಿ ಅದನ್ನು ಸರಿಪಡಿಸಬೇಕು, ಇಲ್ಲಾಂದರೆ ಕಷ್ಟ ಇದೆ. ತಮಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ಚಿಂತನೆ ಇದೆ, ನಾಗರಿಕರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಅನಿಸಿಕೆ ಇದೆ. ಆದರೆ ಶೇಖರ್ ಹಾವಂಜಿ ಅವರು ಹೇಳ್ತಾರೆ ಅಲ್ಲಿ ಇರುವಂಥ ನಕಲಿ, ಬಟ್ ಅಲ್ಲಿ ನಿಜವಾದ ಸಮಸ್ಯೆ ಅನುಭವಿಸಿದವರನ್ನು ಒಟ್ಟುಗೂಡಿಸಿ ಆ ಮೂಲಕ ಹೋರಾಟವನ್ನು ಸಂಘಟಿಸಿ ಏನಾದರೂ ಮಾಡಬೇಕಲ್ಲ. ಏನು ಮಾರ್ಗಗಳಿವೆ ತಮ್ಮ ಎದುರು? ಈ ಎಲ್ಲ ಸಮಸ್ಯೆಗಳಿಗೆ ದಾರಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಇದು ಯಾಕೆ ಹೀಗಾಗ್ತೈತೆ ಅಂತೇಳಿ. ನೋಡಿ, ನಮ್ಮ ದೇಶದಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಮನುಷ್ಯ ಯಾವಾಗ ಧರ್ಮ ಹಾಗೂ ತನ್ನ ಪಕ್ಷವನ್ನು ಅತಿಯಾಗಿ ಪ್ರೀತಿಸ್ತಾನೋ ಅವ ನಿಜವಾಗಿ ದೇಶ ಪ್ರೇಮಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವ ತನ್ನ ಧರ್ಮದವರು ಏನು ಮಾಡಿದ್ರು ಅದನ್ನು ಸರಿ ಅನ್ನುವಂಥದ್ದು. ಇನ್ನೊಂದು ತನ್ನ ಪಕ್ಷದವ ಏನು ಮಾಡಿದ್ರು ಅದೇ ಸರಿ ಅನ್ನುವಂಥದ್ದು. ವ್ಯಕ್ತಿ ಪೂಜೆ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ ನಿಜವಾಗ್ಲೂ ದೇಶದ ಪ್ರೇಮಿ, ದೇಶ ದ್ರೋಹಿ. ಅವ ತನ್ನ ಧರ್ಮದವ ಏನೇ ಮಾಡಲಿ, ಯಾವ ಧರ್ಮವಾಗಿರ್ಲಿ, ಏನೇ ತಪ್ಪು ಮಾಡಿರ್ಲಿ, ಅದನ್ನು ಮುಖಕ್ಕೆ ಬರೆದಾಗ ನೀನು ಮಾಡಿ ತಪ್ಪು, ಅದನ್ನು ತಿದ್ಕೊ ಅಂತ ಹೇಳುವ ಸಮಾಜ ಎಲ್ಲಿವರೆಗೆ ನಿರ್ಮಾಣ ಆಗುದಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಇದೇ ರೀತಿ ಅಧೋಗತಿಗೆ ಹೋಗ್ತದೆ. ಸಂಪೂರ್ಣವಾಗಿ ಒಂದು ನಿರ್ನಾಮ ಆಗುವಂತಹ ದಿನ ಖಂಡಿತವಾಗಿ ದೂರ ಇಲ್ಲ. ನಮ್ಮ ಪಕ್ಷದವರು ಮಾಡಿದಂಥ ತಪ್ಪನ್ನು ಅದನ್ನು ಸರಿ ಅಂತ ಹೇಳ್ಕೊಳ್ಳುವಂಥದ್ದು, ಸಮರ್ಥಿಸಿಕೊಳ್ಳು. ಆದ್ರೆ ಒಂದು ತಿಳ್ಕೊಳ್ಬೇಕು, ಅಂತಹ ಒಂದು ಹೇಳಿಕೆಗಳನ್ನು, ಅಂತಹ ಒಂದು ಅಸಂಬದ್ಧ ಕೆಲಸ ನೀವು ಮಾಡಿದ್ರೆ ನಾಳೆ ನಿಮ್ಮ ಬುಡಕ್ಕೆ ಬರುವಂಥದ್ದು ಅದು ಯಾವುದೇ ಪಕ್ಷದವರಾಗಿರ್ಲಿ. ಹಾಗಾಗಿ ನೋಡಿ, ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತೇನೆ ನಾನು. ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟರು, ಒಳ್ಳೆ ಕೆಲಸ. ಆದರೆ ಮಾಡಿದಂಥ ಕೆಲಸ ಏನು, ಅಫಿದಾವಿತಿಗೆ 20 ರೂಪಾಯಿ ಇತ್ತು ಬಾಂಡ್ ಪೇಪರ್, ಒಂದೇ ಸಲ 100 ರೂಪಾಯಿ ಮಾಡಿದ್ರು, 80 ರೂಪಾಯಿ ಹೆಚ್ಚು. ಮೊದಲು ಇಂಡೆಮ್ನಿಟಿ ಬಾಂಡ್ ಅಂತ ಕೊಡ್ತಿತ್ತು ನಾವು. ಯಾವುದೇ ವಾಹನ ಅಪಘಾತ ಆದಾಗ ಈ 200 ರೂಪಾಯಿ ಇಂಡೆಮ್ನಿಟಿ ಬಾಂಡ್ ನಾವು ಖರೀದಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕೊಡುವಂಥದ್ದು. ಆದರೆ ಈಗ ಹಾಗಲ್ಲ. ಈಗ ಆ ಇನ್ಸೂರೆನ್ಸ್ನಲ್ಲಿ ಎಷ್ಟು ವ್ಯಾಲ್ಯೂಯೇಷನ್ ಇದೆ ಅದನ್ನು ಹೇಳಬೇಕಲ್ಲಿ. ಆ ವ್ಯಾಲ್ಯೂಯೇಷನ್ ಅಮೌಂಟ್ ಹಾಕಿದಾಗ ಅಲ್ಲಿ ಬರ್ತದೆ 500-700 ರೂಪಾಯಿ ಬರ್ತದೆ. ಆ ಬಾಂಡನ್ನು ಖರೀದಿ ಮಾಡಿ ನಾವು ಕೊಡಬೇಕು. ಇಲ್ಲಿದೆ ಸರ್, ಇಂಥ ನೋಡಿ ಜನರ ಬಗ್ಗೆ ಕಾಳಜಿನೇ ಇಲ್ಲ. ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಸಮಸ್ಯೆ ಇದೆ. ಇದೆಲ್ಲ ಗೊತ್ತಾಗೋದಿಲ್ಲ ಯಾರಿಗೂ. ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ. ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಸರ್ಕಾರ ಆಗ್ಲಿ, ಜನರನ್ನು ಲೂಟಿ ಮಾಡುವಂತ ಕೆಲಸ ಮಾಡೋದು ಬಿಟ್ರೆ ಜನರು ಉದ್ಧಾರ ಮಾಡುವಂತ ಕೆಲಸ ಯಾವುದೂ ಮಾಡ್ತಾ ಇಲ್ಲ. ಇದು ಜನರ ಕಣ್ಣಿಗೆ ತೋರಿದ್ರು ಮಾತಾಡಿದ್ರೆ, ಯಾಕೆ ನನ್ನ ಪಕ್ಷ, ನನ್ನ ಧರ್ಮದವ, ಆ ಒಂದು ಏನು ಕುರುಡು ನಂಬಿಕೆ ಅದು ಹೋಗ್ಬೇಕು. ಅದು ಯಾವ್ದವರೆಗೆ ಹೋಗುದಿಲ್ಲ, ನಮ್ಮ ದೇಶ ಇನ್ನಷ್ಟು ಒಂದು ಅಧೋಗತಿಗೆ ಹೋಗುದು ಅಲ್ಲದೆ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಬಹಳಷ್ಟು ಜನ ಒಪ್ಕೊಂಡ್ರು, ಎದುರುಗಡೆ ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಅವ್ರ ಮನಸ್ಸಲ್ಲಿದೆ ಸತ್ಯ ಅಂತೇಳಿ. ಹಾಗಾಗಿ ದಯವಿಟ್ಟು ಧರ್ಮದ ಮೇಲೆ ಪ್ರೀತಿ ಇರಬೇಕು, ಪಕ್ಷದ ಮೇಲೂ ಪ್ರೀತಿ ಇರಬೇಕು. ಅದಕ್ಕೊಂದು ಲಿಮಿಟ್ ಇದೆ. ಈಗ ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತ ವಿಷ ಅಂತೇಳಿ, ಹಾಗೆ ಒಂದು ಲಿಮಿಟ್ ವರೆಗೆ ಇರಬೇಕು. ಅದು ಅತಿ ಆದ್ರೆ
ನಿಜವಾಗಿ ಅದು ವಿಷವೇ. ಆ ವಿಷ ಕೇವಲ ಅವರಿಗಾದ್ರೆ ನಮ್ಗೆ ಸಮಸ್ಯೆ ಇರಲಿಲ್ಲ, ಇಡೀ ಭಾರತ ದೇಶಕ್ಕೆ ಅದು ವಿಷ ಆಗಿ ಪರಿಣಮಿಸ್ತದೆ. ಅದು ನಮ್ಗೆ ಇರುವಂತ ಇಡೀ ನಾಗರಿಕರಿಗೆ ವಿಷಯವಾಗಿ ಖಂಡಿತವಾಗಿ ಇಡೀ ಸಮಾಜಕ್ಕೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಬೇಕಂತ ಆದ್ರೆ ಇದು ಹೋಗ್ಬೇಕು. ಬಟ್ ಅದು ಭಾರತದ ಕಥೆ ಆದ್ರೆ ಸಂತೆಕಟ್ಟೆಯ ಕಥೆ ಏನು ಅಂತ. ಅಲ್ಲ, ಸಂತೆಕಟ್ಟೆ ಭಾರತದಲ್ಲೇ ಬಂತಲ್ಲ. ಅಲ್ಲ, ಈಗ ಈ ಸಮಸ್ಯೆಗೆ ಒಂದು ನಿಮಿಷ, ಸಂತೆಕಟ್ಟೆ ಭಾರತದಲ್ಲೇ ಬಂತು. ಈ ಸಮಸ್ಯೆಯಿಂದ ಏನಾದ್ರೂ ಮುಕ್ತ ಆಗ್ಬೇಕಲ್ಲ ಸರ್. ಆ ಸಂತೆಕಟ್ಟೆ ಜನರು ಅದಕ್ಕೆ ಹೊರತಾಗಿಲ್ಲ. ಹೊರತಾಗಿಲ್ಲ ಈಗ ನೋಡಿ, ಸಂತೆಕಟ್ಟೆ ಜನರು ಎಷ್ಟೋ ಜನ ಮಾತಾಡಿದ್ರು. ಯಾಕೆ? ನನ್ನ ಪಕ್ಷದ ಇರುವ ಟೈಮಲ್ಲಿ ಅದು ಆದಂತಹ ಕಾಮಗಾರಿ ನೋಡಿ, ಎದುರು ಬಂದು ಮಾತಾಡಲಿ, ಯಾರು ಮಾತಾಡೋದಿಲ್ಲ. ಇಲ್ಲಿ ಸಮಸ್ಯೆ ಆಗಿರುವಂಥದ್ದು. ಮತ್ತೆ ಹೊರಬರುವಂತಹ ವಿಶ್ವಾಸ ಇಲ್ವಾ? ಖಂಡಿತವಾಗಿಲ್ಲ. ಆ ಸಮಯ ಮೀರಿ ಹೋಗಿದೆ. ಇನ್ನು ಏನಾಗ್ತದೆ ಅದಕ್ಕೆ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು. ಬಿಟ್ರೆ ಈ ಭಾರತದ ಸಂತೆಕಟ್ಟೆ ಸಮಸ್ಯೆ ಅಲ್ಲ, ಇಡೀ ಭಾರತ ಸಮಸ್ಯೆ ಹೀಗಾಗಿದೆ. ಒಂದು ಆಗ ನನ್ನ ಮೇಲೆ ಬಂದಾಗ ನಾವು ಅದೇ ಮಾತಾಡ್ಕೊಳ್ತಿದ್ದದ್ದು. ಇದು ಏನಾಗ್ಬೋದು ಮುಂದೆ ಪರಿಸ್ಥಿತಿ? ಇನ್ನು ಅದು ಸರಿಯಾಗುವಂತಹ ಪರಿಸ್ಥಿತಿ ಕಾಣುವುದಿಲ್ಲ. ಎಲ್ಲರದು ರಕ್ತದಲ್ಲಿ ಸೇರ್ಕೊಂಡು ಬಿಟ್ಟಿದೆ ಅದು. ನನ್ನ ಧರ್ಮಕ್ಕೆ ದುರಭಿಮಾನ, ನನ್ನ ಧರ್ಮದ ಬಗ್ಗೆ ನಾನು ಮಾತಾಡಬಾರ್ದು, ನನ್ನ ಪಕ್ಷದ ಬಗ್ಗೆ ಮಾತಾಡಬಾರ್ದು. ಮಾತಾಡಲೇಬೇಕು. ಯಾಕೆ ಮಾತಾಡಬಾರ್ದು? ತಪ್ಪು ಮಾಡಿದಾಗ ಖಂಡಿತ ಮಾತಾಡಬೇಕು. ನಾನಂತ ಇಷ್ಟವರೆಗೆ ಮಾತಾಡಿದ್ರೆ ಕೂತ್ಕೊಳ್ಳಿಲ್ಲ ನನ್ನ ಧರ್ಮದವ್ರು ತಪ್ಪು ಮಾಡಿದಾಗ. ಮೊನ್ನೆ ನಮ್ಮ ಉದಾಹರಣೆ ಹೇಳ್ತೇನೆ. ನಮ್ಮ ಊರಲ್ಲಿ ಒಬ್ಬ ಹುಡುಗ ಇದ್ದ, ನಮ್ಮ ಧರ್ಮದವನೇ. ಅವ ಏನೋ ಸ್ವಲ್ಪ ಬೇರೆ ಹುಡುಗರನ್ನು ಈ ಲೈಂಗಿಕವಾಗಿ ಬಳಸುವಂಥದ್ದು ಅಂತ ಕೆಲಸ ಮಾಡ್ತಾ ಇದ್ದ. ಬಿಡಲಿಲ್ಲ ನಾವು. ಒಂದು ವಾರದ ಮೊದಲು ಅವ್ರ ಕೇಸ್ ಮೇಲೆ ಜೈಲಿಗೆ ಹಾಕಿದ್ದು. ಜೈಲಿದ್ದಾನೀಗ. ತಪ್ಪೇ. ನನ್ನ ಧರ್ಮದವ ಅಂತ ನಾನು ಅದನ್ನು ರಕ್ಷಿಸಿಕೊಂಡಿತ್ತು. ಮಾಡಬಾರ್ದು. ಇದು ನಾಗರಿಕರು ಮಾಡಬೇಕಾದ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಯಾವಾಗ ನಾಗರಿಕರು ಅವರವರ ಜವಾಬ್ದಾರಿಯನ್ನು ಅರಿತುಕೊಂಡು ಅವ್ರವ್ರು ಮಾಡ್ಬೇಕು, ಅದನ್ನ ನಾವು ಹೇಳಿ ಆಗುವಂಥದ್ದಲ್ಲ. ನಾವು ಹೇಳಿದ್ರೆ ಕೇಳೋದಿಲ್ಲ. ನಾವು ಹೇಳಿದ್ರಂಥದ್ದು ಅವೇ ಯಾರು ಹೇಳಲಿಕ್ಕೆ ಅಂತ ಹೇಳ್ತಾರೆ. ಅವರು ಅರ್ಥಕೊಳ್ಬೇಕು. ನಮ್ಮ ಸಮಾಜ ನಿರ್ಮಾಣ ಆಗ್ಬೇಕಂತ, ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಏನೇನು ಮಾಡ್ಬೇಕಂದ್ರೆ ಅವ್ರಿಗೆ ಗೊತ್ತಿರ್ತದೆ. ಆದರೆ ಗೊತ್ತಿದ್ದು ನಾವು ಸುಮ್ಮನಿದ್ದುಕೊಂಡು ಅವರಿಗೆ ಬೇಕಾದಾಗ ಮಾಡಿದ್ರೆ ನಿಜವಾಗ ಧರ್ಮಕ್ಕೆ ಮಾಡಿದ ದ್ರೋಹ. ಅದು ಜಾಣ ಕುರುಡರಾಗಬಹುದಾರದು ಮತ್ತು ಜಾಣ ಕಿವುಡರೂ ಆಗಬಾರ್ದು. ಜಾಣ ಕುರುಡರಾಗಬಾರ್ದು, ಜಾಣ ಕಿವುಡರಾಗಬಾರ್ದು. ಅದು ನಾನು ಇನ್ನೊಂದು ಹೇಳಿದಾಗೆ ಅವರು ಹಾಗೆ ಮಾಡಿದ್ದೆ ಆದ್ರೆ ಅವ್ರ ಧರ್ಮಕ್ಕೆ ಮಾಡಿದಂತಹ ದ್ರೋಹ. ನೋಡಿ, ಹೇಳ್ತಾರೆ ನಾನು ಧರ್ಮವನ್ನು ಬಿಟ್ಕೊಡ್ದು ಅಂತಾರೆ. ಖಂಡಿತವಾಗಿ ಬಿಟ್ಕೊಡ್ಬಾರ್ದು. ಆದ್ರೆ ಧರ್ಮ ಏನೇನು ಹೇಳ್ತದೆ ಅದನ್ನು ಮಾಡ್ಬೇಕಲ್ವಾ, ಪಾಲಿಸಬೇಕು. ನಿಜವಾಗಿ ಪ್ರತಿಯೊಂದು ಧರ್ಮಗಳು ಹೇಳಿಕೊಟ್ಟಂತಹ ವಿಚಾರವನ್ನು ಪಾಲಿಸಿದ್ರೆ ಭಾರತದಲ್ಲಿ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಅಗತ್ಯವಿಲ್ಲ. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ಅವ್ರಿಗೆ ಅದೆಲ್ಲ ಬೇಡ. ಯಾವುದನ್ನು ನಮ್ಗೆ ಯಾವ್ದು ಬೇಕು ಅದನ್ನು ಬಳಸ್ಕೊಳ್ಳುವಂಥದ್ದು. ಮುಂದೆ ಏನು ಮಾಡ್ತೀರಾ ಶೇಖರ್ ಹೇಮಂಜಿಯವರೇ? ಈಗ ಇನ್ನೊಂದು ಸೈಡ್ ಆಗ್ತಾ ಇದೆ. ಈಗ ಮುಕ್ತ ಮಾಡಿದ್ದಾರೆ, ಅದು ಯೋಗ್ಯವಾಗಿಲ್ಲ, ಎಲ್ಲವೂ ಸಮಸ್ಯೆಗಳಲ್ಲಿ ಸಾಗ್ತಾ ಇದೆ. ಏನು ಮಾಡ್ತೀರಾ? ಜನರು ಒಂದೆರಡು ದಿನಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವುದು, ಮತ್ತೆ ನಿಷ್ಕ್ರಿಯರಾಗ್ತಾರೆ. ಈ ಸಂದರ್ಭಗಳಲ್ಲಿ ಏನು ಮಾಡಬಹುದು? ಇಲ್ಲಿ ಅವ್ರು ಮಾಡೋಕ್ಕಿಂತ ಮಾಡುವುದನ್ನು ನೋಡಿ ಸುಮ್ಮನೆ ಇದ್ದಾರೆ ನೋಡಿ. ಅವ್ರು ಮಾಡ್ತಿರೋ ದೊಡ್ಡ ಅಪರಾಧದಿಂದ ಇಂಥ ಆಗ್ತಿರೋದು ದ್ರೋಹ. ಕಣ್ಣು ಇದ್ದು ಕುರುಡರಾಗಿ ಅಲ್ಲಿ ಇದ್ದಾರಲ್ಲ ಆ ಸ್ಥಳೀಯರು, ಅವರ ತಪ್ಪಿನಿಂದಾಗಿ ಇದೆಲ್ಲ ಆಗ್ತಾ ಇದೆ. ನನಗೆ ಏನು ಸಮಸ್ಯೆ ಇಲ್ಲ. ಅನ್ಸರ್ ಹೇಳಿದಾಗೆ ನನಗೆ ದಾರಿ ಇದೆ, ಶಿಮ್ರದಲ್ಲಿ ಸೀದಾ ಹೋಗ್ತೇನೆ, ನನಗೆ ರಸ್ತೆಯಲ್ಲಿ ಅಗತ್ಯನೂ ಇಲ್ಲ. ನಾನು ಅದೇ ರೀತಿ ನನಗೇನು ಅಗತ್ಯ ಇಲ್ಲ ಅಂತ ಸುಮ್ಮನೆ ಇದ್ದಿದ್ರೆ ಇವತ್ತು ಇಷ್ಟೊಂದು ಮಾತಾಡೋರು ಯಾರಿಲ್ಲ ಸರ್. ನಾನು ಹೇಳುದಾದ್ರೆ ಈ ಗುತ್ತಿಗೆದಾರನ್ನ ಕೂಡಲೇ ಇದರಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು, ಇವನನ್ನು ತೆಗಿಬೇಕು. ಇವನ ವಿರುದ್ಧ ಇವರಿಗೆ ಏನು ಗುತ್ತಿಗೆಯಲ್ಲಿ ಬಾಂಡಲ್ಲಿ ಏನು ಕ್ರಮ ತಪ್ಪಾದರೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಅವನನ್ನು ಇದು ಮಾಡಿ ಬೇರೆ ಒಂದು ಉನ್ನತ ಮಟ್ಟದ ಒಳ್ಳೆಯ ಒಂದು ಸ್ಪೀಡ್ ಮತ್ತೆ ಒಳ್ಳೆ ರೀತಿಯಲ್ಲಿ ಮಾಡುವಂಥ ಒಂದು ಕಂಪನಿಗೆ ಈ ಕಾಮಗಾರಿಯನ್ನು ಕೊಟ್ಟು ಶೀಘ್ರದಲ್ಲಿ ಮಾಡುವಂತೆ ಮತ್ತೆ ಬೇರೆ ಗುತ್ತಿಗೆದಾರರಿಗೆ ಕೊಡಬೇಕು. ತಮ್ಮ ಪ್ರಕಾರ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು. ಮತ್ತೆ ಗುತ್ತಿಗೆದಾರರೇ ಅಲ್ಲ ಅವರು, ಅವ್ರ ಹತ್ರ ಸಾಧ್ಯನೇ ಇಲ್ಲ ಇದು ಮಾಡಕ್ಕೆ. ಎಲ್ಲಿ ಮಾಡ್ತಾರೆ ಅವರು? ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕಿದ್ರೆ ಇದು ಪರ್ಸೆಂಟೇಜ್ ವಾಪಸ್ ಹೋಗ್ಬೇಕಲ್ಲ, ಅದು ಎಲ್ಲ ಆಗ್ತಾರೆ ಅಲ್ಲ. ಇನ್ನೋರ್ವ ಗುತ್ತಿಗೆದಾರನಿಂದ ಏನು ನಿರೀಕ್ಷೆ? ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ ಹಾಕುವಂತ ಒಂದು ವ್ಯವಸ್ಥೆ ಇರ್ತಿದ್ರೆ ನವಯುಗ ಕಂಪನಿ ಯಾವಾಗ ಹೋಗ್ಬೇಕಿತ್ತು? ಅಲ್ಲ, ಗುತ್ತಿಗೆದಾರರು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೇ ಉನ್ನತ ಮಟ್ಟದ ನಂಬರ್ 1 ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಆದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದವರು ಅದು ಹೆಸರಿಗೆ ಅಷ್ಟೇ ಬ್ಲಾಕ್ ಲಿಸ್ಟ್ ಪರ್ಯಾಯವಾಗಿ ಉಪಯೋಗಿಸ, ಅದು ವರ್ಕ್ ಎಲ್ಲ ನಡೀತಾ ಇತ್ತು, ಬೇರೆ ಮಾಮೂಲು ನಡೆಯೋದೆಲ್ಲ ನಡೀತಾನೆ ಇತ್ತು. ಬ್ಲಾಕ್ ಲಿಸ್ಟ್ ಅನ್ನು ಪದನೇ ಅನ್ಸರ್ ಹೇಳಿದಾಗೆ ಹೆಸರಿಗೆ ಅಷ್ಟೇ. ಅದೇ ಕೇಳುವಾಗ ಒಂದ್ಸಲ ಜುಮ್ ಅಂತದೆ ಬ್ಲಾಕ್ ಲಿಸ್ಟಿಗೆ, ಅದರಲ್ಲಿ ಏನೂ ಇಲ್ಲ. ಪ್ರತಿಯೊಂದು ಅದೇ ರೀತಿ ಇವರು ಅಲ್ಲಿ ಮಾಡ್ತಾ ಇರೋದು ಕಾಮಗಾರಿ ಟೋಟಲಿ ಆಗಿ ಅವೈಜ್ಞಾನಿಕ ಅಂತ ಎಲ್ರಿಗೂ ಗೊತ್ತಿದ್ರೂ ಈ ಜನಪ್ರತಿನಿಧಿಗಳು ಮತ್ತೆ ವಿರೋಧ ಪಕ್ಷ ಯಾಕೆ ಮಾತಾಡ್ತಾ ಇಲ್ಲ? ನನಗೆ ಒಂದೇ ಪ್ರಶ್ನೆ ನನ್ನ ಹತ್ರ ಇರೋದು,
ಜನರು ಬಿಡಿ, ಜನರು ಮುಗ್ಧರು, ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಬಾಯಿ ಮುಚ್ಚಿಸ್ಬೋದು, ಬಟ್ ಹೆದರಿಸಿ. ಸಂತೆಕಟ್ಟೆಯಲ್ಲಿ ಒಂದು ಸಮಾಜವನ್ನ ಏನೋ ಒಂದು ಸರ್ಕಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಸುಮ್ಮನಾಗಿಸಿ ಬಿಟ್ಟಿದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್ ತಮಗೆ ಅಲ್ಲಿ? ಆಗಿದ್ದಿರ್ಬೋದು ಅನ್ಸದೆ. ಅದು ಏನೋ ಕಟ್ಟೆಯನ್ನ ಕಟ್ಟಿಕೊಂಡು ಆ ಮೂಲಕವಾಗಿ ಆ ನಿಟ್ಟಿನಲ್ಲಿ ಹೋರಾಟಗಳು ಒಂದಷ್ಟು ಅಷ್ಟು ವೇಗವನ್ನು ಪಡೆಯುತ್ತೆ ಅಲ್ವೋ ಹೇಗೆ? ಇಲ್ಲ, ಅಲ್ಲಿ ಎಲ್ಲಿ ಅದು ವಿಚಾರ ಅಂತಲ್ಲ, ಯಾವುದೇ ಒಂದು ಹೋರಾಟ ಮಾಡಲಿಕ್ಕೆ ಯಾರು ಮುಂಚಿನಿಗೆ ಬರ್ತಾರೆ ಅಂತ ಗೊತ್ತಾದಾಗ ಅಲ್ಲಿನೇ ಏನಾದರೂ ಕಡಿವಾಣ ಹಾಕಲಿಕ್ಕೆ ಪ್ರಾಣ ನಡೀತದೆ. ಇವತ್ತು ಇವಿಗಿಲ್ಲಿ ನಾವು ಮಾತಾಡಿದ್ದು ಕೇಳಿದಾಗನೇ ಒಂದು ಜನಾಂಗದ ಒಂದು ಸಮಾಜದ ಆರಾಧ್ಯ ದೈವಗಳ ಹೆಸರನ್ನು ಸರ್ಕಲ್ಗೆ ಇಟ್ಕೊಂಡು ಆ ಮೂಲಕ ಏನಾದರೂ ಮಾಡುವಂಥ ಏನಾದರೂ ಷಡ್ಯಂತ್ರಗಳು ನಡೀತಾ ಇದೆ ಅಂತ ಜಸ್ಟ್ ನಾನು ಕೇಳ್ಪಟ್ಟೆ, ಆದರೆ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಇದು ಮಾಡದೆ ಇವತ್ತು ನಮ್ಮ ಭಾರತ ದೇಶ ಇಷ್ಟೊಂದು ಹಿನ್ನಡೆ ಆಗಲಿಕ್ಕೆ ಕಾರಣ ಇದೇ ಮೌಢ್ಯದಿಂದ. ಈಗ ಜನರಿಗೆ ಸಮಸ್ಯೆ ಆಗ್ತಿರುವಾಗ ಆ ದೇವರು ಬರಬೇಕಿತ್ತಲ್ವ. ಇವರು ನಂಬಿರುವಂಥ ದೇವರು ಯಾರಿಗೆ? ಎಲ್ರಿಗೂ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಬದುಕಿಗೆ ದೇವರು, ಸಾರ್ವಜನಿಕರ ಸಮಸ್ಯೆಗೆ ದೇವರನ್ನು ತಂದಿಟ್ಟರೆ ಅವ್ರಿಗೆ ಏನು ಮಾಡ್ತಾರೆ ಹೇಳಿ? ಜನ ಮುಗ್ಧರಿದ್ದಾರೆ, ಜನರಿಗೆ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಭಯ ಹುಟ್ಟಿಸಿ ದೇವರು ದಿಂಡ್ರು ಅಂತ ಈ ರೀತಿ ನಿನಗೆ ಅನ್ಯಾಯ ಆಗ್ತದೆ, ನಿನಗೆ ಅವನು ಮಾನಸಿಕವಾಗಿ ಅವ ದೇವರು ನನಗೇನು ಮಾಡ್ತಾನೆ ಅಂತ ಅದೇ ಮಾನಸಿಕ ಒಂಥರ ನೋವಿಂದ ಅವನಿಗೆ ಬೇರೆ ಏನಾದರೂ BP ಶುಗರ್ ಹೈ ಲೋ ಆಗಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತಾ ಇರ್ತದೆ. ಅದಕ್ಕೆ ದೇವರು ನಿನಗೆ ಶಾಪ ಕೊಟ್ಟಿದ್ದಂಥ ಕಟ್ಟುಕತೆ ಕಟ್ಟಿ ಹಿಂದಿನಿಂದ ನಡೆದು ಬಂದಂಥ ಪದ್ಧತಿಗಳಿದು. ಅದನ್ನು ಇಲ್ಲಿಗೂ ತರ್ತಾರೆ. ಇಲ್ಲಿನೂ ಇದೇ ಈ ಒಂದು ಕಾಮಗಾರಿಯಲ್ಲೂ ನೀವು ಹೇಳಿದಾಗೆ ಒಂದು ದೇವರನ್ನು ಮುಂದೆ ತಂದು ತರ್ತಾರೆ ಸದ್ಯದಲ್ಲಿ. ಬೇರೆ ಬೇರೆ ರೀತಿ ಜನರದ್ದು ಅದು ಮೈಂಡ್ ಒಂದು ಗಮನವನ್ನು ಬೇರೆ ರೀತಿಗೆ ಸೆಳೆಯುವಂಥ ಪ್ರಯತ್ನಗಳು ವ್ಯವಸ್ಥಿತವಾಗಿ ಇಷ್ಟೆಲ್ಲ ಮಾಡಿದವರು ಇದೆಲ್ಲ ಮಾಡಲಿಕ್ಕೆ ದೊಡ್ಡ ವಿಚಾರನೇ ಅಲ್ಲ. ಅನ್ಸಾರ್ ಅಹಮದ್ ಅವರೇ, ಮುಂದೆ ಇದೇ ರೀತಿ ಸಾಗಿದ್ರೆ ಏನಾಗಬಹುದು? ಅದೇ ತಾವು ಹೇಳಿದ್ರಿ KG ರೋಡ್ನಿಂದ ಅಂಬಲಪಾಡು ಬರಲಿಕ್ಕೆ 40 ಮಿನಿಟ್ಸ್ ಆಯಿತು ಅಂತ. ಇದೇ ರೀತಿ ಹೋದರೆ ಏನಾಗಬಹುದು ಅಂತ? ಇಲ್ಲ, ಕೂಡಲೇ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಒಳ್ಳೆ ನಾಲ್ಕೈದು ತಜ್ಞರನ್ನು ಸೇರಿಸಿಕೊಂಡು ಕುಳಿತುಕೊಂಡು ಪರಿಶೀಲಿಸಿ ಯಾವ ರೀತಿಯಲ್ಲಿ ಈಗ ಹಾಳಾದದನ್ನು ಯಾವ ರೀತಿ ಸರಿ ಮಾಡೋದು ಅಂತೇಳಿ ಕೂತ್ಕೊಂಡು ಒಂದು ಒಳ್ಳೆಯ ಒಂದು ಪ್ಲಾನ್ ಮಾಡಿದ್ರೆ ಖಂಡಿತವಾಗಿ ಸಾಧ್ಯ ಇದೆ. ಅಲ್ಲ, ಈ ಬಗ್ಗೆ ಯಾರು ಹೇಳದೆ ಅವರು ಯಾಕೆ ಪ್ಲಾನ್ ಮಾಡ್ತಾರೆ? ಅದು ಪ್ರತಿ ಸಲ ಹೋರಾಟಗಳು ಅವರಿಗೆ ತಲುಪಲಿಲ್ಲ ಸರ್. ನಾನು ಕೇಳುದು ಪ್ರತಿಯೊಂದನ್ನು ಹೇಳಿಯೇ ಮಾಡ್ಬೇಕಂದ್ರೆ ಮತ್ತೆ ಇವ್ರು ಯಾಕೆ ಮಂಜನ್ಲಿಕ್ಕಿರುದಾ? ಅಲ್ಲ, ಇದು ಸಮಸ್ಯೆ ಇದೆ ಅಂತ ಅವರಿಗೆ ತಿಳಿದಿಲ್ಲ ಅದನ್ನ ಕಾರಣ ಕಣ್ಣು ಹೊಡೆದೋಗಿದ. ಪ್ರತಿಯೊಬ್ಬ ಸಂತೆಕಟ್ಟೆಯಿಂದ ಹೋಗುವಂತ ಪ್ರತಿಯೊಬ್ಬ ವ್ಯಕ್ತಿ ಅದರ ಬಗ್ಗೆ ಮಾತಾಡುವಂತಾದ್ರೆ ಅವರಿಗೆ ನನಗೆ ಗೊತ್ತೇ ಇಲ್ಲ ಹೇಳ್ಬೇಕಂತಂದ್ರೆ ಜನರು ಮನವಿ ಕೊಡ್ಬೇಕಲ್ಲ ಸರ್, ಒಂದು ಒಟ್ಟಾಗಿ ಕೊಡಬೇಕಾದ್ರೆ. ಆದ್ರೆ ಮನವಿ ಕೊಡ್ಲೇಬೇಕನ್ನುವಂತ ಮಾತಿದೆಯಲ್ಲ, ಅದು ತಪ್ಪು. ಅವರಿಗೆ ಗೊತ್ತಿರಲ್ಲ. ಅವರು ಕಾಮಗಾರಿ ಸರಿ ಹೋಗ್ಬಹುದು ಅಥವಾ ಮುಂದಿನ ದಿನಗಳಲ್ಲಿ ಷಟ್ಪಥ ಆಗಬಹುದು, ಆವಾಗ ಸರಿ ಹೋಗ್ಬಹುದು ಅಂತ ಒಂದು ನೋಡಿ ಒಂದು ವ್ಯವಸ್ಥೆ ಇದೆ. ಒಂದು ಕಾಮಗಾರಿಯನ್ನು ಜನರಿಗೆ ಸಾರ್ವಜನಿಕ ಬಿಟ್ಟುಕೊಟ್ಟ ನಂತರ ಆ ಕಾಮಗಾರಿ ಹೇಗೆ ಆಗಿದೆ, ಸರಿಯಾಗಿದೆ, ತಪ್ಪಾಗಿದೆ ಅನ್ನುವಂಥ ಪರಿಶೀಲನೆ ಜಿಲ್ಲಾಡಳಿತ ಮಾಡ್ಬೇಕಲ್ವಾ? ನೀವು ಬಂದು ಮನವಿ ಕೊಡ್ಬೇಕು. ಅದು ಉದ್ದಟತನ. ಅದು ಅವರು ಒಂದು ಯೋಜನೆ, ನಾವು ಕಾಮಗಾರಿ ಆರಂಭ ಆಗೋ ಮೊದಲು ಹೀಗೆ ಆಗ್ಬೇಕಿತ್ತು ನಮ್ಮ ಆಲೋಚನೆಗಳು, ಆ ಆಲೋಚನೆ ಪ್ರಕಾರ ಆಗಿದೆ ಅನ್ನುವಂಥ ಪರಿಶೀಲನೆ ಬೇಕು. ಖಂಡಿತವಾಗಿ ಮಾಡಲೇಬೇಕು. ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ವೇ ಕಾಮಗಾರಿ ಆರಂಭಕ್ಕೆ ಮುನ್ನ ಸ್ಥಳೀಯರನ್ನ? ಕೇವಲ ಇವರ ಕಮಿಷನ್ ಬಗ್ಗೆ ಮಾತಾಡಿದ್ ಬಿಟ್ರೆ ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ವಿಶ್ವಾಸಕ್ಕೆ ತಗೊಂಡಿದ್ದೆ ಹೋದಾದ್ರೆ ಅವರಿಗೆ ಹೇಳ್ತಾರಲ್ಲ, ಈ ಅಂಗೈಯಲ್ಲಿ ಸ್ವರ್ಗ ತೋರಿಸದಂತೆ ಆ ರೀತಿ ತೋರಿಸ್ಕೊಂಡು ಮಾಡಿದ್ರು. ಮತ್ತೆ ಅವಾಗ ಹೇಳಿದ್ರಿ ಯಾವುದೋ ದೈವ ದೇವರನ್ನ ಹೆಸರನ್ನು ಇಡ್ತೀರಂತೇಳಿ. ನಿಜವಾಗ್ಲೂ ದೈವ ದೇವರನ್ನ ಹೆಸರನ್ನು ಅವರು ಮುಂದಿಟ್ಕೊಂಡು ಈ ಜನರ ಕೆಲಸ ಮಾಡಿದರಂತಾದ್ರೆ ಅದು ವರ್ಕೌಟ್ ಆಗ್ತದೆ. ಯಾಕಂತಂದ್ರೆ ಜನರಷ್ಟು ಮುಗ್ದಿರಿದ್ದಾರೆ. ಇಲ್ಲಿಯ ಜನರು ಒಂದು ದೈವ ದೇವರ ಬಗ್ಗೆ ಒಂದು ನಂಬಿಕೆ ಇಡುವಷ್ಟು ಬಹುಶಃ ಬೇರೆಯಲ್ಲಿ ಇಡುವುದಿಲ್ಲ. ಆದರೆ ಆ ನಂಬಿಕೆಯನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಆ ನಂಬಿಕೆಯನ್ನು ದುರುಪಯೋಗ ಮಾಡಿದ್ರಂತ ಅನ್ಸ್ಕೊಳ್ಳಿ. ಅದು ಗೊತ್ತಾದ ನಂತರ ಇಲ್ಲಿ ಸುಮ್ಮನೆ ಇಡ್ತಾರಲ್ಲ, ಅದಕ್ಕೆ ಅಂತ ಹೇಳ್ತೀರಿ ನೀವು? ಅದಕ್ಕೇನಾದ್ರೂ ವ್ಯವಸ್ಥೆ ಇದೆಯಾ? ಇಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ಸಂಬಂಧಪಟ್ಟ ಅಲ್ಲಿ ಹೋಗಿ ಹರಕೆ ಇಡ್ತೇನೆ, ನೀನು ಹಾಗಾಗ್ತಿ ಆಶಾಕರಂಜ್ ಹೇಳಿದ್ರು. ಅವ ಪಾಪ ಅವನ ಆಯಸ್ಸು ಮುಗಿದಿರ್ತದೆ, ಒಂದು ಹಾಕಿ ಸತ್ತೋಗ್ತಾನೆ. ಸತ್ತೋದ. ಇಂಥ ಹಲವಾರಾಗಿದೆ. ಧರ್ಮದ್ರೋಹಿ ಅನ್ನುವ ಪಟ್ಟ ಕಟ್ಟಿಬಿಡ್ತಾರೆ. ಬೇಡ ಸ್ವಾಮಿ, ಒಂದು ಹೇಳ್ತೇನೆ, ಇದು ಅಲ್ಲ ಈ ಸಂದರ್ಭದಲ್ಲಿ ಹೇಳಬೇಕೋ ಬೇಡ ಗೊತ್ತಿಲ್ಲ. ನಾನು ಕಣ್ಣಾರೆ ಕಂಡಂತ ವಿಚಾರ ಒಂದು ದಾರಿಯ ವ್ಯವಸ್ಥೆ ಬಗ್ಗೆ. ಈ ವ್ಯವಸ್ಥೆಯನ್ನು ದೇವರನ್ನು ಎಲ್ಲಿವರೆಗೆ ಒಂದು ತಪ್ಪಾಗಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರಂತಂದ್ರೆ, ನೀನು ನನಗೆ ದಾರಿ ಬಿಟ್ಟು ಕೊಡದಿದ್ರೆ ನಾನು ಕೊರಗಜ್ಜನಿಗೆ ಹೋಗಿ ಹರಕೆ ಕೊಡ್ತೇನೆ ಅಂತ ಹೇಳಿ ಕೊರಗಜ್ಜನ ಸ್ಥಾನಕ್ಕೆ ಬಂದು ಅವನಿಗೆ ಹೆದರಿಸಿ ರಸ್ತೆ ಪಡ್ಕೊಂಡ್ರೆ ಎಷ್ಟೋ ಜನರಿದ್ದಾರೆ. ಆದ್ರೆ ಆ ರಸ್ತೆ ಪಡ್ಕೊಂಡವ ಸುಳ್ಳು ಹೇಳಿ 6 ತಿಂಗಳು ಸತ್ತೋದ, ಇದು ನನ್ಗೆ ಗೊತ್ತಿದ್ದಂಥ ವಿಚಾರ, ಅದು ಬೇರೆ ವಿಚಾರ. ಆದ್ರೆ ಆ ಎಲ್ಲ ವಿಚಾರಗಳನ್ನು ನೋಡಿ, ಸತ್ತೋದ ಓಕೆ, ಅದೇನು ಹೇಳಿದ್ರು ಮತ್ತೆ ಅವ ತಪ್ಪು ಸುಳ್ಳು ಹೇಳಿ ರಸ್ತೆ ಪಡ್ಕೊಂಡು ಸತ್ತೋದ ಅಂತ.
ಇಂಥ ಒಂದು ವಿಚಾರಗಳನ್ನು ಎದುರಿಸುವಂಥದ್ದು, ಜನರ ಮುಗ್ಧತೆಯನ್ನು ಬಂಡವಾಳವನ್ನಾಗಿ ಮಾಡುವಂಥ ಪ್ರಯತ್ನ, ಮುಗ್ಧತೆಯನ್ನು ಬಂಡವಾಳವಾಗಿ ಮಾಡಿ ತನ್ನ ಬೇಳೆ ಬೇಯಿಸ್ಕೊಳ್ತಾರಲ್ಲ, ಅದು ಸರ್ವಥಾ ತಪ್ಪು. ಶೇಖರ ಹವಂಜಿ ಅವರೇ, ಈ ನಡುವೆ ಅಪರೂಪಕ್ಕೆ ಒಮ್ಮೊಮ್ಮೆ ಈ ಲೋಕಸಭಾ ಸದಸ್ಯರು ಭೇಟಿ ನೀಡ್ತಾ ಇದ್ರಲ್ಲ, ಆವಾಗ ತಾವು ಹೇಳಿಲ್ಲ ಈ ಕಾಮಗಾರಿಯಾಗಿ ಸರಿಯಾಗಿ ನಡೀತಾ ಇಲ್ಲ ಅಂತ? ಸರ್, ಹಿಂದೆ ನಾವು ಬೇಕಾದಷ್ಟು ಹೇಳಿತ್ತು. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಿರುವಾಗ ನೇರವಾಗಿ ಅವರ ಎಲ್ಲ ಇಂಚಿಂಚನ್ನು ನಾನು ಬಿಚ್ಚಿಟ್ಟು ಹೇಳಿದ್ದೇನೆ, ಏನಾಗಿದೆ ಏನಾಗ್ತಿದೆ ಅಂತ. ಎಲ್ಲವರು ಎಚ್ಚೆತ್ಕೊಂಡಿಲ್ಲ. ಅವರ ಬೆಂಬಲಿಗರು ಹಿಂಬಾಲಕರು ದಿನಕ್ಕೆ 4 ಲಾರಿ ಮಣ್ಣಿಗೆ ಹಾಕಿದವರು 8 ಲಾರಿ ಹಾಕಲಿಕ್ಕೆ ಶುರು ಮಾಡಿದರು. ಅದರದ್ದೇ 2ನೇ ಭಾಗ ಮುಂದುವರಿದ ಭಾಗ ಅಂತ ಹೇಳ್ತಾ ಇರೋದು ಇವಾಗ ನಾನು. ಅದಕ್ಕೆ ಈ ಶಾಸಕರು ಎಲ್ಲಿ ಹೋಗಿದ್ರು? ಇವರು ನಮ್ಮ ಜನಪ್ರತಿನಿಧಿಗಳಲ್ವಾ, ಇವರಿಗೆ ಜವಾಬ್ದಾರಿ ಇದೆಯಲ್ಲ. ನಾವು ದೂರು ಕೊಡ್ಬೇಕಂತೆಲ್ಲ, ನೀವು ಹೇಳಿದ್ರಿ ದೂರು ಕೊಡಬೇಕು, ದೂರು ಯಾರು ಕೊಟ್ಟಿಲ್ಲ ಅಂತ. ಇವರು ಹಾಗಾದರೆ ದೂರು ಕೊಟ್ಟಿದ್ರೆ ಸ್ಥಳೀಯ ಪ್ರಾಧಿಕಾರದಲ್ಲಿ ಇದರ ಬಗ್ಗೆ ಯಾವತ್ತಾದರೂ ಒಂದು ಈ ಯೋಜನೆ ಬಗ್ಗೆ ಯಾರಿಗಾದ್ರೂ ಗಮನಕ್ಕೆ ತಂದಿದ್ದಾರಾ? ಏಕಾಕಿ ಇವರೇ ಮಾಡ್ತಾರೆ, ಇವರೇ ಬಿಡ್ತಾರೆ, ಎಲ್ಲ ಇವರೇ. ಹೀಗಿರೋದಕ್ಕೆ ಜನಪ್ರತಿನಿಧಿಗಳು ಯಾಕೆ ನಮಗೆ ಬೇಕು ಅಂತ ಪ್ರಶ್ನೆ ಬರ್ತದೆ. ಈಗಿನ ಶಾಸಕರು ಮೊನ್ನೆ ಹೋದ್ರು, ಶಾಸಕರು ಹೋದಾಗ ಅಲ್ಲಿ ಧರಣಿ ಮಾಡ್ತಿದ್ದವರು ಅವರ ಬೆಂಬಲಿಗರೇ ಧರಣಿ ಮಾಡಿದ್ರು. ಅಲ್ಲಿಗೆ ಅಲ್ಲ, ಲೋಕಸಭಾ ಸದಸ್ಯರು ಬರ್ತಾ ಇದ್ರಲ್ಲ, ಲೋಕಸಭಾ ಸದಸ್ಯರಿಗೆ ಅಪರೂಪಕ್ಕೊಮ್ಮೆ ಭೇಟಿ ನೀಡ್ತಾ ಇದ್ರಲ್ಲ, ಅವರಿಗೆ ಏನಂತಾರೆ, ಅವರಿಗೆ ಈ ಅಂಡರ್ ಪಾಸ್ ಬಗ್ಗೆ ಒಂದಷ್ಟು ಆಸಕ್ತಿ ವಹಿಸಿದವರು ಅವರು ಅಂತ ಮಾತಿದೆ. ಅಂಡರ್ ಪಾಸಿನ ಬಗ್ಗೆ ಬಿಡಿ, ಅವರಿಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕಿದೆ ಅಂತ ಗೊತ್ತಿಲ್ಲ. ಅವರಿಗೆ ಯಾರಿಗೆ? ನಮ್ಮ ಅಕ್ಕನಿಗೆ. ಅವರಿಗೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಎಷ್ಟಿದೆ ಅಂತಲೂ ಪೂರ್ತಿ ಗೊತ್ತಿಲ್ಲ. ಏನೇನೋ ಹೇಳಿ ಅಂಡರ್ ಪಾಸ್ ಕಾಮಗಾರಿಯ ಬಗ್ಗೆ ಒಂದಷ್ಟು ಸಕ್ರಿಯರಾಗಿದ್ರು. ಯಾಕೆ? ಯೋಜನೆ ರೂಪಿಸುವಾಗ ಅದರಲ್ಲಿ ಮತ್ತೊಂದು ಯೋಜನೆ ಹೇಳಿದ್ರಲ್ಲ ಅನ್ಸರಮ್ಮ, ಅದು ಆ ಯೋಜನೆಗೋಸ್ಕರ ಅವ್ರು ಬರಲೇಬೇಕು. ಯಾಕಂದ್ರೆ ಆ ಯೋಜನೆಯಲ್ಲಿ ಅವ್ರಿಗೂ ಕೂಡ ಅಲ್ಲಿ ಇದೆಯಲ್ಲ ಪರ್ಸೆಂಟೇಜು, ಅದಕ್ಕೋಸ್ಕರ ಬರ್ತಾರೆ. ಯಾಕಂದ್ರೆ ಎಲ್ಲಿ ನಂದು ಕಡೆಗೆ ನನ್ನ ಪಾಲು ಯಾರು ಇನ್ನೊಬ್ರು ಓಡ್ಕೊಳ್ತಾರೆ ಅಂತ ಅದಕ್ಕೋಸ್ಕರ ಬಂದಿದ್ದಾರೆ. ಈಗಿನ ನಮ್ಮ ಜನಪ್ರತಿನಿಧಿಗಳಿಗೆ ಬಹುಶಃ ಸಿಕ್ಕಿರ್ಲಿಕ್ಕೆ ಇಲ್ಲ ಅನಿಸ್ತದೆ, ಗೊತ್ತಿಲ್ಲ ನನಗೆ. ಆದರೆ ಅವರ ಬೆಂಬಲಿಗರೇ ಈ ಇಷ್ಟೆಲ್ಲ ನಡೀತಿರೋದು ಈಗಿನ ಶಾಸಕರದ್ದು ನಾನು ಒಂದು ಗಮನಿಸಿದ್ದೇನೆ ಅಂತ ಹೇಳಿದರೆ, ಮೊನ್ನೆ ಬಂದರು, ಆನಂತರ ನೆನ್ನೆಲ್ಲ ಕೆಲವು ಮಾತುಗಳು ಅವ್ರದ್ದು ಬೇರೆ ರೀತಿಯಲ್ಲಿ ನಾನು ಕೇಳಿದಾಗ, ಈಗಿನ ಶಾಸಕರಿಗೆ ಅಲ್ಲಿ ಆಗ್ತಿರುವಂಥ ಅವರ ಬೆಂಬಲಿಗರು ಅವರ ಹಿಂಬಾಲಕರು ಏನು ಮಾಡ್ತಾ ಇದ್ದಾರೆ ಕಳ್ಳದಂದೆ, ಅದು ಈಗಿನ ಶಾಸಕರ ಗಮನಕ್ಕೆ ಇಲ್ಲ. ದಯವಿಟ್ಟು ಮಾನ್ಯ ಶಾಸಕರು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಹಿಂಬಾಲಕರಂತ ಏನು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಿರುವಂಥ ದಂಧೆಯ ಬಗ್ಗೆ ಸ್ವಲ್ಪ ದಯವಿಟ್ಟು ಗಮನ ಕೊಡಿ. ಅಲ್ಲಿ ಆಗ್ತಿರುವಂಥದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಹಿಂಬಾಲಕರು, ನಿಮ್ಮ ಒಟ್ಟಿಗಿರೋರು, ನಿಮ್ಮ ಬೆಂಬಲಿಗರೇ ಮಣ್ಣನ್ನು ಇವತ್ತು ಮಾರಾಟ ಮಾಡಿ 1,000 ರೂಪಾಯಿಗೆ ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದವರು. ನಾ ಹಿಂದೆ ಕೂಡ ನೇರವಾಗಿ ಹೇಳಿದ್ದೇನೆ, ಇನ್ನೂ ಕೂಡ ನೇರವಾಗಿ ಹೇಳ್ತೇನೆ ಈ ವಿಚಾರವನ್ನು. ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಈ ಸರ್ಕಾರಕ್ಕೆ ಏನು ಕೋಟ್ಯಾಂತರ ರೂಪಾಯಿ ರಾಜಧನ ವಂಚನೆ ಮಾಡಿ ಅಲ್ಲಿನ ಮಣ್ಣನ್ನು ತಿಂತಾ ಇದ್ದಾರೆ, ಆ ಸರ್ಕಾರಕ್ಕೆ ಆ ರಾಜಧನ ವಂಚನೆ ಮಾಡಿರೋದು ಮತ್ತೆ ಪುನಃ ಅವರು ಪಾವತಿಸುವ ಹಾಗೆ ಮಾಡಲೇಬೇಕು. ಇದು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಕರ್ತವ್ಯ ಆಗಿರ್ತದೆ. ನಾನು ಇದರ ಬಗ್ಗೆ ಸೀನಿಯರ್ ಜಿಯೋಲಜಿಸ್ಟ್ಗೆ ನಿನ್ನೆ ರಾತ್ರಿ ಕೂಡ ಫೋನ್ ಮಾಡಿ ಹೇಳಿದ್ದೀನಿ, ಇವತ್ತು ಕಳಿಸಿದ್ದಾರೆ, ಈಗ ಸ್ಪಾಟಲ್ಲಿ ಇದ್ದಾರೆ. ಚೆಲುವರಾಯಮೂರ್ತಿ ಅಂತ ಅಲ್ಲಿನ ಉಡುಪಿ ತಾಲೂಕಿನ ಜಿಯೋಲಜಿಸ್ಟು, ಅವರ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ಈ ರೀತಿ ನಡೀತಾ ಇದೆ ಅಂತೆ, ಅವರು ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಆವಾಗ ಒಂದು ಸ್ವಲ್ಪ ಇವರಿಗೆ ಜವಾಬ್ದಾರಿ ಬರ್ಬೋದು, ಸ್ವಲ್ಪ ಭಯ ಹುಟ್ಟಬಹುದು ಅಂತ ನನಗೆ ಅನಿಸಿಕೆ. ಆದ್ರೂ ಅದಾದ ನಂತರ ಇವ್ರದ್ದು ಇನ್ನೊಂದು ಪ್ರಾಧಿಕಾರ ಇದೆಯಲ್ಲ, ಅವ್ರದ್ದೇ ಟೀಮ್ ಅಲ್ವ ಅದು, ಏನೊಂದು ಯಾವುದೊಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಲ್ಲ, ಇವರೊಂದು ಸಂಘಟನೆ ಯಾವುದೋ ಹೋರಾಟ ಸಮಿತಿಯನ್ನು ಮಾಡ್ಕೊಂಡಿದ್ದಾರಲ್ಲ, ಹೌದು. ಅವರು ಇದಕ್ಕೆ ಬೇಕಾದಂತ ನನ್ನ ಈ ಹೇಳಿಕೆಗಳಿಗೆ, ನನ್ನ ಈ ಮಾತುಗಳಿಗೆ ತದ್ವಿರುದ್ಧವಾದ ಯೋಜನೆಗಳನ್ನು ಅವರು ರೂಪಿಸಿಕೊಡ್ತಾರೆ. ಅಂದ್ರೆ ತಮ್ಮದು ಏಕಾಂಗಿ ಹೋರಾಟವಾ? ಏಕಾಂಗಿ ಹೋರಾಟ ಅಂತಲ್ಲ, ನನ್ನ ಯಾಕಂತ ಹೇಳಿದ್ರೆ ನೇರವಾದ ಹೋರಾಟಕ್ಕೆ ಯಾರು ಬೆಂಬಲ ಕೊಡಲ್ಲ. ಯಾರು ಇದ್ದರೋ ಬಿಟ್ಟರೋ ಅಂತ ನಾನು, ಬರುವವರು ಬರಲಿ, ಬಾರದವರು ನನಗೇನು ಅಗತ್ಯನೂ ಇಲ್ಲ. ನಾನು ಇದ್ದದ್ದು ಇದ್ದಾಗೆ ಹೇಳ್ತೇನೆ, ಅದು ನನಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ. ನಾನು ಏನಂತ ನನ್ಗೆ ಗೊತ್ತಿರ್ತಾ ಇದೆ, ನಾನು ಎಂಥವನಂತ ನನಗೆ ನಿಮ್ಮ ಸರ್ಟಿಫಿಕೇಟ್ ಅಗತ್ಯ ಇರುವುದಿಲ್ಲ. ನಾನು ಸರಿ ಇದ್ದೇನೆ ಅಂತ ನನಗೆ ನನ್ನ ಮನಸ್ಸಿಗೆ ಗೊತ್ತಿರ್ತದೆ, ಸಾಕದೆ. ನನ್ನ ಜೀವನದಲ್ಲಿ 21 ವರ್ಷದ ಹೋರಾಟದಲ್ಲೇ ನನಗೆ ಯಾವತ್ತೂ ಕೂಡ ನನಗೆ ಕಪ್ಪು ಚುಕ್ಕೆ ಇಲ್ಲ. ನಾನು ಇವತ್ತಿಗೋದ ಎದೆ ತಟ್ಕೊಂಡು ಹೇಳ್ತೇನೆ. ಆದರೆ ನನ್ನ ಮೇಲೆ ಹೊರಿಸಿರುವಂಥ ಆರೋಪಗಳು, ಅಪವಾದಗಳು ಒಂದಲ್ಲ ಎರಡಲ್ಲ, ಆದರೆ ಯಾವುದರಲ್ಲೂ ಯಾರ ಹತ್ರ ಸಾಬೀತುಪಡಿಸೋಕ್ಕಾಗಿಲ್ಲ. ನಾನು ನಂಬಿರೋದು ಭಾರತದ ಸಂವಿಧಾನವನ್ನು, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಒಂದು ಮಾರ್ಗದಲ್ಲಿ ನಡೆಯುವ ನಾನು. ನನಗೆ ಯಾರ ಭಯನೂ ಇರಲ್ಲ. ಅವರಿರುವ ನಮ್ಮ ಜೊತೆಗಿರುವಾಗ, ಸಂವಿಧಾನ ನಮ್ಮ ಜೊತೆಗಿರುವಾಗ ನಮಗೆ ಯಾರ ಒಂದು ಭಯನೂ ಇರೋದಿಲ್ಲ, ಯಾರದು ಏನೂ ಇರೋದಿಲ್ಲ. ಕಾನೂನನ್ನು ಓದ್ಕೊಳ್ಬೇಕಾಗ್ತದೆ, ಕಾನೂನಿನ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಮೊದಲಿಗೆ ನಿಮ್ಮ ಹತ್ರ ಹೇಳಿದೆ, ಸಾಮಾನ್ಯ ಜ್ಞಾನ ಅನ್ನೋದು ಇದು ಬೆಳೆಸ್ಕೋಬೇಕು. ಜನಸಾಮಾನ್ಯರು
ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಕಾನೂನಿನ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಕೋಬೇಕು, ಸ್ವಲ್ಪ ಓದುವಂಥ ಕೆಲಸವನ್ನು ಮಾಡಬೇಕು. ಕೇವಲ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಎಲ್ಲೋ ಬರ್ದಿದ್ದನ್ನು ವಾಟ್ಸಪ್ಪಲ್ಲಿ ಬಂದಿದ್ದನ್ನು ನೋಡಿ ಸತ್ಯ ಅಂತ ನಂಬುವುದಲ್ಲ. ಸ್ವಲ್ಪ ಓದುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಇಂಥದ್ದಕ್ಕೆಲ್ಲ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿ ಧ್ವನಿ ಬರ್ತದೆ. ನಾನು ಅದಕ್ಕೆ ಎಲ್ಲ ನಮ್ಮ ನಾಗರಿಕ, ಇಡೀ ನಮ್ಮ ಉಡುಪಿ ಮಾತ್ರ ಅಲ್ಲ, ಇಡೀ ರಾಜ್ಯದ ಮಾತ್ರ, ಇಡೀ ದೇಶದ ಜನರಿಗೆ ಹೇಳುದು ಕಾನೂನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಮ್ಮ ಪ್ರಕಾರ ಈ ಕಳ್ಳದಂಧೆಯಿಂದಲೇ ಈ ಕಾಮಗಾರಿ ಹಾಳಾಯಿತು? ಖಂಡಿತವಾಗಿ ಈ ಕಳ್ಳದಂಧೆಯಿಂದಾಗಿ, ಈ ಕಳ್ಳರಿಂದಾಗಿ ಈ ನಮ್ಮ ಸಂತೆಕಟ್ಟೆ ಜಂಕ್ಷನ್ ಇವತ್ತು ಈ ಸ್ಥಿತಿಗೆ ಬಂದಿರುವುದು. ಅಲ್ಲಿನ ಜನರ ಇವತ್ತು ಕಣ್ಣೀರಿದೆಯಲ್ಲ, ಆ ಕಳ್ಳರಿಗೆ ತಟ್ಟದೆ ಬಿರಲ್ಲ. ಅವ್ರು ಗಳಿಸಿರುವ ಏನು ಕೋಟಿ ಹಣ ಇದೆ ಕಳ್ಳದಂಧೆಯಿಂದ, ಅದೆಲ್ಲದೂ ಆಸ್ಪತ್ರೆಗೆ ಹೋಗ್ತದೆ ಅಂತ ನಾನು ಖಂಡಿತವಾಗ್ಲೂ ನೇರ ಹೇಳ್ತೇನೆ. ಅದು ಯಾರೇ ಆಗಿದ್ದಿರ್ಬೋದು, ಆ ಜನರ ಶಾಪದ ದುಡ್ಡು ಸ್ವಾಮಿ ಇದು. ಬಡ ಒಂದು ಆಟೋ ಚಾಲಕ ಕಣ್ಣೀರು ಹಾಕಿದ್ದಾನೆ, ಬಡ ರಿಕ್ಷಾ ಡ್ರೈವರ್, ಆ ಕಾರು ಚಾಲಕರು ಎಲ್ಲ ಹತ್ತಿದ್ದಾರೆ ಅಲ್ಲಿ ಕೂತ್ಕೊಂಡು, ನಮ್ಮ ಹೊಟ್ಟೆ ಪಾಡುವಂತ, ಹೊಟ್ಟೆಗೆ ಇಟ್ಟಿಲ್ಲದೆ ಅವರು ಪರದಾಡಿದ್ದಾರೆ. ಅಂತ ಒಂದು ಸ್ಥಿತಿಯನ್ನು ತಂದಿಟ್ಟಂತ ಈ ಕಳ್ಳಕಾಕರಿಗೆ ಖಂಡಿತ ಪ್ರಕೃತಿ ಸುಮ್ಮನೆ ಬಿಡ್ತದ? ಅವರ ನೋವಿನ ಕಥೆ ಇದೆ, ಸಂತೆಕಟ್ಟೆಯ ಜನರ ಒಂದು ಕಣ್ಣೀರಿನ ಕಥೆ ಇದರಲ್ಲಿದೆ. ಅವ್ರದ್ದು ದುಡ್ಡು ಇವತ್ತು ದುಬ್ಬಣಾಗಿ ದ್ವಿಗುಣ ಆಗ್ತಾ ಹೋಯ್ತು. ಆದರೆ ಬಡವನ ಸ್ಥಿತಿ ಇವತ್ತು ದಿನ ದಿನ ಕ್ಷೀಣಿಸ್ತಾನೆ ಇದೆ. ಇದನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ, ಯಾವ ಜನಪ್ರತಿನಿಧಿ ಅರ್ಥ ಮಾಡ್ಕೊಂಡಿಲ್ಲ, ಯಾವ ಉನ್ನತ ಮಟ್ಟದ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಳಲ್ಲ. ಮಾತಾಡಿದ್ರೆ ನಾವು ಕೆಟ್ಟವರಾಗ್ತೇವೆ, ಸತ್ಯ ಹೇಳಿದ್ರೆ ನಾವು ಕೆಟ್ಟವರಾಗ್ತಾ ಇದ್ದೇವೆ. ಸತ್ಯ ಹೇಳುವುದೇ ತಪ್ಪಾಗಾದ್ರೆ, ಸತ್ಯ ಮಾತಾಡಲೇಬಾರ್ದಾಗಾದ್ರೆ, ಒಂದು ಅವ್ಯವಸ್ಥೆಯ ವಿರುದ್ಧ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ ನಾವು ಕೇಳ್ಕೊಳ್ಳೋದು, ಒಂದು ಬೇಡಿಕೆ ಇಡುವುದೇ ನಮ್ದು ತಪ್ಪಾಗಾದ್ರೆ, ಹಾಗಾದ್ರೆ ಈ ಕಾನೂನುಗಳು ಯಾಕೆ, ಕಟ್ಲೆಗಳು ಯಾಕೆ? ಕಾನೂನು ಬೇಡಲ್ವ ನಮಗೆ? ಏಕಾಏಕಿ ಯಾರು ಬೇಕಾದ್ರೂ ಹೇಗೂ ಹೋಗ್ಬೋದಲ್ಲ. ಕಾನೂನುಗಳು ಯಾಕೆ, ಇಷ್ಟು ಕಚೇರಿಗಳು ಯಾಕೆ? ನಾವು ಪ್ರಶ್ನೆನೇ ಮಾಡಬಾರ್ದಂತ ಆದ್ರೆ ಇದು ಯಾವ ಅಲ್ಲ, ಎಲ್ಲದರಲ್ಲೂ ತಪ್ಪು ಹುಡುಕುವ ಪ್ರಯತ್ನವನ್ನ ಮಾಡ್ತಾರೆ ಕಾರ್ಯಕರ್ತರು, ಆರ್ ಟಿ ಐ ಕಾರ್ಯಕರ್ತರು ಅಂತ ಅನ್ನೋದು ಆರೋಪ ಕೂಡ ಇದೆ. ತಪ್ಪನ್ನದೇ ತಪ್ಪನ್ನು ಸರಿ ಅನ್ಲಿಕ್ಕೆ ಆಗ್ತದ? ತಪ್ಪನ್ನು ತಪ್ಪಂತಾನೆ ಹೇಳ್ಬೇಕಲ್ವಾ? ತಪ್ಪನ್ನು ಹೇಗೆ ಸರ್ ಸರಿ ಅಂತ ಹೇಳ್ಬೇಕು? ನಮ್ಮನ್ನು ಖರೀದಿ ಮಾಡಲಿಕ್ಕೆ ಆಗಿಲ್ಲ ಅವ್ರ ಹತ್ರ, ಹಾಗಾಗಿ ಇಂಥದ್ದು ಬರ್ತದೆ. ನಾನು ಖರೀದಿ ಆಗಲ್ಲ, ನಾನು ಮಾರಾಟ ಆಗಿಲ್ಲ, ಆಗುದೂ ಇಲ್ಲ. ಅದು ದೃಢ ನಿರ್ಧಾರ. ಅದು ಜೀವನ ಪೂರ್ತಿ ನಾನು ಹೀಗೆ ಇರ್ತೇನೆ. ನನಗೇನು ಇವ್ರದ್ದು ಅವಶ್ಯಕತೆ ಇಲ್ಲ. ಮಣ್ಣು ತಿಂದು ನನಗೆ ಬದುಕುವಂತ ನನಗೆ ಅವಶ್ಯಕತೆ ಬರಲೂ ಇಲ್ಲ, ಬರುವುದೂ ಇಲ್ಲ. ಅದರಲ್ಲಿ ಸಿಕ್ಕಿದಂತ ಬಂಡೆ ಎಲ್ಲೋ ಸ್ವಾಮಿ, ಬಂಡೆಯಲ್ಲೂ ಅವ್ಯವಹಾರ ಆಗಿದೆ. ಬಂಡೆ ಲಕ್ಷಾಂತರ ರೂಪಾಯಿಯ ಬಂಡೆಯಲ್ಲಿ ಹೊಡೆದ್ರಲ್ಲ, ಆ ಬಂಡೆ ಯಾರು ತಕೊಂಡು ಹೋದ್ರು? ಬಟ್ ಗಣಿ ಭೂಗರ್ಭ ಇಲಾಖೆಯ ಅಧಿಕಾರಿಗಳು ಅದೇ ಹೇಳಿದ್ರೆ ಎಲ್ಲ ಒಟ್ಟಾಗಿ ಈ ಒಂದು ಯೋಜನೆ ರೂಪಿಸುವಾಗ ಅಲ್ಲಿ ಮತ್ತೊಂದು ಯೋಜನೆಯಲ್ಲಿ ಇವರು ಬಂದಿರ್ತಾರೆ ಏನು ಅನ್ಸ್ತದೆ ನನಗೆ. ಅಂದರೆ ತಮ್ಮ ಆಕ್ಷೇಪಗಳು, ಆರೋಪಗಳು ಕೇವಲ ಈ ಕಳ್ಳರ ಮೇಲಲ್ಲ, ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಜನಪ್ರತಿನಿಧಿಗಳು. ಅಧಿಕಾರಿಗಳು ಅಂತ ಹೇಳಿದ್ರೆ ಇಲ್ಲಿ ಎರಡು ರೀತಿಯಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಕೆಲವೊಂದು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಕಳ್ಳದಂಧೆಯವರ ಜೊತೆಗೆ ಪಾಲುದಾರ ಅಂತ ನಾನು ಹೇಳಲ್ಲ. ಕೆಲವೊಬ್ರು ಇದ್ದಾರೆ, ಕೆಲವರು ಸರ್ಕಾರಿ ನೌಕರಿ ಪಡ್ಕೊಂಡಿರೋದು ಅದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಅವರು ನಕಲಿಯಾಗಿ ಎಲ್ಲ ದಾಖಲಾತಿಗಳ ಸೃಷ್ಟಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಲಂಚ ಕೊಟ್ಟು ಬಂದಿರ್ತಾರೆ. ಅವರಿಂಥವ್ರು ಮಾಡ್ತಾರೆ. ಆದ್ರೆ ಕೆಲವು ಅಧಿಕಾರಿಗಳು ಅನಿವಾರ್ಯ ಅವರಿಗೆ, ಯಾಕಂದ್ರೆ ಅವರಿಗೆ ಒಂದು ವೇಳೆ ಇಂಥದಕ್ಕೆಲ್ಲ ವಿರೋಧ ಮಾಡಿದ್ರೆ ಅವರನ್ನು ನಾಳೆ ಎತ್ತಂಗಡಿಯೋ ಅಥವಾ ಅವ್ರ ಮೇಲೆ ಬೇರೆ ರೀತಿಯ ಒಂದು ಕ್ರಮನೋ ಅಂಥದ್ದೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲ ಅಂತಲ್ಲ ಇದ್ದಾರೆ. ಅವರು ಅನಿವಾರ್ಯವಾಗಿ ಕಣ್ಣಿದ್ದು ಕುರುಡರಾಗಿ ಕೂತಿದ್ದಾರೆ ಅಂತ ನನಗೆ ಅನಿಸ್ತದೆ. ಅನ್ಸಾರ್ ಅಹಮದ್ ಅವರೇ, ಕಲ್ಯಾಣಪುರ ನಾಗರಿಕರು ಮತ್ತು ಅಲ್ಲಿರುವಂತಹ ಸಂಪರ್ಕದಲ್ಲಿರುವಂತಹ ನಾಗರಿಕರು ಸಂತೆಕಟ್ಟೆಯ ಈ ಅಭಿವೃದ್ಧಿಯ ಕಾಮಗಾರಿಯ ಬಗ್ಗೆ ಏನು ಹೇಳ್ತಾರೆ? ಮತ್ತು ಒಂದು ರೀತಿಯಲ್ಲಿ ಸಂತೆಕಟ್ಟೆ ಈ ಕಾಮಗಾರಿಯ ಮೂಲಕವಾಗಿ, ಅಂದರೆ ಆವಾಗಲೇ ಹೇಳಿದ್ದೀವಿ, ಅಸ್ತಿತ್ವವನ್ನು ಕಳೆದುಕೊಂಡಿದೆ, ಸೌಂದರ್ಯವನ್ನು ಕಳೆದುಕೊಂಡಿದೆ ಅನ್ನುವಂಥ ಒಂದು ಮಾತು ಕೂಡ ವ್ಯಕ್ತ ಆಗ್ತಾ ಇದೆ. ಇಂಥವರನ್ನೆಲ್ಲ ಕ್ರೋಢೀಕರಿಸಿಕೊಂಡು ಹೋರಾಟದ ಮೂಲಕ ಒಂದು ದಿಟ್ಟ ಹೆಜ್ಜೆಯನ್ನು ಯಾಕೆ ಇಡಬಾರ್ದು? ಜನರಲ್ಲಿ ಈಗ ಏನಾಗಿದೆ ಅಂತಂದ್ರೆ ಹೋರಾಟದ ಮನೋಭಾವನೆ ಹೋಗಿಬಿಟ್ಟಿದೆ, ಛಾಪು ಇಲ್ಲ ಅವರಲ್ಲಿ. ಅದು ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಜನರು. ಸರಿ. ಮತ್ತು ಹೊಂದಾಣಿಕೆ ಅನ್ನೋದು ಎಲ್ಲರಲ್ಲಿ. ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಕೊಡ್ತೇನೆ ನಾನು. ಒಬ್ಬ ಹೊಟ್ಟೆಪಾಡಿಗೋಸ್ಕರ ಒಂದು ಲೋಡ್ ಹೊಯ್ಗೆಯನ್ನು ತಗೊಂಡೋದ್ರೆ, ಒಂದು ಏನೋ ದೊಡ್ಡ ಸ್ಮಗ್ಲಿಂಗ್ ಮಾಡಿದಾಗೆ ಜೀಪ್ ತಗೊಂಡೋಗಿ ಅಡ್ಡ ಇಟ್ಟು, ಗಾಡಿಯನ್ನು ತಗೊಂಡೋಗಿ ಸ್ಟೇಷನ್ ಇಟ್ಟು, ಡ್ರೈವರ್ ಅನ್ನು ಬಂಧಿಸಿ ಜೈಲಿಗೆ ಹಾಕಿ, ವಿಎಗಳು ಕೂಡ ಚೆಕ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಅದೇ ದಿವಸಕ್ಕೆ ಸಾವಿರಗಟ್ಟಲೆ ನೂರಾರು ಲೋಡು ಮಣ್ಣು ಹೋಗುವಾಗ ಸಂತೆ ಕಟ್ಟಿದ್ದು ಒಬ್ಬ ಅಧಿಕಾರಿಯೂ ಮಾತಾಡೋದಿಲ್ಲ ಅಂತಾದ್ರೆ ವ್ಯವಸ್ಥೆ ಮೇಲೆ ನಂಬಿಕೆ ಹೇಗಿರ್ತದೆ ಸ್ವಾಮಿ? ನಾವು ಆ ಸಂತೆಕಟ್ಟೆಯ ವ್ಯವಸ್ಥೆ, ಅಂಡರ್ ಪಾಸ್ ಕಾಮಗಾರಿ ಇನ್ನು ಮುಂದಾದ್ರೂ ಪಾರದರ್ಶಕತೆ ಆಗ್ತದೆ, ಚೆನ್ನಾಗದೆ ಆಗ್ತದೆ ಅನ್ನುವಂಥ ನಂಬಿಕೆ ಬರಬೇಕಂತಾದ್ರೆ 24 ಗಂಟೆ ಒಳಗೆ ಅಲ್ಲಿ ಹೋಗ್ತಾ ಇರುವಂಥ ಮಣ್ಣನ್ನು ನಿಲ್ಲಿಸ್ಬೇಕು ಅಧಿಕಾರಿಯವರು. ಬಹುಶಃ ನಮ್ಗೆ ಸ್ವಲ್ಪ ನಂಬಿಕೆ ಬರ್ತದ, ಇನ್ನು ಮುಂದಾದ್ರೂ ಸರಿಯಾಗ್ಬೋದು ಅಂತೇಳಿ. ಇಲ್ಲ, ಅವರು ನಿಜವಾಗಿ ನಾಮಿಸ್ಕೊಳ್ತಾ ಇವರೊಟ್ಟಿಗೆ ಶಾಮೀಲಾಗಿದ್ದಾರೆ ಅಂತೇಳಿ. ಒಂದು ವೇಳೆ ಇವರಿಗೆ ಜನರ ಬಗ್ಗೆ ಕಾಳಜಿ ಇದ್ದದ್ದು ಯಾವುದಾದ್ರೆ ಇವತ್ತೇ ನಿಲ್ಲಿಸ್ಬೇಕು ಅದನ್ನು.
ಅಲ್ಲ, ಅವ್ರು ಹೇಳ್ತಾರೆ ಮಣ್ಣನ್ನ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡ್ತೇವೆ ಮತ್ತೆ ಕಾಮಗಾರಿಗೆ ಬಳಸ್ಕೊಳ್ತೇವೆ ಅಂತ. ಇಲ್ಲಿ ಒಂದು ಕೆಲಸ ಮಾಡೋಣ. ಅಲ್ಲ, ಅವ್ರು ಹೇಳ್ತಾರೆ, ಸಬೂಬು ನೀಡ್ತಾರೆ. ಅವ್ರು ಹೇಳ್ತಾರೆ ತೋರಿಸ್ಲಿ ಅಲ್ವಾ ಮಣ್ಣು, ಕಳಸಲ್ದಾರ್ತಿ ಮಣ್ಣೆಲ್ಲಿ ಉಂಟು? ಯಾರ ಅಂಗ್ಳಕ್ಕೆ ಹೋಗಿ ತೋರಿಸ್ಬೇಕು ಬಿಟ್ರೆ ಶೇಖರಣೆ ಮಾಡಿ ತೋರಿಸಿದಾರೆ ಇವರು? ಎಲ್ಲೂ ಇಲ್ಲ. ಇವರು ಅವ್ರು ಹೇಳಿದಾಗ ಒಂದು ಖಾಸಗಿ ವ್ಯಕ್ತಿಯ ಕಾಮಗಾರಿಗೆ ಅಲ್ಲಿ ತಗೊಂಡು ಹೋಗ್ತಾ ಉಂಟು. ಯಾರು ಕೇಳುವರಿದ್ದಾರೆ? ನೋಡಿ, ಇವರಿಗೆ ತಾಕತ್ತಿದ್ದಾರೆ, ನಿಲ್ಲಿಸಿ ನೋಡ, ಜೀಪ್ ಅಡ್ಡ ಇಡ್ಲಿ. ಪಾಪ ಬಡವ ಒಂದು ಹೊಯ್ಗೆ ತಗೊಂಡು ಹೋಗೋದಕ್ಕೆ ಎದುರಿಂದ ಒಂದು ಹಿಂದಿಂದ ಒಂದು ಜೀಪ್ ಇಟ್ಟು ಸೀಸ್ ಮಾಡಿದ್ದಾರೆ. ಗೊತ್ತಿದೆ, ಯಾಕೆ ಓಡಿ ಹೋಗ್ತಾರೆ ಅಂತೇಳಿ. ಹೊಟ್ಟೆ ಮಾಡಿ ಒಂದು ಮಾಡ್ತಾರೆ ಏನೋ ಒಂದು. ಅದು ಸರಿಯಲ್ಲ ಹೇಳಿದಿಲ್ಲ, ಅದು ತಪ್ಪೇ, ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದೆಯಲ್ಲ, ಇದು ಸರಿಯಲ್ಲ. ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ನಿಲ್ಲಿಸಬೇಕು. ಆ ಕೇವಲ ನಾವು ಅಧಿಕಾರಿಗಳಿಗೂ ಆಗ್ರಹ ಮಾಡಿಯೂ ಪ್ರಯೋಜನ ಇಲ್ಲ. ಅಧಿಕಾರಿಗಳು ಬಂದು ನಿಲ್ಲಿಸುವಾಗ ಸ್ಥಳೀಯರು ಬಂದು ಸೇರ್ಕೊಳ್ಬೇಕು. ಎಷ್ಟೋ ಕಡೆ ಏನಾಗ್ತದೆ ಅಂತಂದ್ರೆ, ಒಬ್ಬ ಅಧಿಕಾರಿ ಬಂದಾಗ ಈ ಗುತ್ತಿಗೆದಾರರು ಅವರನ್ನು ಬೆದರಿಸಿ ಕಳಿಸುವಂತಹ ಹಲವಾರು ನಿದರ್ಶನ ಇದೆ. ಆ ಸಮಯದಲ್ಲಿ ಸ್ಥಳೀಯರು ಒಟ್ಟಾಗಿ ಅವನಿಗೊಂದು ಸಪೋರ್ಟ್ ಮಾಡಿದ್ರೆ ಅವನು ಒಂದೊಂದು ಆತ್ಮಸ್ಥೈರ್ಯ ಬರ್ತದೆ. ತೊಂದರೆ ಇಲ್ಲ, ನಾನು ಇದನ್ನು ಅನ್ಯಾಯವನ್ನು ನಿಲ್ಲಿಸಬಹುದು ಅನ್ನುವಂತಹ ಒಂದು ಧೈರ್ಯ ಅವನಿಗೂ ಬರ್ತದೆ. ಹಾಗಾಗಿ ಇಲ್ಲಿ ಏನಾದರೂ ಸಹ ಸ್ಥಳೀಯರು ಒಂದು ಬೆಂಬಲ ಏನಿದೆ ಅದು ಅತ್ಯಗತ್ಯ. ಹಾಗಾಗಿ ನಾನು ಸ್ಥಳೀಯರಲ್ಲಿ ಎಲ್ಲರಲ್ಲೂ ಒಂದು ಮನವಿ ಮಾಡಿಕೊಳ್ಳೋದು, ಖಂಡಿತವಾಗಿ ತಮ್ಗೆಲ್ಲರೂ ಈಗ ಅನಿಸ್ಬೋದು, ಇಲ್ಲ ಇದು ಮುಗ್ದೋದ ಕತೆ, ಇನ್ನೂ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಖಂಡಿತವಾಗಿ ಸಾಧ್ಯ ಇದೆ. ನೀವೆಲ್ಲರೂ ಸೇರಿ ಈ ವ್ಯವಸ್ಥೆ ಇಂಥ ರೀತಿಯಲ್ಲೇ ಆಗ್ಬೇಕಂತಹ ಆಗ್ರಹವನ್ನು ಒಕ್ಕೊಲರಿಂದ ಮಾಡಿದ್ದೇ ಹೌದಾದ್ರೆ ಖಂಡಿತವಾಗಿ ಅಲ್ಲಿ ಹಾಳಾದ ವ್ಯವಸ್ಥೆಯನ್ನು ಸರಿ ಮಾಡಬಹುದು. ಹೇಗೆ ಮಾಡಬಹುದು ಸರ್ ಅವರು? ಆಗ ಹೇಳಿದ್ರೆ ನಾನು ಒಂದು 5-6 ತಜ್ಞರನ್ನು ಕೂರಿಸ್ಕೊಂಡು ಈ ವ್ಯವಸ್ಥೆಯನ್ನು ಅಲ್ಲ, ಅದು ಅಧಿಕಾರಿಗಳು ನಮ್ಮ ಇವರೆಲ್ಲ ಬೇರೆಯವರು ಜನಪ್ರತಿನಿಧಿಗಳು ಸೇರ್ಕೊಂಡು ಜನರು ಯಾವ ರೀತಿಯಲ್ಲಿ ಭಾಗಿಯಾಗಬೇಕು ಅಂತಿರತ್ತ. ಹೇಗೆ ಜನರ ಕೂಗು ಜಿಲ್ಲಾಡಳಿತ ಸರ್ಕಾರಕ್ಕೆ ಮುಟ್ಟಬೇಕು. ಅಲ್ಲ, ಏನ್ ಮಾಡ್ಬೇಕು? ಹೋರಾಟ ಮಾಡಬೇಕು. ನೋಡಿ, ಅಲ್ಲ, ಹೋರಾಟಕ್ಕೆ ಮುಖಂಡತ್ವ ಬೇಕಲ್ಲ. ನೋಡಿ, ಮುಖಂಡತ್ವ ವಹಿಸ್ಕೊಂಡವನಿಗೆ ಕೆಲವು ಪಟ್ಟ ಸಿಗ್ತದೆ, ಶೇಖರಾಂಜಿಯವರು ಹೇಳಿದ್ರು. ಹಾಗಾಗಿ ಅಂದ್ರೆ ಈಗ ತಾವು ಮುಂದೆ ಹೋರಾಟ ಮಾಡಿದ್ರೆ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳ್ತೀವಿ. ನಾನು ಮಾಡ್ತೇನೆ ಅಂತ ಹೇಳುದಿಲ್ಲ. ಯಾರು ಹೋರಾಟ ಮಾಡಿದ್ರೆ ನಾವು ಅವರಿಗೆ ಬೆಂಬಲಗೊಳ್ಳಿ ಖಂಡಿತ ಹೋಗ್ತಾ ಇದ್ದೇವೆ. ನೋಡಿ, ನಾವು ತಮ್ಮ ಪ್ರಕಾರ ಅಲ್ಲಿರುವಂತಹ ಟ್ಯಾಕ್ಸಿ ಮಾಲಕರು, ಚಾಲಕರು, ರಿಕ್ಷಾ ಚಾಲಕರು, ಮಾಲಕರು ಮತ್ತು ವರ್ತಕರು ಎಲ್ಲರೂ ಸೇರಿಕೊಂಡು ಕಾಮಗಾರಿಗಳ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ದನಿ ಎತ್ತಬೇಕು, ಹೋರಾಟ ಮಾಡಬೇಕು. ತಾವು ಬೆಂಬಲವಾಗಿ ಇದ್ದೀರಿ. ಖಂಡಿತವಾಗಿ. ನೋಡಿ, ನಾವು ಮೊದಲು ಮಾಡಿದಂಥ ಹೋರಾಟಗಳನ್ನು ತಿಳಿಸ್ತೇನೆ. ಇದೇ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಪಡುಬಿದ್ರಿಯಲ್ಲಿ ನಾವು 42 ದಿನ ಹೋರಾಟ ಮಾಡಿ ಯಶಸ್ಸುಗೊಂಡಿದ್ದೇವೆ. ಅಲ್ಲಿ ಆ ಉಡುಪಿ ಜಿಲ್ಲೆಗೆ ಫ್ರೀ ಅನ್ನೋದು ಇತ್ತು. ನಂತರ ಪಡುಬಿದ್ರಿಗೆ ವ್ಯಾಪ್ತಿಗೆ ಫ್ರೀ ಇತ್ತು. ನಂತರ ಎಲ್ರಿಗೂ ಫ್ರೀ ತೆಗೆದ್ರು. ನಾವು ಹೋರಾಟಗಳನ್ನು ಮಾಡಿ ಉಡುಪಿ ಜಿಲ್ಲೆಗೆ ಫ್ರೀ ಆಗ್ಬೇಕಂತ ಹೇಳಿದಾಗ ಅವರು ಪಡುಬಿದ್ರಿ ವ್ಯಾಪ್ತಿಯ ಇವರಿಗೆ ಫ್ರೀ ಕೊಟ್ಟರು. ಆ ಹೋರಾಟಗಳನ್ನು ಹಿಂತುಕೊಂಡಿತ್ತು. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸಮಸ್ಯೆ ಇತ್ತು. 12 ದಿನಗಳ ಕಾಲ ಸತತವಾಗಿ ಉಪವಾಸ ಸತ್ಯಾಗ್ರಹ, ಬೇರೆ ಬೇರೆ ಜನರಿಗೆ ಸೌಲಭ್ಯ ಆಗಲಿ ಅಂತೇಳಿ ಬೂಟ್ ಪಾಲಿಶ್ ಮಾಡಿ ಅಲ್ಲಿ ಬಂದಂತ ಸಾರ್ವಜನಿಕರನ್ನು ಕರೆದು ಅವರ ಬೂಟು, ಅವರ ಮೆಟ್ಟನ್ನು ಪಾಲಿಶ್ ಮಾಡಿ ಬಂದಂತಹ ದುಡ್ಡನ್ನು ಆಗಿನ ಆರೋಗ್ಯ ಸಚಿವರು ಸುಧಾಕರ್ ಅವರಿಗೆ ಕಳಿಸಿಕೊಟ್ಟಿದ್ದೇವೆ. ಅಂತ ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ನಾವು ಮಾಡಿದಂತ ಹೋರಾಟ ಯಾವತ್ತೂ ನಿಲ್ಲಿಲ್ಲ. ಮತ್ತೆ ನಾವು ಜನರನ್ನು ತಮ್ಮ ಹೋರಾಟದಲ್ಲಿ ನಂಬಿಕೆ ಇಟ್ಟು ಜನರು ಬರಬೇಕು. ಖಂಡಿತವಾಗಿ. ನಾನು ಹೋರಾಟ ಮಾಡಿದಂತಿರಲ್ಲ, ಯಾರು ಹೋರಾಟ ಮಾಡಿದ್ರು ಜನರು ಒಟ್ಟಾಗಿ ಬಂದು ಬೆಂಬಲ ಕೊಟ್ಟರೆ ಖಂಡಿತವಾಗಿ ಯಾವ ಹೋರಾಟವೂ ಯಶಸ್ಸುಗೊಳ್ತದೆ. ಈಗಿನ ಅಧಿಕಾರಿಗಳಿಗೆ ಗೊತ್ತಿದೆ ಜನರು 1 ದಿನ 2 ದಿನ 3ನೇ ದಿನ ಬರೋದಿಲ್ಲ ಅಂತ. ಹಾಗಾಗಿ ಅವರು ಕಾಯ್ತಾರೆ, 1 ವಾರ ಕಾಯ್ತಾರೆ. 1 ವಾರದ ನಂತರ ನಿಮ್ಮ ಹೋರಾಟದ ಕಿಚ್ಚು ಅದೇ ರೀತಿಯಲ್ಲಿದ್ರೆ ಖಂಡಿತವಾಗಿ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಈಗ ಮುಂದಿನ ಸೈಡ್ ಈಗ ಆಗ್ತಾ ಇದೆಯಲ್ಲ ಕಾಮಗಾರಿ, ಈ ಹಂತದಲ್ಲಿ ಅಧಿಕಾರಿಗಳ ಭೇಟಿ ಯಾವ ರೀತಿಯಲ್ಲಿ ಇರಬೇಕು ಅಂತ? ಖಂಡಿತ ನಾವು ಈಗ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾಳೆ ನಾಡಿದ್ದು ಅತಿ ಶೀಘ್ರದಲ್ಲೇ, ಮೊನ್ನೆ ಆಗಬೇಕಿತ್ತು, ಜಿಲ್ಲಾಧಿಕಾರಿಯವರು ಯಾವುದೇ ಕೆಲಸದ ನಿಮಿತ್ತ ಬ್ಯುಸಿ ಇದ್ದಾರಂತಾಯ್ತು. ಒಂದು 2-3 ದಿನಗಳಲ್ಲಿ ನಾವು 10-15 ಜನರ ತಂಡ ಹೋಗಿ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಿ ಅವರಿಗೊಂದು ಮನವಿ ಕೊಡ್ತೇವೆ. ಈ ವ್ಯವಸ್ಥೆಯನ್ನು ತಾವು 15 ದಿನಗಳ ಒಳಗೆ ಸರಿ ಮಾಡದೇ ಇದ್ರೆ ಅದರ ಬಗ್ಗೆ ಹೋರಾಟ ಎನ್ನುವಂಥದ್ದು ನಮಗೆ ಅನಿವಾರ್ಯ ಅನ್ನುವಂಥದ್ದು
ಖಡಖಂಡಿತವಾಗಿ ನಿಷ್ಠುರವಾಗಿ ಹೇಳಿ ಬರ್ತೇವೆ ನಾವು. ಬಟ್ ಈಗಿನ ಪರಿಸ್ಥಿತಿಗೆ ತಾತ್ಕಾಲಿಕ ಪರಿಹಾರ ಏನು? ಈಗ ಅಲ್ಲಿ ಸಂಚರಿಸಲಿಕ್ಕೆ ಬಹಳಷ್ಟು ದೀರ್ಘಾವಧಿಯನ್ನು ತೆಗೆದುಕೊಳ್ತದೆ, ಸರ್ವಿಸ್ ರಸ್ತೆಯ ಸಮಸ್ಯೆಯೂ ಕೂಡ ಇದೆ. ಈಗ ತಾತ್ಕಾಲಿಕವಾಗಿ ಆದರೂ ಏನಾದರೂ ಮಾಡಬೇಕಾ, ಏನು ಮಾಡಬೇಕು ಅಂತ ವಿನಂತಿಸ್ತೀರಾ? ತಾತ್ಕಾಲಿಕವಾಗಿ ಒಂದು ಸರ್ವಿಸ್ ರೋಡ್ ಬಿಟ್ಟು ಕೊಟ್ಟರೆ ನಮ್ಮ ಬಸ್ಸುಗಳು ಅಲ್ಲಿಂದ ಬರಬಹುದು. ಹಾಗಾಗಿ ಅಲ್ಲಿ ಸಮಸ್ಯೆ ಆಗುವಂಥದ್ದು ಬಸ್ಸಿನ ಹೊಡೆದು ಹೆಚ್ಚಾಗಿ ರಸ್ತೆ ಎಲ್ಲಿ ಅಂತಲಿಲ್ಲ ಒಟ್ಟು ನಿಲ್ಲಿಸಿ ಬಿಡುದು. ಒಬ್ಬ ಅವರಿಗೆ ಪ್ಯಾಸೆಂಜರ್ ಸಿಕ್ಕಿದ್ರೆ ಅದು ಎಲ್ಲೂ ಆಗ್ತದೆ, ಯಾರ ಮನೆ ಅಂಗಳವೂ ಆಗ್ತದೆ ಅವರಿಗೆ, ನಿಲ್ಸದೆ ಹಿಂದೆ ಗಾಡಿ ಉಂಟು, ಅದೇನು ಅವ್ರ ಟೆನ್ಷನ್ ಇಲ್ಲ. ಪಾಪ ಅವರ ಅನಿವಾರ್ಯತೆ ಇದೆ ಅವರಿಗೆ ಬಸ್ ನಿಲ್ಲಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡೇ ಕೊಟ್ಟದೇ ಇದ್ರೆ ಪಾಪ ಅವರು ಎಲ್ಲಿ ನಿಲ್ಲಿಸ್ಬೇಕು, ಅವ್ರಿಗೆ ಬಸ್ ನಿಲ್ಲಿಕ್ಕೂ ವ್ಯವಸ್ಥೆ ಮಾಡಿ ಕೊಡ್ಬೇಕಲ್ಲ. ಹಾಗಾಗಿ ಸಂತೆಕಟ್ಟೆಯಲ್ಲಿ ಏನು ಕುಂದಾಪುರದಿಂದ ಉಡುಪಿಗೆ ಬರುವಂಥ ಸರ್ವಿಸ್ ರಸ್ತೆ ಇದೆ, ಅದು ಅತಿ ಶೀಘ್ರದಲ್ಲಿ ಇವತ್ತು ನಾಳೆ ಬಿಟ್ಟು ಕೊಟ್ಟರೆ ಒಂದು ಅರ್ಧದಷ್ಟು ಇದಿಲ್ತದೆ, ಸಮಸ್ಯೆಗಳು ಪರಿಹಾರ ಆಗ್ತದೆ. ಅದು ಎಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಸರ್ವಿಸ್ ರೋಡ್ ಓಪನ್ ಆದ್ರೆ ಅಲ್ಲಿ ಆಶೀರ್ವಾದ ಅಂಡರ್ ಪಾಸ್ ಓಪನ್ ಆಗ್ತದಲ್ಲ ಆಚೆಯಿಂದ, ಅಲ್ಲಿಗೆ ನೇರವಾಗಿ ಬರ್ತದೆ. ಒಂದು 50% ವಾಹನ ದಟ್ಟಣೆ ಕಡಿಮೆ ಆಗ್ತದೆ. ಇಲ್ಲವಾದ್ರೆ ಇದೇ ಪರಿಸ್ಥಿತಿ ಇನ್ನು ಹೊಡೆದಾಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಯಾಕಾಗಿ ನಾನು ಮುಂದೆ ನೀನು ಮುಂದೆ ಅಂತೇಳಿ ಇಲ್ಲಿ ಅವ್ರಿಗೆ ಪೇಷನ್ಸ್ ಇಲ್ಲ. ಬೆಂಗಳೂರು ಬೊಂಬೈಗೆ ಹೋದ್ರೆ ಸ್ವಲ್ಪ ಗಾಡಿ ತಾಗಿದ್ರೆ ಅಲ್ಲಿ ಕಾಮನ್, ಅದು ಯಾರು ಮಾತಾಡೋದಿಲ್ಲ, ಏನೋ ತಾಗಿದ್ದು ಹೋಗ್ತಾರೆ. ಇಲ್ಲಿ ಆಗಲ್ಲ, ಇಲ್ಲಿ ಗಾಡಿ ದಿಕ್ಕಿದ್ರೆ ಅದು ಆ ಮಗ ಈ ಮಗ ಬಂದು ಹೊಡೆದಟ್ಟ ಏನೇನಾಗಿ ಹೋಗ್ತದೆ. ಇಲ್ಲಿ ಅವರಿಗೆ ಪೇಷನ್ಸ್ ಇಲ್ಲ, ಅದು ಮೇನ್. ಅಲ್ಲ, ಎಲ್ಲ ಕಡೆಗಳಲ್ಲಿ ಕಾರಿಡಾರ್ ರಸ್ತೆಗಳಾಗ್ತಾ ಇವೆಲ್ಲ, ಇದನ್ನು ಯಾಕೆ ಕಾರಿಡಾರ್ ಅನ್ನಾಗಿ ಮಾಡಬಾರ್ದು ಸರ್? ಅದರ ಬಗ್ಗೆಯೂ ಕೂಡ ಒಂದು ಪ್ರಸ್ತಾವನೆ ಸಲ್ಲಿಸಬಹುದಲ್ಲ ತಾವೆಲ್ಲ ಸೇರಿಕೊಂಡು? ನಾನು ಆಗ್ಲೇ ಹೇಳಿದೆ, ಎಲ್ಲವನ್ನು ನಾವು ತಾವಲ್ಲ, ತಮ್ಮಂತ ಹೋರಾಟಗಾರರು ಸಮಾನ ಮಾಡಬೇಕು. ಆದರೆ ಮಾಡಿದಂತಹ ನಾವು ಮನವಿಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ತದೆ ಇಲ್ಲುವಂತ ಫಾಲೋ ಅಪ್ ಇರಬೇಕು. ಅದನ್ನು ಮನವಿ ಕೊಟ್ಟವರು ಮಾಡಬೇಕು, ಮತ್ತೆ ಜಿಲ್ಲಾಡಳಿತ ಅದರ ಬಗ್ಗೆ ಗಮನ ವಹಿಸಬೇಕು. ಕೇವಲ ನಿಮ್ಮ ಮನವಿ ಕೊಡಿ ನಮ್ಮ ಮನವಿ ಕೊಟ್ಟು ಮತ್ತೆ ನೀವೇ ಆಗಿರೋದು ಮನೆಯಲ್ಲಿ ಪಾತ್ರ ತಗೊಂಡು ಕೂತ್ಕೊಳ್ಬೋದಲ್ವಾ? ಇಲ್ಲಿ ಬರಾಗತ್ತೆ ಇದೆಯಾ? ಇಲ್ಲ. ಜನರಿಗೆ ಏನು ಬೇಕು ನೋಡಿ, ನೀವು ಜಿಲ್ಲಾಧಿಕಾರಿ ಅಂತ ಆದರೆ ಇಡೀ ಜಿಲ್ಲೆಯ ಜನರ ಭಾವನೆಗಳನ್ನು ಕಷ್ಟವನ್ನು ಅರಿತುಕೊಂಡು ಪರಿಹಾರ ಮಾಡುವಂತಹ ಜವಾಬ್ದಾರಿ ನಿಮ್ಗಿರ್ತದೆ. ನೀವು ಜಿಲ್ಲೆಯ ಎಲ್ಲ ನಾಗರಿಕರ ಪಾಲಕರು. ನೀವು ಕೇವಲ ಜಿಲ್ಲಾಧಿಕಾರಿ ಅಂದರೆ ಅದೊಂದು ಏನು ಹೇಳ್ತಾರಲ್ಲ ಹುದ್ದೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಒಂದು ಮಗುವಿನಿಂದ ಹಿಡಿದು ಒಂದು ವೃದ್ಧಾಪ್ಯದ ಇರುವವರೆಗೆ ಎಲ್ಲ ಸಮಸ್ಯೆಗಳನ್ನು ಅರಿತುಕೊಂಡು ಮಾಡುವಂಥ ಕೆಲಸ ನಿಮ್ಮದು. ಹಾಗಾಗಿ ಜನರಿಗೆ ಏನು ಬೇಕು ಬೇಡ ಅನ್ನುವಂತಹ ವ್ಯವಸ್ಥೆಗಳನ್ನು ಅರಿತುಕೊಂಡು ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ರೂಪಿಸಬೇಕು. ತಾತ್ಕಾಲಿಕವಾಗಿ ಏನಾಗಬೇಕು ಸರ್ ಶೇಖರ್ ಹಾವಂಜಿ ಅವರೇ? ಈಗ ಸದ್ಯಕ್ಕೆ ಒಂದು ಮಣ್ಣು ನಿಲ್ಲಿಸಬೇಕು ಅಂತ ತಾವು ಹೇಳಿದರೆ, ಅದು ಕಾಮಗಾರಿ. ಮತ್ತೆ ಮಣ್ಣು ನಿಲ್ಲಿಸಿದ ನಂತರ ಕಾಮಗಾರಿ ಹೇಗೆ ಆಗಬೇಕು? ಇನ್ನೊಂದು ಇವರು ಹೇಳಿದ ಹಾಗೆ ಮತ್ತೆ ರಸ್ತೆ ಸಂಚಾರಕ್ಕೆ ಇನ್ನು ಯೋಗ್ಯವನ್ನಾಗಿ ಯಾವ ರೀತಿಯಲ್ಲಿ ರೂಪಿಸಬೇಕು? ಅದು ಸರ್ವಿಸ್ ರಸ್ತೆಯನ್ನವರು ಬಿಟ್ಟುಕೊಡ್ಬೇಕು. ಇನ್ನೊಂದು ಎರಡನೇ ಈಚೆ ಸರ್ವಿಸ್ ರೋಡ್ ಅನ್ನು ಕೂಡ ಕೊಡ್ಬೋದು. ಅದು ಹೇಗೆ ಹೇಳಿ ಈಗ ಬಂದ್ ಮಾಡಿದ್ದಾರೆ, ಸಾಧ್ಯತೆಗಳು ಇದೆ. ಯಾಕಿಲ್ಲ? ಆ ಬಿಲ್ಡಿಂಗ್ ಈಗ ಸಂತೆ ಮಾಡ್ತಾ ಇದ್ದಾರಲ್ಲ, ಅದರ ಮುಂದಗಡೆನೂ ಇದೆ, ಅದರ ಈಚೆನೂ ಇದೆ. ಅಲ್ಲಿ ಅದನ್ನು 2 ಸರ್ವಿಸ್ ರೋಡ್ ಕೊಟ್ರೆ ಆಯ್ತು, ಸಾಕಾಗ್ತದೆ. ಹೌದು, ಅಷ್ಟೇನು ವಾಹನ ದಟ್ಟಣೆ ಇರುವುದಿಲ್ಲ. ಅದು ಮಾಡ್ತಲ್ಲ, ಅವ್ನು ಮಾಡಿದ್ರೆ ಅದೆಲ್ಲ ವ್ಯರ್ಥ. ಇವ್ರದ್ದು ಇದರಲ್ಲಿ ಎಕ್ಸ್ಟ್ರಾ ಖರ್ಚಾಗುತ್ತಲ್ವಾ? ಇವರು ಇದಕ್ಕೆ ಗಂಟನ್ನು ಬಿಚ್ಚಲಿಕ್ಕೆ ತಯಾರಿಲ್ಲ. ಬಂದಿರೋ ಪರ್ಸೆಂಟೇಜ್ ಅನ್ನು ಕಡಿಮೆ ಅದು ಅಲ್ಪ ಮೊತ್ತ ಅಲ್ಲ ಸರ್, ಅದೆಲ್ಲ ನೋಡುದಿಲ್ಲ. ಅದು ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಶೇಖರಾಂಜಿ ಅವರೇ, ನೀವು ಹೇಳಿದ ಐಡಿಯಾ ಇಟ್ಕೊಂಡು ನಾಳೆ 5 ಕೋಟಿ ಪಾಸ್ ಮಾಡಿದ್ರಿ. ಈಗ ಅದಕ್ಕೆ ಸಪರೇಟ್ ನಾನು ಹೇಳ್ತಾ ಇರೋದು ಈ ಯೋಜನೆಯಲ್ಲೇ ಮಾಡಬೇಕು. ಇದು ಇವ್ರ ಜವಾಬ್ದಾರಿ. ಯಾಕಂದ್ರೆ ಇವಾಗ ಏನು 29 ಕೋಟಿ ಪ್ಲಸ್ ಇದೆಲ್ಲ, ಅದರಲ್ಲಿ ಪ್ಲಸ್ ಅಲ್ಲಿ ಇನ್ನು ಅದೇ 40 ತನಕ ಆಗ್ತದೆ. ಇದು ಈ ಸರ್ವಿಸ್ ರಸ್ತೆಯನ್ನು ಪೆಂಡಿಂಗ್ ಇಡೋದು ಮತ್ತಷ್ಟು ಪ್ಲಸ್ ಪ್ಲಸ್ ಇವ್ರು ಹೇಳಿದಾಗ ಹೊಸ ಯೋಜನೆ ಅಂತಾನೆ ರೂಪಿಸಬಹುದು. ನಾವು ಈಗ ಒಂದು ಐಡಿಯಾ ಕೊಟ್ಟಾಗ ಆಗ್ಬೋದು ಅಂತಾರೆ ಅವರು. ಖಂಡಿತ ಅದಕ್ಕೂ ಸಾಧ್ಯತೆ ಇದೆ. ಉದಾಹರಣೆಗೆ ಯಾಕಂದ್ರೆ ಇವ್ರು ಕಾಯ್ತಾ ಇರುವುದೇ ಅದಕ್ಕೋಸ್ಕರ. ಎಲ್ಲಿ ನಮ್ಗೆ ಬರ್ತದೆ, ಜನರಿಗೆ ಸಮಸ್ಯೆ ಆಗ್ತದೆ, ಜನರು ಸಾಯ್ತಾ ಇದ್ದಾರೆ, ಬಡವ ಸಾಯ್ತಾ ಇದ್ದೇನೆ, ಮಧ್ಯಮ ವರ್ಗದ ಸಾಧ್ಯ ಯಾವುದು ಇವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಸರ್. ಏನು ಹೇಳ್ತಾರಲ್ಲ, ಕೋಣನದಿಂದ ಕಿನ್ನರಿ ಬಾರಿಸಿದ ಆ ರೀತಿ ಆಗ್ತಾ ಇದೆ ಟೋಟಲಿ ನಮ್ಮ ಜಿಲ್ಲೆ. ಸರ್, ಇದು ವಾಸ್ತವನಾ ಅಥವಾ ಈಗ ಏನು ಸಂಚಾರ ಮುಕ್ತಗೊಳಿಸಿದ್ರು ಆ ನಂತರ ನಿರಂತರವಾಗಿ ಮದುವೆ ಶುಭ ಕಾರ್ಯಕ್ರಮಗಳು ಅಧಿಕವಾಗಿತ್ತು, ಇದರ ಪ್ರಭಾವ ಅಥವಾ ನಿರಂತರವಾಗಿ ಇದು ವಾಸ್ತವ ಸತ್ಯವಾ? ಇದು ಅಲ್ಲಿ ಟ್ರಾಫಿಕ್ ಸರ್, ಸುಮ್ಮನೆ ಅಲ್ಲ. ಕೆಲವರು ಹೇಳಿದ್ರು ಇದೇನೋ ಶುಭ ಸಮಾರಂಭಗಳ ಸಾಧ್ಯನೇ ಇಲ್ಲ. ಅದು ಅವರು ಹೇಳ್ತಾರೆ, ಕ್ರಿಯೇಟ್ ಮಾಡ್ತಾರೆ, ಅವರೇ ಸೃಷ್ಟಿ ಮಾಡ್ತಾರೆ ಇಂಥದ್ದೆಲ್ಲ. ಶುಭ ಸಮಾರಂಭ ಒಂದಷ್ಟು ದಿನಗಳಲ್ಲಿ ಸರಿ ಹೋಗಬಹುದು ಅಂತ ಇಲ್ಲ. ಮೊನ್ನೆ ಸ್ವಲ್ಪ ದಿನದಲ್ಲಿ ಯಾವ ಫಂಕ್ಷನ್ಗಳು ಇರಲಿಲ್ಲ. ಆವಾಗ ಎಷ್ಟು ಆವಾಗಲೂ ಹಾಗೆ ಇತ್ತು. ಮತ್ತೆ ಆಗಿನ ಬ್ಲಾಕ್ ಇತ್ತಲ್ಲ, ಆವಾಗ ಯಾವ ಶುಭ ಫಂಕ್ಷನ್ ಏನಿತ್ತು? ಇಂಥದ್ದೆಲ್ಲ ಸುಮ್ಮನೆ ಸೃಷ್ಟಿ ಮಾಡಿ ಅಂಡರ್ ಪಾಸ್ಗೋಸ್ಕರ ಅಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರ
ಆವಾಗಿಂದ ಆರಂಭ ಆವತ್ತಿನಿಂದ ಆರಂಭ ಆಗಿದೆ, ಇವತ್ತಿನವರೆಗೆ ಅದೇ ಇದರಲ್ಲಿ ಇದೆ. ಯಾರು ಮಾತಾಡಲ್ಲ, ಮಾತಾಡದಿದ್ದಾಗೆ ಮಾಡ್ತಾ ಇದ್ದಾರೆ. ಇದೇ ದೊಡ್ಡ, ಯಾಕಂತ ಹೇಳಿದ್ರೆ ಇಷ್ಟೇ ಅಲ್ಲ ಸರ್, ಇದು ನಮಗೆ ಮೇಲ್ನೋಟಕ್ಕೆ ಇದು ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ನಮಗೆ ಕಣ್ಣಿಗೆ ಕಾಣುವಂಥ ಸಮಸ್ಯೆ ಇದು. ಇದಕ್ಕಿಂತ ದೊಡ್ಡ ಮಟ್ಟದ ಜ್ವಲಂತ ಭ್ರಷ್ಟಾಚಾರ ನಮ್ಮ ಜಿಲ್ಲೆನಲ್ಲಿ ಇವತ್ತು ತಾಂಡವಾಡ್ತದೆ. ಎಲ್ಲ ವಿಧದಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ನೀವು ನೋಡಿ, ಕೇವಲ ನೀವು ಭ್ರಷ್ಟಾಚಾರ. ಯಾವ ಕ್ಷೇತ್ರ ನೋಡಿ ನೀವು ನೋಡಿ ಸರ್, ನಮ್ಮ ಇಡೀ ಜಿಲ್ಲೆಗೆ ನೀರು ಕೊಡ್ತೇವೆ ಅಂತೇಳಿ ವಾರಾಹಿ ಯೋಜನೆ ಆರಂಭ ಮಾಡಿದ್ರು. ಈ ಸರಿ ಬರುತ್ತೆ ಅಂತೆ, ಬರ್ಲಿ, ಸಂತೋಷ. ಪೈಪ್ ಲೈನ್ ಅಳವಡಿಸಿದ್ದಾರೆ. ಅಲ್ಲ, ಪ್ರತಿ ಸಲ ಅದೇ ಡೈಲಾಗ್, ಈ ಸಲ ಬರ್ತದೆ ಸರ್. ಅದ್ರದ್ದೊಂದು ನೀವು ಆ ಸಬ್ಜೆಕ್ಟ್ ಅನ್ನು ನೀವು ಇಟ್ಕೋಬೇಕು ಇನ್ನೊಂದು ಸರ್ತಿ. ಅದ್ರದ್ದು ಏನಂತ ಹೇಳಿದ್ರೆ, ಎಷ್ಟದು 2,500 ಕೋಟಿ ರೂಪಾಯಿ ನಮ್ಮ ಉಡುಪಿ ಜಿಲ್ಲೆಗೆ. ಅಲ್ಲ, 2,500 ಕೋಟಿಗಿಂತ ಹೆಚ್ಚಾಗಿ ಆರಂಭ ಆದದ್ದು 1 ಅಂಕಿ ಕೋಟಿಯಿಂದ. ಹೌದು, ಅದು ಯೋಜನಾ ವೆಚ್ಚ ಜಾಸ್ತಿ ದಶಕಗಳೇ ಸಂದಿವೆ. ಸರ್, ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿ, ಕೇವಲ 9 ಕೋಟಿ 10 ಕೋಟಿ ಎಲ್ಲ ಆರಂಭ ಆದದ್ದು. ನಂತರ ಆರಂಭ ಆದದ್ದು 100 ಕೋಟಿಗೆ ಹೋಯ್ತು, 1000 ಕೋಟಿಗೆ ಹೋಯ್ತು. ಅದು ಈಗ ಅದು ಏನು ಗಂಗಾ ಜಲ ಯೋಜನೆಯ ಸ್ವರೂಪವನ್ನ ಯಾವುದಕ್ಕೆಲ್ಲ ಲಿಂಕ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೂ ಹೋಗ್ತಾ ಇದೆ. ಬಟ್ ಬರಬಹುದು ಅನ್ನುವ ನಿರೀಕ್ಷೆ ಇದೆ. ಇಲ್ಲ, ಇನ್ನು 10 ವರ್ಷ ಆದ್ರೂ ನಮ್ದು ಇದು ಇದು ನೀರು ಇಲ್ಲಿ ಉಡುಪಿ ಬರುವುದಿಲ್ಲ ಸರ್. ತಮ್ಮ ಈ ಹೋರಾಟಗಳು ಕೇವಲ ಆ ರಸ್ತೆಗೆ ಮಾತ್ರವಾ, ಅಥವಾ ಈಗ ಈ ಆದಿ ಉಡುಪಿ ಮಲ್ಪೆ ಹೆದ್ದಾರಿಯ ಬಗ್ಗೆ, ಅದರ ಬಗ್ಗೆ ತಾವು ಏನು ಮಾತಾಡ್ತಾರೆ ಸರ್? ಎಲ್ಲದರ ಬಗ್ಗೆ ನಾನು ಜನರ ಗಮನಕ್ಕೆ ತರ್ತಾ ಇದ್ದೇನೆ. ನಾನೇ ಅದನ್ನು ಕೊನೆ ತನಕ ತಗೊಂಡೋಗ್ಬೇಕು ಏನಿಲ್ಲ, ತಪ್ಪು ಇಲ್ಲಿದೆ ಅಂತ ಜನರಿಗೆ ತೋರಿಸ್ತಾ ಇದ್ದೇನೆ. ಜನರು ಯಾಕೆ ಸುಮ್ಮನೆ ಇದ್ದಾರೆ, ಅದ್ರ ಕಂಟಿನ್ಯೂ ಮಾಡ್ಬೋದಲ್ಲ ಜನರು. ತಾರ್ಕಿಕ ಅಂತ್ಯವನ್ನು ತಳಿಸುವುದು ತಮ್ಮ ಜವಾಬ್ದಾರಿ ಅಲ್ಲ. ಇಲ್ಲ, ನನಗೆ ಬೇಕಾದಷ್ಟು ಸಮಸ್ಯೆ ಇಲ್ಲಿದೆ ಅಂತ ನಾನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಅದನ್ನು ಎಲ್ಲರದ್ದು, ನಿಮ್ಮ ಮಾಧ್ಯಮದವ್ರದ್ದು ಜವಾಬ್ದಾರಿ ಇದೆ, ಎಲ್ಲರದ್ದು ಇದೆ. ಯಾಕೆ ಮಾಡ್ತಾ ಇಲ್ಲ? ಕೇವಲ ನನ್ನನ್ನೇ ಯಾಕೆ ಇದು ಮಾಡ್ತಾರೆ? ನಾನು ಇಷ್ಟು ಮಾಡಿದಕ್ಕೆ ಇಷ್ಟು ಕೇಸ್ ಹಾಕೊಂಡು ಇಷ್ಟು ನಾನು ಜನರಿಗೆ ಕೆಟ್ಟವನಾಗಿ ಕಾಣ್ತಾ ಇದ್ದೇನೆ. ಎಲ್ಲಿ ಏನು ಕಳಪೆ ಆಗಿರ್ಬೋದು ಅಥವಾ ಭ್ರಷ್ಟಾಚಾರ, ಕಾರ್ಯಕರ್ತರನ್ನ ಯಾರು ಕೆಟ್ಟದಾಗಿ ಭಾವಿಸೋದಿಲ್ಲ. ಅಲ್ಲ, ತೋರಿಸುವಂತ ನಾಗರಿಕರು, ಬಹುತೇಕ ಜನಪ್ರತಿನಿಧಿಗಳು ಮಾತ್ರ ಈ RTI ಕಾರ್ಯಕರ್ತರನ್ನ ಒಂದಷ್ಟು ಶತ್ರುಗಳು ಅನ್ನೋ ರೀತಿಯಲ್ಲಿ ಜನಗಳು ಪ್ರೀತಿಸ್ತಾರೆ. ಆದಿರುಪೆ ವಿಚಾರ ಹೇಳಿದ್ರಿ, ಇಂಥದ್ದು ನಾವು ಈಗ ಬಂದಂತಹ ಪೌರಾಯುಕ್ತರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನನ್ನ ಹತ್ರ ಮಾತಾಡಿದ್ರು. ನಿಮ್ಮದೇ ಮಾಧ್ಯಮದಲ್ಲಿ ಕೂತ್ಕೊಂಡು ತುಂಬಾ ಮಾತಾಡಿದ್ರು ಅನ್ಸ್ತದೆ ಅವರು. ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅಲ್ಲಿ ಇದು ಮಾಡ್ತೇನೆ. ಈಗ ಅದಾದ ನಂತರ ಅವರು ಮಾಧ್ಯಮ ಹೇಳಿಕೆ ಕೊಟ್ಟ ನಂತರ ನಾನು 4 ದೂರು ಕೊಟ್ಟೆ. ಅಕ್ರಮ, ಇಲ್ಲಿ ಕಟ್ಟಡ ಈ ರೀತಿ ಕಟ್ಟಿದ್ದಾರೆ, ಎಲ್ಲದನ್ನು ZR ನಿಯಮ ಉಲ್ಲಂಘನೆ ಮಾಡಿ, ಪ್ರಾಧಿಕಾರದ ನಕ್ಷೆಯನ್ನು ಉಲ್ಲಂಘನೆ ಮಾಡಿ ಅಂತ ಎಲ್ಲಿಯೇ ಕ್ರಮ ತಗೊಂಡಿದ್ದಾರೆ. ಅವರು ಅವತ್ತು ಹೇಳಿದ್ರು ಮಾಧ್ಯಮದಲ್ಲಿ ಕೂತು, ಇಲ್ಲ ಒಂದಿಷ್ಟು ಸಣ್ಣ ಭ್ರಷ್ಟಾಚಾರಗಳು ಕೂಡ ನಾನು ಇರುವವರೆಗೆ ನಡೆಯಕ್ಕೆ ನಾನು ಬಿಡಲ್ಲ ಅಂತ. ಈಗ ಎಲ್ಲಿ ಹೋದ್ರು? ಅವರು ಕೂಡ ಅದೇ ಲಿಸ್ಟ್ಗೆ ಸೇರ್ಕೊಂಡು ಹೋದ್ರು. ಯಾರು ಮಾಡಲ್ಲ ಸರ್, ಕೇವಲ ಅವರವರ ಸ್ವಾರ್ಥಕ್ಕೋಸ್ಕರ ಬರ್ತಾರೆ. ಇಲ್ಲಿ ನಾವು ಮಾತಾಡಿದವರು ಕೆಟ್ಟವರಾಗ್ತದೆ, ನಮ್ಮ ಮೇಲೆ ಕೇಸ್ಗಳು ಹಾಕ್ತಾನೆ ಇದೆ. ಮಲ್ಪೆ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆ ಬಗ್ಗೆ ಏನಾದರೂ ಮಾಹಿತಿಯನ್ನು ತೆಗೆದುಕೊಂಡಿದ್ದೀರಾ? ಹೌದು, ಅದರ ಬಗ್ಗೆ ಅಲ್ಲಿಗ ಅವರಿಗೆ ಮಾಡಬೇಕಾದ ಕೆಲಸ ಮಾಡೋದು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದಾರಲ್ಲ. ಎಲ್ಲ ಕಡೆ ಮಲ್ಪೆದಂತಲ್ಲ, ನಮ್ಮ ಮಣಿಪಾಲ್ ಈ ರಸ್ತೆ ಪೆರಡೂರು, ಹೌದು, ಅದರದ್ದು ಏನಾಯಿತು? ಎಲ್ಲದೂ ಯೋಜನೆ ಒಂದೇ ಸರ್. ಇಲ್ಲಿದು ಮಾತ್ರ ಅಲ್ಲ, ಅಲ್ಲಿ ಏನು ಒಳಗಡೆ ಯಾರು ಅದನ್ನು ಅಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡಲ್ಲ. ಇದು ಹೈವೇ ಆಗಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕಳ್ಳದಂಧೆಯ ಮೂಲಕವಾಗಿ ಆ ರಸ್ತೆಗಳು ಕೂಡ ಅವೈಜ್ಞಾನಿಕವಾಗಿ ರೂಪುಗೊಳ್ಳಬಹುದು. ಜನರು ಎಚ್ಚೆತ್ತುಕೊಳ್ಳಬೇಕು. ಜನ ಎಚ್ಚೆತ್ತುಕೊಳ್ಳದೆ ಮತ್ತೆ ಯಾರ ಹತ್ರ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಅರ್ಥ. ಅದಕ್ಕೋಸ್ಕರ ನಾವಾಗಲೇ ಕಾನೂನಿನ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಅಂತ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಸರ್ಕಾರ ಮಾಡಬೇಕಂತ ಆದೇಶನೇ ಇದೆ. ಅದು ಯಾಕೆ ಮಾಡ್ತಾ ಇಲ್ಲ? ಕಾನೂನಿನ ಮಾಹಿತಿ ಶಿಬಿರಗಳನ್ನು ಸರ್ಕಾರ ಜಿಲ್ಲಾಡಳಿತ ಮಾಡಬೇಕಲ್ವಾ? ಪ್ರತಿ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಒಂದು ವೇಳೆ ಜನರು ಜಾಗೃತರಾದರೆ ಇವರಿಗೆ ಕಳ್ಳತನ ಮಾಡೋಕ್ಕಾಗಲ್ಲ. ಜನರು ಇದ್ದಾಗಿರ್ಬೇಕು, ದಡ್ಡನಾಗಿರ್ಬೇಕು, ಬುದ್ಧಿ ಇಲ್ಲದವನೇ ಆಗಿರಬೇಕು. ಆ ರೀತಿಯಾಗಿ ಯಥಾಸ್ಥಿತಿಯಲ್ಲಿ ಇಟ್ಕೊ ಬರ್ತಾ ಇದ್ದಾರೆ ನಮ್ಮನ್ನಾಳುವಂತ ಜನ. ಉಚಿತ ಕಾನೂನು ಮಾಹಿತಿ ಶಿಬಿರಗಳನ್ನು, ಉಚಿತ ಕಾನೂನು ಮಾಹಿತಿ ಶಿಬಿರದಲ್ಲಿ ಮಾಡಿದ್ದೇವೆ ಅಂತ ಏನು ಮಾಡಿದ್ದಾರೆ ಸರ್? ಅಲ್ಲಲ್ಲಿ ಹೋಗಿ ಒಂದು ಮನೆಗೆ ಹೋಗಿ ಕ್ಯಾಂಪ್ ಮಾಡಿ ಅಲ್ಲಿ ಫೋಟೋ ಇಟ್ಕೊಂಡು ಅವರು ವರದಿ ಮಾಡ್ತಾರೆ, ಖರ್ಚು ವೆಚ್ಚಗಳನ್ನು ಸರ್ಕಾರಕ್ಕೆ ಬರೀತಾರೆ, ಅದು ಅಮೌಂಟ್ ಅಂತ ತರಿಸ್ಕೊಳ್ತಾರೆ. ಇದು ಬಿಟ್ಟು ಬೇರೆ ಈ ಕಾನೂನಿನ ತಿಳುವಳಿಕೆ ಮೂಡಿಸುವಂತ ಒಂದು ಸಮಗ್ರವಾದ ಒಂದು ಇದು ಮಾಡಿರೋದು ಎಲ್ಲಾದ್ರೂ ಒಂದ್ ಕಡೆ ತೋರಿಸಿದ್ದಾರೆ. ಬಟ್ ಜನರು ಅಪೇಕ್ಷಿಸುವುದಿಲ್ಲ ಸರ್. ಜನರು ಯಾಕೆ ಅವರು ಭಾಗವಹಿಸೋದಿಲ್ಲ? ಮಾಡಿದ್ರು ಅಲ್ಲ, ಭಾಗವಹಿಸುವಂತ ಇವ್ರು ಯಾಕೆ ಅವ್ರಿಗೆ ಒಂದು ಇಂಪ್ರೆಸ್ ಮಾಡಲ್ಲ? ಮೋಟಿವೇಶನ್ ಮಾಡ್ಬೇಕಲ್ವಾ? ಅದು ಮಾಡಲ್ಲ. ಇವರು ಮಾಡುವಾಗ ಇವ್ರು ಹೇಳುವಾಗ ನೋಡಿ ಸರ್, ಈ ಕಾನೂನಿನ ಬಗ್ಗೆ ಒಂದು ಕಳೆದ ವರ್ಷ ಉಪ್ಪೂರಿನಲ್ಲಿ ಹೈಕೋರ್ಟ್ ಜಡ್ಜು ಮತ್ತೆ ಜಿಲ್ಲಾ ಜಡ್ಜು ಎಲ್ಲ ಬಂದು ಒಂದು ಮಾಹಿತಿ ಶಿಬಿರ ಅಂತ ಮಾಡಿದ್ರು. ಅದರಲ್ಲಿ ನಾನು ಒಬ್ಬ ಭಾಗವಹಿಸಿದೆ. ಎಲ್ಲರೂ ಯಾರು ಕ್ವಶನ್ ಕೇಳಬಾರ್ದಂತೆ. ಲಾಸ್ಟ್ ಕೊನೆಗೂ ನಾನೊಂದು ಕ್ವಶನ್ ಕೇಳಿದಾಗ ನನಗೆ ಅಸಂಬದ್ಧವಾದ ಪ್ರಶ್ನೆ ಕೇಳಿದ್ದೀನಿ ಅಂತ ಹೇಳ್ತಾರೆ. ನಾನು ನೇರವಾಗಿ ಹೈಕೋರ್ಟ್ ಜಡ್ಜಿಗೆ ಒಂದು ಕ್ವಶನ್ ಕೇಳಿದಾಗ ಇದು ಯಾಕೆ ಅಂತ ಒಂದು ಆಕ್ಟ್ ಅನ್ನು ತೋರಿಸಿದೆ. ಇದು ಪಾಲನೆ ಆಗದ ಮೇಲೆ ಇದು ಆಕ್ಟ್ ಯಾಕೆ ಆಗಿ ಬರಬೇಕು ಕೇಳಿದೆ. ನೀವು ವಿಧಾನಸೌಧ ಮುಂದೆ ಹೋಗಿ ಧರಣಿ ಮಾಡ್ರಿ ಅಂತ ಒಬ್ಬ ಹೈಕೋರ್ಟ್ ಜಡ್ಜಿ ನಾನು ಕೇಳ್ತಾರೆ ಆ ಸಭೆಯಲ್ಲಿ. ಅದರದ್ದು ವಿಡಿಯೋ ಇವತ್ತಿಗೂ ನನ್ನ ಫೇಸ್ಬುಕ್ಕಲ್ಲಿ ನೀವು ನೋಡ್ಬೋದು.
ಜಡ್ಜಿ ಆದವರು ನೀವು ವಿಧಾನಸಭಾ ಮುಂದೆ ನೀವು ಸಭೆಯ ಮುಂದೆ ನೀವು ಧರಣಿ ಮಾಡ್ರಿ ಅಂತಾರೆ. ಹಾಗಾದ್ರೆ ನ್ಯಾಯಾಂಗ ಎಲ್ಲಿ ಹೋಗಿದೆ? ನಾವು ಯಾವ ನಂಬಿಕೆ ಈ ಇರಬೇಕು? ಸಂತೆಕಟ್ಟೆಯ ರಸ್ತೆಯ ಸಮಸ್ಯೆಗೂ ಮುಕ್ತಿ ಕಲ್ಪಿಸುವಂತ ಸಾಧ್ಯತೆ ಇದೆ, ಅದನ್ನು ಮಾಡ್ತೀರಿ ಮುಂದುವರೆದ ದಿನ? ಖಂಡಿತವಾಗ್ಲೂ ಜನರ ಸಹಕಾರ ಬೇಕು. ನಾವಂತೂ ಜನರು ಇದಕ್ಕೆ ಸಹಕಾರ ಕೊಟ್ರೆ ನಾವಂತೂ ಎನಿ ಟೈಮ್. ಯಾವ ರೀತಿಯಲ್ಲಿ ಅಪೇಕ್ಷಿಸ್ತೀರಾ ಸಹಕಾರವನ್ನ? ಸಹಕಾರ ಎಲ್ಲ ಜನರು ಕೂಡ ನ್ಯಾಯಯುತವಾದ ಹೋರಾಟಕ್ಕೆ ಕರಿಬೇಕು. ತಮ್ಮನ್ನ ಸಂಪರ್ಕಿಸಬಹುದು ಖಂಡಿತ ಎನಿ ಟೈಮ್. ಯಾರು ಬೇಕಾದ್ರೂ ನಾನು ಇದ್ರ ಬಗ್ಗೆ ಮಾಡೋಣ ಅಂತ ಅವರೇ ಅವ್ರದೇ ಆದಂತ ನಿಜವಾದ ಹೋರಾಟವನ್ನು ಇಟ್ಕೊಂಡು ನನ್ನ ಹತ್ರ ಬರ್ಬೋದು, ನಾನು ಬರ್ತೇನೆ ಅವ್ರ ಜೊತೆಗೆ 24/7 ಖಂಡಿತ. ಆದ್ರೆ ಅಲ್ಲಿ ಅದೇ ಹೇಳಿದನಲ್ಲ, ಬೇರೆ ರೀತಿಯಾಗಿ ಹೋಗಬಾರ್ದು. ಈ ಹೋರಾಟದ ದಾರಿ ಬೇರೆ ಮಾರ್ಗ ಹಿಡಿಬಾರ್ದು. ಪಕ್ಷ ನಿಷ್ಠತೆಯನ್ನ ಬಿಡಬೇಕು, ಧರ್ಮ ನಿಷ್ಠತೆಯನ್ನ ಬಿಡಬೇಕು, ಖಂಡಿತ. ಕೇವಲ ಸಮಾಜದ ನಿಷ್ಠತೆಯನ್ನ, ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೆ ಒಳಿತಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರಬೇಕು. ಅದಕ್ಕೆ ನಮ್ಮ ಸಂಘಟನೆ ಮತ್ತು ನಮ್ಮ ಪಕ್ಷ ಸದಾವಾಗಿ ಬೆಂಬಲವಾಗಿ ಇರ್ತದೆ. ಇದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಸಂಘಟನೆ ಬಲಯುತ ಆಗಿದೆ. ಖಂಡಿತ. ಎಲ್ಲರೂ ಸಮಾನ ಮನಸ್ಕರು, ಎಲ್ಲ ಸಮಾನ ಮನಸ್ಕರೇ ನಮ್ಮಲ್ಲಿ ಇರೋರು. ಅದಕ್ಕೋಸ್ಕರಗೆ ನಾವು ಇವತ್ತಿಗೂ ಉದ್ಧಾರ ಆಗಲ್ಲ, ಸಮಾನ ಮನಸ್ಕರ ಉದ್ಧಾರ ಆಗಲ್ಲ. ಸರಿ, ಮಾನ್ಯ ಅನ್ಸಾರ್ ಅಹಮದ್, ಕೊನೆಯದಾಗಿ ಏನು ಹೇಳ್ತೀರಾ ಸಂತೆಕಟ್ಟೆಯ ನಾಗರಿಕರಿಗೆ? ಒಂದು ಅವರಿಗೆ ಆತ್ಮವಿಶ್ವಾಸ ಮೂಡಬೇಕು, ಮುಂದಿನ ಬಾರಿ ಆದರೂ ಸರಿ ಆಗಬಹುದು ಅಂತ. ಈಗ ತಾವೊಂದು ಕೇಳಿದ್ರಿ, ನಿಮ್ಮ ಹೋರಾಟ ಇಲ್ಲಿಗೆ ಮುಗೀತಾ, ಏನು ಮಾಡ್ತೀರಂತೇಳಿ. ಈಗ ನನ್ನಂಥ ಹಲವಾರು ಸಾಮಾಜಿಕ ಹೋರಾಟಗಾರರು ಮಾಡೋದೇನಂತಂದರೆ, ನನಗೆ ತಪ್ಪಂತ ಕಂಡಿದೆ ಅದನ್ನು ನಾನು ವಿರೋಧಿಸ್ತೇನೆ, ನನ್ನ ತೃಪ್ತಿಗೋಸ್ಕರ ಅದನ್ನು ಬೆಳಕು ಚೆಲ್ತೀರಿ, ಜನರಿಗೆ ತಿಳಿಸ್ತೀರಿ. ಹೌದು, ನಾನು ಜೀವಂತ ಇದ್ದಷ್ಟು ಸಮಯ ನನಗೊಂದು ತೃಪ್ತಿ ಇರ್ತದೆ. ಅಂಥ ತಪ್ಪು ನನ್ನ ಕಣ್ಣು ಮುಂದೆ ನಡೆದಿದೆ, ನಾನು ಅದನ್ನು ವಿರೋಧಿಸಿದ್ದೇನೆ ಅಂತೇಳಿ. ಸುಮ್ಮನೆ ಅದನ್ನು ನೋಡಿಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ನನ್ನಲ್ಲಿ ಒಂದು ಕೀಳರಿಮೆ ಇರ್ತದೆ. ಅಯ್ಯೋ, ನಾನು ವಿರೋಧ ಮಾಡ್ಬೋದಿತ್ತು, ವಿರೋಧ ಮಾಡಿದರೆ ಎಲ್ಲೋ ಸರಿಯಾಗ್ತಿತ್ತೋ ಏನೋ ಅನ್ನುವಂಥ ಒಂದು ಸಮಸ್ಯೆ ನನ್ನಲ್ಲಿ ಕಾಡಬಾರ್ದು. ಏನು ಹೇಳ್ತಾರೆ ಅದಕ್ಕೆ, ಒಂದು ರೀತಿಯ ತುಮೂಲ, ಅದು ನನ್ನನ್ನು ಕಾಡಬಾರ್ದು. ಹಾಗಾಗಿ ನಾವೊಂದು ಹೋರಾಟ ಮಾಡ್ತೇವೆ. ನಾವು ಇನ್ನೊಂದು ನಿನ್ನೆ ಕುಳಿತುಕೊಂಡು ಯೋಜನೆ ಮಾಡಿತ್ತೇನಂತಂದರೆ, ನಾವು ಅತಿ ಶೀಘ್ರದಲ್ಲೇ ಸಂತೆಕಟ್ಟೆಯಲ್ಲಿ ಒಂದು ಸಣ್ಣ ಟೆಂಟ್ ಹಾಕಿ ಕೂತ್ಕೊಳ್ತೇವೆ. ನಾವು ಕೂತ್ಕೊಂಡು ಅಲ್ಲಿಯ ಸ್ಥಳೀಯರಿಗೆ, ಕೆಲವರಿಗೆ ಏನಾಗಿದೆ ಅಂತಂದ್ರೆ, ನಾನು ಎಲ್ಲಿ ಹೇಳಿಕೊಳ್ಬೇಕು, ಯಾರ ಹತ್ರ ವೇದಿಕೆ ಇಲ್ಲ, ಗೊತ್ತಿಲ್ಲ. ಅಂಥವ್ರು ಬಂದು ಅವರ ಸಮಸ್ಯೆಗಳನ್ನು ನಮ್ಮ ಹತ್ರ ಬರೆದು ಕೊಡ್ಬೋದು. ಆ ಕೌಂಟ್ರಲ್ಲಿ ಬರೆದು ಕೊಟ್ಟ ನಂತರ ಒಂದು 3 ದಿವಸಗಳ ಕಾರ್ಯಾಗಾರ ಅಲ್ಲಿ ನಾವು ಮಾಡ್ತೇವೆ. ಅವರು ಕೊಟ್ಟಂತಹ ಮನವಿಯನ್ನು, ಎಷ್ಟು ಮನವಿ ಬರ್ತದೆ ಆ ಮನವಿ ಮತ್ತು ನಮ್ಮ ದೂರಿಗೆ ಸಹಿ ಸಂಗ್ರಹ ಮಾಡಿ ಅದನ್ನು ನಾವು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸ ಮಾಡ್ತೇವೆ. ಇದು ರಕ್ಷಣಾ ವೇದಿಕೆಯ ಕೆಲಸ, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಅದರ ಬಗ್ಗೆ ಈಗ ವಿಚಾರಗಳು ನಡೀತಾ ಇದೆ, ನಾವು ಮಾಡಲಿಕ್ಕೆ ಒಂದು ಅಂದಾಜು ಮಾಡ್ತಾ ಇದ್ದೇವೆ. ಅದು ಶೀಘ್ರದಲ್ಲೇ ಡೇಟ್ ಅನೌನ್ಸ್ ಮಾಡ್ತೇವೆ. 3 ದಿನಗಳ ಒಂದು ಹೋರಾಟವನ್ನಲ್ಲಿ ಸಂಘಟಿಸಿಕೊಳ್ತೇವೆ. ಓಕೆ, ಅಂದ್ರೆ ತಪ್ಪುಗಳು ನಡೆಯುವುದನ್ನ ತಾವು ಕಂಡು ಕೂಡ ಕಣ್ಮುಚ್ಚಿ ಕುಳಿಯೋದಿಲ್ಲ, ಕುಳಿತುಕೊಳ್ಳೋದಿಲ್ಲ. ತಪ್ಪು ಮಾಡುವವನಿಗಿಂತ ನೋಡಿ ಕಣ್ಣು ಮುಚ್ಚಿಕೊಂಡು ಕುತ್ಕೊಳ್ಳುವವನು ಅದರಲ್ಲಿ ಭಾಗಿದಾರ. ಬಟ್ ಎಲ್ಲ ಸರ್ಕಾರಿ ಯೋಜನೆ ಕಾಮಗಾರಿಗಳಲ್ಲಿ ತಪ್ಪುಗಳೇ ನಡೀತಾ ಇವೆಲ್ಲ ಸರ್. ಹೌದು, ಸರಿಯಲ್ಲಿ ನಡೀತಾ ಇದೆ. ಹೌದು, ಅದೇ ನಮ್ಮ ದುರಂತ ಅಲ್ವಾ? ಅದೇ ನಮ್ಮ ದುರಂತ. ಎಲ್ಲರೂ ಒಟ್ಟಾಗಿ ಮಾತಾಡಬೇಕು. ಕೇವಲ ಅನ್ಸಾರ್ ಅಹಮದ್, ಶೇಖರ್ ಅಹಮದ್ ಅವರು ಮಾತಾಡಿ ಪ್ರಯೋಜನ ಇಲ್ಲ, ಎಲ್ಲರೂ ಮಾತಾಡಬೇಕು. ಕೇವಲ ಇಬ್ಬರೇ ಮಾತಾಡಿದ್ರೆ ಹುಚ್ಚರಾಗ್ತಾರೆ, ಅವರು ಟಾರ್ಗೆಟ್ ಆಗ್ತೀರಿ, ಹುಚ್ಚರಾಗ್ತಾರೆ. ಎಲ್ಲರೂ ಸೇರ್ಕೊಂಡು ಮಾತಾಡಿದ್ರೆ ಆ ಧ್ವನಿಗೊಂದು ಬಲ ಬರ್ತದೆ. ಬಟ್ ಜನ ಟಾರ್ಗೆಟ್ ಆಗ್ಲಿಕ್ಕೆ ಬಯಸೋದಿಲ್ಲ. ಅದೇ ಒಬ್ರು ಆದಾಗ ಟಾರ್ಗೆಟ್ ಆಗ್ತಾರೆ, ಸಮಸ್ತರು ಸೇರಿದ್ರೆ ಟಾರ್ಗೆಟ್ ಆಗುದಿಲ್ಲ. ಅದರಿಂದ ಸಂಘಟಿತವಾಗಿ ಹೋರಾಟ ಮಾಡಬೇಕು. ಅದು ಇದಂತಲ್ಲ, ಯಾವ ಸಮಸ್ಯೆಗೂ ಸಹ ನಾವು ಸಂಘಟಿತರಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗುತ್ತೆ. ಬಿಟ್ಟು ಹೊರಬರುವ ವಿಶ್ವಾಸ ಇದೆಯಾ? ತಾವು ಹೇಳಿದ್ರಿ ಆವಾಗ ವಿಷಾದ ವ್ಯಕ್ತಪಡಿಸಿದ್ರಿ, ಇದರಿಂದ ಹೊರಬರುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಕಡಿಮೆ ಆದ್ರೆ ಇದೆ, ನಾನು ಹೇಳಿದಾಗೆ ಹೋಪ್ಸ್ ಇದೆ. ಅದು ಬೇಕಾದಂತಹ ತಜ್ಞರನ್ನು ಕುಳಿಸ್ಕೊಂಡು ಮಾತಾಡ್ಕೊಂಡು ಇದನ್ನು ಹೇಗೆ ಮಾಡಿ, ಇದು ಸಮಸ್ಯೆ ಆಗಿದೆ, ಇದನ್ನು ಹೇಗೆ ಸರಿ ಮಾಡಬಹುದು ಮಾತಾಡ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ. ಆದ್ರೆ ಇಚ್ಛಾಶಕ್ತಿ ಬೇಕು. ಸರಿಯಾಗದೆ ಹೋದರೆ ಆಗ್ತದೆ. ಅಲ್ಲಲ್ಲ, ರಸ್ತೆ ಹೀಗೆ ಇದೇ ರೀತಿ ಮುಂದುವರೆದರೆ ನೋಡಿ, ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲ. ಯಾವ್ದಾದ್ರು ಇದೆಯಾ? ಪರಿಹಾರ ಇಲ್ಲದ ಸಮಸ್ಯೆ ಯಾವ್ದಾದ್ರು ಇದೆಯಾ? ಇಲ್ಲ. ಆದ್ರೆ ಪರಿಹಾರವನ್ನು ಹುಡುಕುವಂತಹ ಇಚ್ಛಾಶಕ್ತಿ ಬೇಕು. ಒಂದು ವೇಳೆ ಇಚ್ಛಾಶಕ್ತಿ ಇದ್ದದೇ ಯಾವುದಾದ್ರೆ ಪರಿಹಾರ ಖಂಡಿತವಾಗಿ ಎಷ್ಟು ದೊಡ್ಡ ಸಮಸ್ಯೆಗೂ ಇದೆ. ಮೊನ್ನೆ ನಾನು ಒಂದು ತಿಂಗಳು ಮೊದಲು 2-3 ದಿನ ಪದೇ ಆತ್ಮಹತ್ಯೆಗಂತ ವಿಚಾರ ಬರ್ತಾ ಇತ್ತು. ಅಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಸಾಲದ ಸುಳಿ, ಅದು ಇದಂತೇಳಿ. ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದೆ, ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ, ಕರೆ ಮಾಡಿ ಕೂತ್ಕೊಂಡು
3 ಜನ ಫೋನ್ ಮಾಡಿದ್ರು. ಓಹೋ 3 ಜನರನ್ನು ಕುತ್ಕೊಳಿಸಿ ಒಬ್ಬ 8 ಲಕ್ಷ ರೂಪಾಯಿ ಒಬ್ಬನಿಗೆ ಕೊಡ್ಲಿಕ್ಕೆ ಉಂಟು, ಅವ ಬಡ್ಡಿಯಲ್ಲಿ ತಗೊಂಡಿದ್ದ ದುಡ್ಡು. ಅವನನ್ನು ಕುತ್ಕೊಳಿಸಿ ಬಡ್ಡಿ ಅನ್ನೋ ಒಂದೇ ಹಿಡಿದು ಇವ ಸಾಯ್ತಾನೆ ಮಾರ, ಈಗ ನಿಂಗೆ ದುಡ್ಡು ಬೇಕಾ ಇವ ಸಾಯುದು ಬೇಕಾ? ಅವ ಮೊದಲು ಸ್ವಲ್ಪ ಓಡಾಪೆ ಮಾತಾಡ್ದ, ಕಡೆಗೆ 2 ವರ್ಷ ಟೈಮ್ ತೆಗೆಸಿ ಕೊಟ್ಟಿದ್ದು. ಅವ ಕಾಲಿಡಲಿಕ್ಕೆ ಬಂದ, ಸರ್ ಜೀವ ಅಲ್ಲಿ ಬೇಡ ಮಾರ. ಕೌನ್ಸಿಲಿಂಗ್ ಸಹ ಮಾಡ್ತೀರಿ ತಾವು? ಕೌನ್ಸಿಲಿಂಗ್ ಅಂದ್ರೆ ಆದಷ್ಟು ನಮ್ಮ ಕೌನ್ಸಿಲಿಂಗ್ ಹೌದು, ಆದಷ್ಟು ಸಹಾಯ ಮಾಡುವಂತ. ಇನ್ನೊಬ್ಬ ಅವನ ಮನೆ ಸಿಸಿಗೆ ಬಂದಿತ್ತು, ಅವ ಹೇಳಿದ್ರೆ ನಾನು ಅದೇ ಮನೆಯಲ್ಲಿ ಹಾಕದೆ ಸಾಯ್ತೇನೆ ಅಂತೇಳಿ. ನಾನು ಹೇಳಿದ ಎಂತ ಪ್ರಯೋಜನ ಮಾರ, ನೀನು ಸಾಯಿ ತೊಂದರೆ ಇಲ್ಲ, ನಿಂಗೆ ಪ್ರಯೋಜನ ಆಗೋದು ಸಾಯಿ ನೀನು ಅಂತ ಆ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅದು ಮಾಡಿದ್ರಿಂದ ನಮ್ಗೊಂದು ಸಮಾಧಾನ ಇದೆ. ಸತ್ಕಾರ್ಯಗಳು ನಾವು ಇಷ್ಟು ಮಾಡಿದ್ರು ಇಡೀ ಸಮಸ್ತ ಹೋರಾಟಕ್ಕೆ ಧುಮುಕಲು ಅದೇ ಸ್ಫೂರ್ತಿ. ಖಂಡಿತವಾಗಿಯೂ ನಾನು ಹೋರಾಟದಲ್ಲಿ ಸರ್ ಒಂದು 20 ನಾನು ಮತ್ತೆ ಶೇಖರ ಒಂಜಿಯವರು 20-25 ವರ್ಷದಿಂದ ಸ್ನೇಹಿತರು. ಹೋರಾಟ ಮುಂದುವರಿತು. ಎಷ್ಟೋ ಹೋರಾಟಗಳನ್ನು ನಾವು ಇಬ್ರು ಸೇರ್ಕೊಂಡು ಮಾಡಿದ್ವಿ. ಅವ್ರದ್ದೊಂದಷ್ಟು ಉಗ್ರ ಹೋರಾಟ, ತಮ್ಮದೊಂದಷ್ಟು ಸಾಫ್ಟ್ ಹೋರಾಟ. ಹೋರಾಟ ನಮ್ದು ಇನ್ನೊಂದು ವಿಶೇಷತೆ ಇದೆ. ನಾವು ಹೋರಾಟ ಆರಂಭ ಮಾಡೋ ಮೊದಲು ಒಂದು ಮಾನಸಿಕವಾಗಿ ಆರಂಭವಾಗಿ ಹೋಗುದು, ಇದು ಆಗದೆ ಬಿಡ್ಲಿಕ್ಕಿಲ್ಲ ಅಂತೇಳಿ. ಹಾಗಾಗಿ ಆ ಮಾನಸಿಕವಾಗಿ ಒಂದು ಸಿದ್ಧ ಆಗಿರೋದ್ರಿಂದ ಬಹಳಷ್ಟು ಹೋರಾಟಗಳು ನಮಗೆ ಯಶಸ್ಸನ್ನು ಕಂಡಿದೆ. ಹೋರಾಟದಲ್ಲಿ ಮೃದುತ್ವ ಇದ್ರೂ ಜಡತ್ವ ಇಲ್ಲ. ಮುಂದುವರಿತೀರಿ ಖಂಡಿತವಾಗಿ. ಮುಕ್ತಿ ಸಮಸ್ಯೆಗಳಿಂದ ಜನರನ್ನ ಮುಕ್ತಿಗೊಳಿಸುವ ಪ್ರಯತ್ನ ಮಾಡ್ತೀರಿ. ನಾವು ಆ ಪಡುಬಿದ್ರಿಯಲ್ಲಿ ಟೋಲ್ ಗೇಟ್ ಫ್ರೀ ಆಗ್ಬೇಕಂತೇಳಿ 8-10 ವರ್ಷದಿಂದ ಆ ಸ್ಥಳಕ್ಕೆ ಭೇಟಿ ಕೊಡದ ಜಿಲ್ಲಾಧಿಕಾರಿಯನ್ನು ಕರೆಸ್ಕೊಂಡಿದ್ದೇವೆ. ಅಲ್ಲಿ ಕೇವಲ ಮಾಡಿದಿಷ್ಟೇ, ನಮ್ಮ ಸಂಘಟನೆಯ ಹೋರಾಟಗಾರರೊಬ್ಬರನ್ನು ತಲೆಯ ಕೂದಲನ್ನು ತೆಗೆದು ಜಿಲ್ಲಾಡಳಿತಕ್ಕೆ ಸಮರ್ಥನೆ ಮಾಡಿಕೊಂಡು ಕೇಶಮುಂಡನ ಮಾಡಿ ಆ ಕೇಶವನ್ನು ಜಿಲ್ಲಾಡಳಿತ ಸಮರ್ಪಿಸಿದ್ದು. 2 ಗಂಟೆಗಳು ಜಿಲ್ಲಾಧಿಕಾರಿ ಬಂದಿದ್ದಾರೆ, ಬೇಡ್ಕೊಂಡ್ರು. ಅದನ್ನು ಹೋರಾಟವನ್ನು ಹಿಂದೆ ತಗೊಳ್ಳಿಲ್ಲ. ಜಿಲ್ಲಾಧಿಕಾರಿ ಬಂದರು, ಮಾನ್ಯ SP ಅವರು ಫೋನ್ ಮಾಡಿ ಹೇಳಿದರು. ಯಾರು ಹೇಳಿದ್ರು ಹೋರಾಟವನ್ನು ಹಿಂತೆಕೊಳ್ಳಿಲ್ಲ. ತಗೊಂಡದ್ದು ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಏನು ಸಮಸ್ಯೆಗೆ ಪರಿಹಾರ ಕೊಟ್ಟ ನಂತರವೇ ನಾವು ಆ ಸ್ಥಳದಿಂದ ಎದ್ದದು ಬಿಟ್ಟರೆ, ನಾವು ಮುಂದಕ್ಕೂ ಅಷ್ಟೇ ಯಾವ ಹೋರಾಟದಲ್ಲೂ ಅವರು ಬಂದು ಹೇಳಿದ್ರು ಕೇವಲ ಕಾಯ್ತಾ ಇರ್ತಾರೆ, ಜಿಲ್ಲಾಧಿಕಾರಿ ಬಂದರೆ ನೋಡು ಮಾರೆ ಒಂದ್ಸಲ ಎದ್ದು ಹೋಗುವ ಅಂತೇಳಿ. ಆ ವ್ಯವಹಾರ ನಮ್ಮ ಹತ್ರ ಇಲ್ಲ. ನೇರ ಹೋರಾಟ ಯಾವುದಕ್ಕೂ ಅಂಜೋದಿಲ್ಲ. ಸಮಾಜದ ಹಿತ ಮುಖ್ಯ. ಖಂಡಿತ. ಮತ್ತೆ ಯಾರ ಹತ್ರ ಏನಾದ್ರು ಅಪೇಕ್ಷಿಸಿ ಹೋರಾಟ ಮಾಡುವಂಥದ್ದು ಅಂತ ಕೆಲಸ ಮಾಡೋದು ಬಿಡಿ, ಅಂತ ಯೋಚನೆಯನ್ನು ನಾವು ನಮ್ಮ ಮನಸ್ಸಲ್ಲಿ ತರೋದಿಲ್ಲ. ಯಾವುದೇ ಷಡ್ಯಂತ್ರಗಳು ಇಲ್ಲ, ಯಾವುದೇ ಪಕ್ಷದ ಪರವಾಗಿಯೂ ಇಲ್ಲ, ವಿರುದ್ಧವಾಗಿಯೂ ಇಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲಲ್ವಾ, ನಾನು ಜನರಿಗೆ ಆದರೆ ಒಳ್ಳೇದಾಗಲಿ ಅನ್ನುವಂಥ ಮನೋಭಾವನೆಯಿಂದ ನಾವು ಹೋರಾಟ ಮಾಡೋದು ಬಿಟ್ಟರೆ ಸ್ವಾರ್ಥಕ್ಕೋಸ್ಕರ ಅಂತ ಖಂಡಿತ ಅಲ್ಲ. ಓಕೆ, ಸರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಮಾನ್ಯ ಅನ್ಸಾರ್ ಅಹಮದ್ ರವರೇ. ತಮ್ಮ ಹೋರಾಟ ನಿರಂತರವಾಗಿರಲಿ ಮತ್ತು ಅದರಿಂದ ಸಮಾಜ ಸುಭಿಕ್ಷೆಯಿಂದ ಇರಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೆಯೇ ಮಾನ್ಯ ಶೇಖರ್ ಹಾವಂಜಿ ಅವರೇ, ನೇರವಾದಂಥ ಮಾತುಗಳನ್ನು ವ್ಯಕ್ತಪಡಿಸ್ತೀರಾ. ಭ್ರಷ್ಟಾಚಾರದ ವಿರುದ್ಧ ತಮ್ಮ ಹೋರಾಟ ನಿತ್ಯ ನಿರಂತರವಾಗಿರಲಿ ಮತ್ತು ಆ ಮೂಲಕವಾಗಿ ಜನರಿಗೆ, ಒಂದು ಸಾಮಾನ್ಯ ಜನರು ಕೂಡ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸುವಂತಾಗಲಿ. ಈ ಭ್ರಷ್ಟಾಚಾರದಿಂದ ಜನರು, ಸಾಮಾನ್ಯ ಜನರಿಗೆ ಬವಣೆ ಪಡೆಯದಂತಾಗಲಿ ಅನ್ನೋದೇ ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತಮ್ಮ ಹೋರಾಟಕ್ಕೆ ಜಯವಾಗಲಿ. ಮುಂದಿನ ದಿನಗಳಲ್ಲಿ ಸಂತೆಕಟ್ಟೆ ಈ ಕಾಮಗಾರಿಯು ಕೂಡ ಒಂದು ಉತ್ತಮವಾಗಿ ರೂಪುಗೊಂಡು ಸಂಚಾರ ಮುಕ್ತವಾಗಿ ಮತ್ತು ಸಂಚಾರಿಗಳಿಗೆ ಮತ್ತು ಸವಾರರಿಗೆ ಯೋಗ್ಯವಾಗಿ ಪರಿಣಮಿಸಲಿ ಅನ್ನೋದು ನಮ್ಮ ಆಶಯ. ತಮ್ಮ ಹೋರಾಟಗಳಿಗೆ ನಮ್ಮ ಬಹಳಷ್ಟು ಶ್ಲಾಘನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತು ಶುಭವನ್ನು ಕೂಡ ಹಾರೈಸ್ತಾ ಇದ್ದೇವೆ. ಜಯವಾಗಲಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮುಖ್ಯವಾಗಿ ಹಲವಾರು ಭ್ರಷ್ಟಾಚಾರಗಳನ್ನು ನಾವು ನೋಡಿಕೊಂಡು ಕೂಡ ಸುಮ್ಮನಿದ್ದರೆ ಅದು ಒಂದು ರೀತಿಯಲ್ಲಿ ಆತ್ಮವಂಚನೆ ಆಗ್ತದೆ. ಈ ನಿಟ್ಟಿನಲ್ಲಿ ತಾವು ಏನಾದರೂ ಅಂತಹ ಒಂದು ಭ್ರಷ್ಟಾಚಾರವನ್ನು ಅಥವಾ ಅವೈಜ್ಞಾನಿಕ ಕಾಮಗಾರಿಗಳನ್ನು ನೋಡಿದರೆ ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತನ್ನಿ. ಅಲ್ಲವಾದಲ್ಲಿ ಇಂತಹ ಹೋರಾಟಗಾರರಿಗೆ ಗಮನಕ್ಕೆ ತಂದು ಆ ಮೂಲಕವಾಗಿ ಆ ಸಮಸ್ಯೆಯನ್ನು ನಿಭಾಯಿಸಿ ಪರಿಹರಿಸಿಕೊಂಡು ಒಂದು ಉತ್ತಮವಾಗಿ ಆ ಯೋಜನೆ ರೂಪುಗೊಂಡು ಅದು ಸಮಾಜಕ್ಕೆ ಅರ್ಪಣೆಯಾಗುವಲ್ಲಿ ಮತ್ತು ಕೊಡುಗೆಯಾಗುವಲ್ಲಿ ತಾವು ಕೂಡ ತಮ್ಮ ಒಂದು ಯೋಗದಾನವನ್ನು ನೀಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ.